ನಮಸ್ತೆ ಮಾಸ್ಟರ್. ಎಲ್ಲ ಆತ್ಮಬಂಧಿಗಳಿಗೂ ನಮಸ್ಕಾರ. ಮಹಾತಾರ್ ಫೌಂಡೇಶನ್ ನಡೆಸುತ್ತಿರುವ ಜುಲೈ ತಿಂಗಳ ಕೊನೆಯ ದಿನಕ್ಕೆ ನಾವು ಬಂದಿದ್ದೇವೆ ಮಾಸ್ಟರ್ಸ್. 3 ರಿಂದ 4:30 ತನಕ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಸಮಾರಂಭ ಕಾರ್ಯಕ್ರಮವನ್ನ ಇಟ್ಟಿದ್ದೇವೆ ಮಾಸ್ಟರ್ಸ್. ಹಾಗಾಗಿ ಇವತ್ತು ನಿಮ್ಗೆ 1 ತಿಂಗಳಿಂದ ನೀವು ತೆಗೆದುಕೊಂಡಿರ್ತಕ್ಕಂತ ಅನುಭವ ಹಂಚಿಕೆ ಮತ್ತೆ ಹಾಗೇನೆ ಈ ತರಗತಿಯಲ್ಲಿ ಪಡೆದುಕೊಂಡಿರುವಂತಹ ಧ್ಯಾನ ಮತ್ತೆ ನಿಮ್ಮೆಲ್ಲರ ಅನಿಸಿಕೆ ಅನುಭವ ಎಲ್ಲವನ್ನ ಹಂಚ್ಕೋಬಹುದು. ಹಾಗಾಗಿ ನಿಮ್ಮಲ್ಲಿ ಇರ್ತಕ್ಕಂತಹ ಕಲೆ ಅಂದ್ರೆ ಹಾಡುಗಳು ಕಥೆಗಳು ಮತ್ತೆ ನಮ್ಮಲ್ಲಿ ಏನಾದ್ರೂ ಚೇಂಜಸ್ ಇದ್ರೆ, ಈಗ ನಾನೀಗ ಹೊಸದಾಗಿ ನಿರೂಪಣೆಗೆ ಬಂದಿದ್ದೀನಿ, ನಾನು ಏನಾದ್ರೂ ಚೇಂಜಸ್ ಮಾಡ್ಕೋಬೇಕಾ? ಅದು ಗೀತಾ ಮೇಡಮ್ ಬಗ್ಗೆ ರೇವತಿ ಮೇಡಮ್ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಏನು ಮಾತಾಡಂಗೆ ಇಲ್ಲ ಬಿಡಿ. ನಮ್ಮಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಕೋಬೇಕಾ ಅಂತ ನಿಮ್ಮ ಒಪಿನಿಯನ್ಸ್ ಏನಿರುತ್ತೋ, ನಿಮ್ ಕಲೆ ಪ್ರದರ್ಶನ ಏನಿರುತ್ತೋ ಅದನ್ನ ನೀವು ಪ್ರದರ್ಶನ ಮಾಡ್ಬೋದು. ಮತ್ತೆ ನಮ್ಮಲ್ಲಿ ಏನಾದ್ರೂ ಚೇಂಜಸ್ ಅಂದ್ರೆ ನನ್ನಲ್ಲಿ ಕೇಳ್ಕೊತೀನಿ, ಅವರಲ್ಲೆಲ್ಲ ಏನು ಇಲ್ಲ, ಅವರೆಲ್ಲ ಪರ್ಫೆಕ್ಟ್ ಇದಾರೆ, ಅವರೆಲ್ಲ ಅನುಭವ. ನಾನು ಈಗ ಹೊಸದಾಗಿ ಬಂದಿದ್ದೇನೆ, ಹಂಗಾಗಿ ನಮ್ಮಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಕೋಬೇಕಾ? ನಿಮ್ಮಲ್ಲಿ ಯಾವ್ದು? ಮತ್ತೆ ಇಷ್ಟು ದಿವಸ ಮಾಸ್ಟರ್ಸ್ ಎಲ್ಲ ಬಂದು ಇಲ್ಲಿ ಕ್ಲಾಸ್, ಹಿರಿಯ ಮಾಸ್ಟರ್ಸ್ ಎಲ್ಲ ಕ್ಲಾಸ್ಗಳನ್ನು ಕೊಟ್ಟಿದ್ದಾರೆ, ಅವರಿಂದ ನಿಮ್ಮಲ್ಲಿ ಏನ್ ಚೇಂಜಸ್ ಆಯ್ತು, ಏನ್ ಅನುಭವ ಆಯ್ತು ಎಲ್ಲವನ್ನ ಇವತ್ತು ಹಂಚ್ಕೊಳ್ಳೋಣ ಮಾಸ್ಟರ್ಸ್. ಹಾಗಾಗಿ ಎಲ್ಲಾರು ಒಬ್ಬೊಬ್ಬರಾಗಿ ಹ್ಯಾಂಡ್ ರೈಸ್ ಮಾಡ್ತಾ ಹೋಗ್ತಾ ಇರಿ. ಇವತ್ತು ನಮ್ಮಲ್ಲಿ ಈ 1 ತಿಂಗಳಿಂದ ಏನ್ ನಡೀತೋ ಅದನ್ನ ನಾವು ಹಂಚ್ಕೊಳ್ತಾ ಬರೋಣ ಮಾಸ್ಟರ್ಸ್. ಒಬ್ಬೊಬ್ಬರಾಗಿ ಹ್ಯಾಂಡ್ ರೈಸ್ ಮಾಡ್ತಾ ಹೋಗಿ ಮಾಸ್ಟರ್ಸ್. ಅನುಕೃಷ್ಣಯ್ಯ ಮಾಡ್ಕೊಳ್ಳಿ ಸರ್, ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಮೇಡಮ್, ಮಾತಾಡಿ. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಅಂದ್ರೆ ನನ್ಗೆ ಧ್ಯಾನ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ನನಗೆ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಬರುವಂತ ಹಿರಿಯ ಮಾಸ್ಟರ್ಸ್ ಗಳು ಮಾತಾಡೋ ರೀತಿ ಎಷ್ಟು ಕೇಳಿದ್ರು ನಂಗೆ ಸಾಕಾಗಲ್ಲ ಅನ್ಸತ್ತೆ. ಅಂದ್ರೆ ತುಂಬಾನೇ ಇಂಪ್ರೂವ್ ಆಗಿದ್ದೀನಿ. ನನಗೆ ಏನಂದ್ರೆ ನನ್ನ ಮೊಬೈಲ್ ನೆಟ್ವರ್ಕ್ ಇಂದ ಸ್ವಲ್ಪ ತೊಂದರೆ ಆಗಿದೆ, ನನಗೆ ಪೂರ್ಣವಾಗಿರೋಕ್ ಆಗಿರ್ಲಿಲ್ಲ. ಮುಂದಿನ ಸೆಷನ್ ಅಲ್ಲಿ ನಾ ಖಂಡಿತ ಅದನ್ನ ಸರಿಪಡಿಸ್ಕೊಂತೀನಿ, ಪೂರ್ಣವಾಗಿರ್ತೀನಿ. ತುಂಬಾ ಬೆನಿಫಿಟ್ ಇದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾಗೇನೆ ನಿಮ್ಮಿಂದ ಯಾವ್ದಾದ್ರು ಒಂದು ಕಲೆ ಬರ್ಲಿ ಮ್ಯಾಮ್, ಏನೋ ಒಂದು ಮೇಡಮ್. ನಾನು ಉತ್ತಮ ಶ್ರೋತೃ ಮೇಡಮ್. ಬೇರೆಯವ್ರು ಹೇಳೋದನ್ನ ತುಂಬಾ ಚೆನ್ನಾಗಿ ಕೇಳಿಸ್ಕೊಂತೀನಿ. ನನಗೆ ಯಾವ ಪರವಾಗಿಲ್ಲ ಮ್ಯಾಮ್, ನೀವು ಟ್ರೈ ಮಾಡ್ಬೇಕು. ಬೇರೆಯವ್ರು ಹೇಳೋದನ್ನೇ ಯಾವಾಗ್ಲೂ ಕೇಳಕ್ ಆಗಲ್ಲ, ನಾವು ಟ್ರೈ ಮಾಡ್ತಾ ಇದ್ರೆ ಬರುತ್ತೆ. ಬರೋದೇ ಇಲ್ಲ. ಹಾಡೇ ಆಡಲ್ಲ, ಯಾವ್ದು ಇದಿಲ್ಲ. ಹಾಡೆ ಅಂತ ಏನು ಇಲ್ಲ, ಒಂದು ಕಥೆನೋ ಅಥವಾ ಏನಾದ್ರೂ ಒಂದು ನಿಮ್ಮಲ್ಲಿ ಇರ್ತಕ್ಕಂಥದ್ದು ಒಂದೊಂದೇ ನಾವು ಹೊರಗ ಹಾಕ್ತಾ ಇದ್ರೆ ಹಂಗೆ ಒಂದೊಂದೇ ನಮಗೆ ಅರಿವು ಆಗ್ತಾ ಇರುತ್ತೆ ಮ್ಯಾಮ್. ನಾವೇನು ಇಲ್ಲಿ ರಾಗವಾಗಿ ಹಾಡ್ಬೇಕು, ಇನ್ನೊಂದೇ ಹಾಡ್ಬೇಕು ಏನು ಇಲ್ಲ. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀರಿ. ಥ್ಯಾಂಕ್ ಯು. ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಅನುಭವ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊನ್ನೇಗೌಡ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್, ಮಾತಾಡಿ ಸರ್. ಸೊನ್ನೇಗೌಡ ಸರ್, ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಎಲ್ಲರನ್ನು ಕೇಳ್ತಾ ಇಲ್ರಾ? ಹಾ ಕೇಳ್ತಾ ಇದೆ, ಮಾತಾಡಿ ಸರ್, ಮಾತಾಡಿ. ಈ ಒಂದು 21 ದಿನಗಳ ಸೆಷನ್ ಯಾವ ತರ ಇತ್ತು, ಇನ್ನು ಏನ್ ನಿಮಗೆ ಬೇಕು, ಯಾವ ತರ ನಾವು ಟೈಮಿಂಗ್ ಅಡ್ಜಸ್ಟ್ ಮಾಡ್ಕೋಬಹುದು, ಅಥವಾ ಧ್ಯಾನ ಇನ್ನು ಹೆಚ್ಚಿಗೆ ಬೇಕೋ ಅಥವಾ ಕಡಿಮೆ ಮಾಡಿ ಇನ್ನು ಜ್ಞಾನ ಹಂಚಿಕೆ ಜಾಸ್ತಿ ಬೇಕೋ, ಹೇಗೋ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ನಾವು ಸ್ವೀಕರಿಸ್ತೀವಿ. ಜೊತೆಗೆ ನಿಮ್ಮಲ್ಲಿ ಇರ್ತಕ್ಕಂಥ ಕಲೆಯನ್ನ ಪ್ರದರ್ಶನ ಮಾಡ್ಲಿಕ್ಕೆ ಒಂದು ಬೆಸ್ಟ್ ವೇದಿಕೆ ಅಂತ ಹೇಳ್ಬೋದು ಇಲ್ಲಿ. ನೀವಿಲ್ಲಿ ಮನೆಯಲ್ಲಿ ಮಕ್ಕಳ ಜೊತೆ, ಗಂಡ್ರ ಜೊತೆ, ಹೆಂಡತಿ ಜೊತೆ ಮಾತಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅತ್ತಿ ಸೊಸೆರು ಮಾತಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ನಾವು ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋ ಭಾವನೆಯಲ್ಲಿ ನಿಮ್ ಎಲ್ಲ ಕಲೆಯನ್ನ ಪ್ರದರ್ಶನ ಮಾಡಿ. ಯಾಕಂದ್ರೆ ನೀವು ಇಲ್ಲಿ ನಮ್ಮ ಉದ್ದೇಶ ಇಷ್ಟೇ, ನಿಮ್ಮನ್ನ ಬಾಲ್ಯ ಕರ್ಕೊಂಡು ಹೋಗ್ಬೇಕು ಅಂತೇಳಿ, ನಿಮ್ಮನ್ನ ಸದಾ ನಗನಗ್ತಾ ಇರ್ಬೇಕು, ಆನಂದವಾಗಿರ್ಬೇಕು, ಆರೋಗ್ಯ ಇಡ್ಬೇಕು ಅನ್ನೋದೇ ನಮ್ಮ ಪತ್ರಿಜಿ ಗುರುಗಳ ಒಂದು ಸಂದೇಶ. ಅದನ್ನೇ ನಮ್ಮ ರಂಗನಾಥ್ ಗುರುಜಿಗಳು ಪಾಲನೆ ಮಾಡ್ತಿದಾರ, ನಾವು ಕೂಡ ಅದನ್ನೇ ಅನುಸರಿಸ್ತಾ ಇದ್ವಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಪ್ರತಿಯೊಬ್ರು, ಇವತ್ತು 38 ಜನ ಇದಾರೆ ಅಂದ್ರೆ ಪ್ರತಿಯೊಬ್ಬರು 41 ಜನ ಇದಾರೆ. ಈಗ ಆಲ್ರೆಡಿ ಗೀತಮ್ಮ ಇವರು ಮತ್ತು ಈಗ ಎಂತದ ಮೇಡಮ್ ಅವ್ರು ಮಾತಾಡಿದ್ರು, ಪ್ಲಸ್ 4 ಜನ ಮಾತಾಡಿದ್ವಿ. ಉಳಿದ ಇನ್ನು 37 ಜನನು
ಮಾತಾಡ್ಲೇಬೇಕು ಇವತ್ತು. ಯಾರನ್ನೂ ಬಿಡಂಗಿಲ್ಲ. ಗೀತಮ್ಮ ಸ್ವಲ್ಪ ಪೆನ್ ಪೇಪರ್ ತಗೊಂಡ್ ಕೂತ್ಕೋ. ಯಾರು ಮಾತಾಡಿಲ್ಲ ಹೇಳ, ನಾ ಮಾತಾಡ್ತೇನೆ ಅವ್ರನ್ನ. ಎಸ್, ನಮ್ ನಾಗರತ್ನ ಮ್ಯಾಮ್ ರೆಡಿ ಆಗ್ತಿದಾರೆ. ಓಕೆ, ಹಂಗೇನಿಲ್ಲ ಸರ್, ನಮ್ ಮಾಸ್ಟರ್ಸ್ ಎಲ್ಲ ಅಷ್ಟು ಪ್ರೆಷರ್ ಹಾಕೊಂಡು ಯಾರು ಬರಲ್ಲ, ಎಲ್ಲರೂ ವಾಲಂಟಿಯರ್ ಆಗಿ ಬರ್ತಾರೆ. ಯಾರು ಕಡಿಮೆ ಇಲ್ಲ ಸರ್ ಇಲ್ಲಿ, ಎಲ್ಲರೂ ವಾಲಂಟಿಯರ್. ದಿನಾ ವೇದಿಕೆನಲ್ಲಿ ಅಷ್ಟು ಅನುಭವ ಹಂಚ್ಕೊಳ್ಳೋರು ಇವತ್ತು ಯಾಕೆ ಪೆನ್ ಪೇಪರ್ ಇಡಿಸ್ತಾರೆ? ಅವರು ವಾಲಂಟಿಯರ್ ಆಗಿ ಬರ್ತಾರೆ, ಎಲ್ಲಾರು ಹ್ಯಾಂಡ್ ರೈಸ್ ಮಾಡ್ತಾರೆ, ಎಲ್ಲ ಅನುಭವ, ಅವರ ಕಲೆ ಪ್ರದರ್ಶನ ಎಲ್ಲಾನ ಹಂಚ್ಕೋತಾರೆ ಸರ್. ನಮ್ ಮಾಸ್ಟರ್ಸ್ ಯಾವ ತರ ಪೆನ್ನು ಪೇಪರ್ ಇಟ್ಕೊಳ್ಳೋಂತ ಅವಶ್ಯಕತೆನೇ ಇಲ್ಲ. ಎಸ್, ಪ್ರಿಯಾಂಕಾ ಮಂಜುನಾಥ್ ಮ್ಯಾಮ್ಗೆ ಕೊಡಲ್ಲ ಮ್ಯಾಮ್ ಆಪ್ಷನ್ಸ್. ಮುಂದಿನ ಮಾತಾಡಿ ಪ್ರಿಯಾಂಕಾ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮ್ಯಾಮ್. ಮಾತಾಜಿ, ಗುರುಜಿ ನಮಸ್ತೆ, ಮಾತಾಡಿ ಮೇಡಮ್. ಎಲ್ರಿಗೂ ನಮಸ್ಕಾರ. ತುಂಬಾ ಚೆನ್ನಾಗಿರ್ತಿತ್ತು ಕ್ಲಾಸ್ಗಳು. ಈಗ ತುಂಬಾ ಮಿಸ್ ಮಾಡ್ಕೋತೀವಿ. 9ನೇ ತಾರೀಕುವರೆಗೂ ಮತ್ತೆ ಶುರುವಾಗೋವರ್ಗ ತುಂಬಾ ಚೆನ್ನಾಗಿರ್ತಿತ್ತು. ಸಮಗ್ರ ಸ್ವಾಸ್ಥ್ಯ ಆಗಿರ್ಬೋದು, ಧ್ಯಾನ ಕ್ಲಾಸಸ್ ಆಗಿರ್ಬೋದು, ಮುದ್ರೆಗಳಾಗಿರ್ಬೋದು. ನಾನು ಈ ಕ್ಲಾಸ್ಗಿಂತ 11ನೇ ಕ್ಲಾಸ್ ಮಿಸ್ ಮಾಡದೆ ಅಟೆಂಡ್ ಮಾಡ್ತಿದ್ದೆ. ಇವತ್ತು ಪೂಜೆಗೆ ಹೋಗಿದ್ದೆ, ಅಲ್ಲಿ ಅಟೆಂಡ್ ಮಾಡಕ್ಕಾಗಿಲ್ಲ. ಡೈಲಿ 2 ಕ್ಲಾಸು ಅಟೆಂಡ್ ಮಾಡ್ತಿದ್ದೆ. ಅಂದ್ರೆ ಇವತ್ತು ಆ ಕ್ಲಾಸ್ ಅಟೆಂಡ್ ಆಗಕ್ ಆಗ್ಲಿಲ್ಲ. ಅದಕ್ಕೆ ಈ ಕ್ಲಾಸ್ ಎಲ್ಲ ಅಟೆಂಡ್ ಆಗಿ ಎಲ್ರಿಗೂ ಕೃತಜ್ಞತೆ ಹೇಳ್ಬೇಕು ಅನ್ಕೊಂಡೆ. ಬೇಗ ಬೆಳಿಗ್ಗೆ ಬರುತ್ತಲ್ಲ ಮ್ಯಾಮ್, ಬೆಳಿಗ್ಗೆ 5 ಗಂಟೆ ಕ್ಲಾಸ್ ಅಟೆಂಡ್ ಮಾಡ್ಬೋದು, ರಾತ್ರಿ 9 ಗಂಟೆ ಕ್ಲಾಸ್ ಅಟೆಂಡ್ ಮಾಡ್ಬೋದು. ರಾತ್ರಿ ಆಗಲ್ಲ ಮತ್ತಾಜಿ, ಮನೆಯವ್ರು ಇರ್ತಾರಲ್ಲ, ಮನೆಯವ್ರು ಮಕ್ಳು ಮುಂದೆ ಕಾಮೆಂಟ್ರಿ ಪಾಸ್ ಮಾಡ್ತಿರ್ತಾರೆ. ಏನಿಲ್ಲ, ನೀವೇ ಒಂದ್ ಮ್ಯೂಸಿಕ್ ಹಾಕೊಂಬಿಡಿ. ಆ ಟೈಮಿಂಗ್ಸ್ ಬಂತು ಅಂದ್ರೆ, ಈಗ 11 ಗಂಟೆ ಕ್ಲಾಸ್ ಬಂತಪ್ಪ, 11ವರೆಗೆ ಒಂದು ಧ್ಯಾನದ ಮ್ಯೂಸಿಕ್ ಹಾಕೊಳ್ಳಿ, ಧ್ಯಾನ ಮಾಡ್ತಾ ಇರಿ. ಅದೇ ತರ 3 ಗಂಟೆ ಕ್ಲಾಸ್ ಬಂತಪ್ಪ, ಒಂದ್ ಮ್ಯೂಸಿಕ್ ಹಾಕೊಳ್ಳಿ, ಧ್ಯಾನ ಮಾಡ್ತಾ ಇರಿ. ಯಾವ ಕ್ಲಾಸ್ ಅವಾಗ ಮಿಸ್ ಮಾಡ್ಕೊಳಲ್ಲ ಮೇಡಮ್. ಮತ್ತೆ ನೀವು ವಿಡಿಯೋಸ್ ಇವಾಗ ಏನಾದ್ರೂ ಒಂದು ಕಲಿಕೆ ಬಗ್ಗೆ ನೋಡ್ಬೇಕಂದ್ರೆ ಒಂದು ವಿಡಿಯೋಸ್ ನೋಡ್ತಾ ಇದ್ರೆ ಎಲ್ಲ ಅದ್ರಲ್ಲೇ ತೊಡಗಿಸ್ಕೊಂಡಿದೀನಿ ಅನ್ನೋದು ಗೊತ್ತಾಗುತ್ತೆ. ಯಾವ್ದು ಅದೇ ಮಾಡ್ತಿದೀವಿ ಮಾತಾಜಿ, ಅದಕ್ಕೆ ರೂಢಿ ಆಗ್ಬೇಕಲ್ಲ ನಾಳೆಯಿಂದ. ಅದಕ್ಕೆ ಇವತ್ತೇ ಒಂಚೂರು ಬೆಳಗ್ಗೆ ಪೂಜೆಗೆಲ್ಲ ರೆಡಿ ಮಾಡ್ಬೇಕಾದ್ರೆ ಈ ಕ್ಲಾಸ್ ಕೇಳ್ಕೊಂಡೇನೆ 8:30, 8:45 ಅದನ್ನ ಮಾಡ್ಕೊಂಡು ಪೂಜೆಗೆ ಹೋಗಿದ್ದೆ. ಹಂಗಾಗಿ ಮಧ್ಯಾಹ್ನ ಆಗ್ಲಿಲ್ಲ ಮಾಡಕ್ಕೆ. ಇನ್ನು ಅಲ್ಲೇ ಇರ್ತಿದ್ವಿ. ಈ ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅಂತಾನೆ ಇಲ್ಲ ಹೋಗ್ಬೇಕು ಬೇಗ ಅಂತ ಬಂದು ನಿಮ್ಗೆಲ್ಲ ಕೃತಜ್ಞತೆ ಹೇಳ್ಬೇಕು ಅಂತಾನೆ ಬೇಗ ಬಂದೆ ಮಾತಾಜಿ. ಗುರುಜಿ ತುಂಬಾ ಅಟೆಂಡ್ ಮಾಡ್ತಾ ಇದ್ದೀರಾ ಮ್ಯಾಮ್ ನೀವು ಇದು ಕ್ಲಾಸ್? ನಾನು ಫಸ್ಟ್ 3 days ಅಟೆಂಡ್ ಮಾಡಿರ್ಲಿಲ್ಲ ಮಾತಾಜಿ. 18 days ಆಯ್ತು. ಓಕೆ, ಅದಕ್ಕೆ ನಿಮ್ಗೆ ಜಾಸ್ತಿ ಫೀಲ್ ಆಗ್ತಾ ಇದೆ. ಇದು ಒಂದು ತಿಂಗಳು, ಇದು ಒಂದು ವಾರ ನೀವು ಆ ತರ ಮೈಂಟೈನ್ ಮಾಡ್ಕೊಂಡ್ರೆ ಹಂಗೆ ಅಭ್ಯಾಸ ಆಗತ್ತೆ ಮ್ಯಾಮ್ ನಿಮ್ಗೆ. ಮುಂಚೆನೂ ಧ್ಯಾನ ಮಾಡ್ತಿದ್ದೀನಿ ಮಾತಾಜಿ. 20 ನಿಮಿಷ 30 ನಿಮಿಷ ಮಾಡ್ತಿದ್ದೆ. 1 hour ಧ್ಯಾನಕ್ಕೆ ಕೂತಿರ್ಲಿಲ್ಲ. ಇಲ್ಲಿ 11:30 ಜಾಯಿನ್ ಆದ್ಮೇಲೆ ಅದು ಅಭ್ಯಾಸ ಆಗೋಯ್ತು. ಈಗ ಅದನ್ನೇ ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂಡಿದೀನಿ. ದೇವರ ಆಶೀರ್ವಾದ, ನಿಮ್ಗಳ ಆಶೀರ್ವಾದ, ಗುರುಗಳ ಆಶೀರ್ವಾದ ಇದ್ರೆ. ಎಲ್ಲಾ ಪತ್ರಿಜಿ ಗುರುಗಳ ಆಶೀರ್ವಾದ ಮ್ಯಾಮ್, ನಮ್ದೆಲ್ಲ ಏನು ಇಲ್ಲ. ಎಲ್ಲ ಪತ್ರಿಜಿ ಗುರುಗಳ ಆಶೀರ್ವಾದ. ನಿಮ್ಗೆ ಯಾವ್ದೇ ತೊಂದ್ರೆ ಆಗೋದಿಲ್ಲ. ಇದೆ, ಅವ್ರೇ ನಿಮ್ಗಳನ್ನ ಕಳ್ಸಿ, ಅವ್ರು ಡೈರೆಕ್ಟ್ ಆಗಿ ಮಾಡಕ್ಕಾಗಲ್ಲ ಅಂತ ನೀವು, ಗೀತಾ ಮೇಡಮ್, ಭಾರತಿ ಮೇಡಮ್, ವೆಂಕಟರಮಣ್ ಸರ್, ಸಣ್ಗೌಡ್ರು ಸರ್, ಎಷ್ಟೊಂದ್ ಜನ, ರಂಗನಾಥ್ ಸರ್, ಸ್ವರ್ಣಮಾಲಾ ಮೇಡಮ್, ಎಲ್ರ ಮೂಲಕ ನಮ್ಗೆ ಜ್ಞಾನ ಹಂಚಿಕೆ, ಧ್ಯಾನ ಹಂಚಿಕೆ 2 ಮಾಡ್ತಿದ್ದೀರಾ. ಇದೇ ತರ ಬರ್ತಾ ಇರಿ ಮೇಡಮ್. ಇನ್ 3 ತಿಂಗಳಿಗೆ ನಮ್ ಜಾಗದಲ್ಲಿ ನೀವು ಇರ್ತೀರಾ ಮ್ಯಾಮ್. ಇದೇ ತರ ನೀವು ಕಂಟಿನ್ಯೂ ಮಾಡ್ತಾ ಇದ್ರೆ ಇನ್ 3 ತಿಂಗಳಲ್ಲಿ ನಮ್ ಜಾಗದಲ್ಲಿ ನೀವು ಇರ್ತೀರಾ ಮ್ಯಾಮ್. ಅದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನೀವು ಇದು ಲಾಸ್ಟ್ ಆಯ್ತಂತ ನೋವು ಪಟ್ಕೊಳ್ಳೋದ್ ಬೇಡ. ವಿಡಿಯೋ ಮ್ಯೂಸಿಕ್ ಹಾಕೊಳ್ಳಿ, ಧ್ಯಾನ ಮಾಡ್ತಾ ಇರಿ. ಬೇಜಾರಾಯ್ತಾ, ಒಂದು ವಿಡಿಯೋ ಈಗ ಸೆಂಡ್ ಮಾಡ್ತಾ ಇರ್ತಾರಲ್ವಾ ಗ್ರೂಪ್ಗೆ, ಯಾವ್ದೋ ಒಂದ್ರ ಬಗ್ಗೆ ಒಂದು ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಯಾವ್ದು ಮಿಸ್ ಮಾಡ್ಕೊಳಲ್ಲ. ಆಟೋಮೆಟಿಕ್ ಆಗಿ 8 ದಿವಸ ಕಳೆದೋಗತ್ತೆ, ಮತ್ತೆ ಆಗ್ಲೇ 1ನೇ ತಾರೀಕು ಬಂದೇ ಬಿಡುತ್ತೆ. ಆದ್ರೂ ಒಂದ್ ಫೀಲ್ ಇರುತ್ತಲ್ಲ, ಮಿಸ್ ಆಗ್ತಿದೆ, ಏನೋ ಒಂದ್ ಮಿಸ್ ಆಯ್ತಲ್ಲ ದಿನಚರಿಲಿ ಅಂತ ಅನಿಸ್ತಿರುತ್ತೆ. ಇಲ್ಲ ಅದಕ್ಕೆ ಅದೇ ಟೈಮ್ ನ ಡೆಡಿಕೇಟ್. ನಾನು ಆಕ್ಚುಲಿ ಭಗವದ್ಗೀತೆ ಅದು 2 ಒಂದೇ ಟೈಮಿಂಗ್ಸ್ ಇತ್ತು ಮಾತಾಜಿ. ಅರ್ಧ ಗಂಟೆ ಭಗವದ್ಗೀತೆ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು 11:30 ಒಳಗೆ ಅಲ್ಲಿ ಭಗವದ್ಗೀತೆನ ಓದ್ಬಿಟ್ಟು ಈ ತರ ಕ್ಲಾಸ್ ಇದೆ ಅಂತ ಈ ಕಡೆ ಜಂಪ್ ಆಗಿ ಬಂದ್ಬಿಡ್ತಿದ್ದೆ. ಈಗ ಅದು 1 hour ಮುಗಿಸಿ ಕಂಪ್ಲೀಟ್ ಮಾಡ್ಕೊಂಡು 12ರಿಂದ 1 ಇದಕ್ಕೆ ಮೀಸಲಾಗಿಡ್ಬೇಕು ಅಂತ ಅನ್ಕೊಂಡಿದೀನಿ. ಏನಿಲ್ಲ ಮೇಡಮ್, ರಾತ್ರಿ ಬೇಗ ಕೆಲಸ ಮುಗಿಸ್ಕೊಂಡು 9 ಗಂಟೆ ಸೆಷನ್ ಬರ್ರಿ, ಅಲ್ಲಿ ಬೇಜಾರು ಹೋಗುತ್ತೆ ಅಷ್ಟೇ, ಮತ್ತೇನಿಲ್ಲ.
ಅವ್ರ ಹಂಗ ಹೇಳ್ತಾ ಇಲ್ಲ ಸರ್, ಮನೆ ಕಡೆಯಿಂದ ಅಬ್ಜೆಕ್ಷನ್ ಇದೆ, ಕುತ್ಕೊಳಕ್ ಆಗಲ್ಲ. ಈಗ 11 o'clock 3 o'clock ಮನೆಯಲ್ಲಿ ಯಾರು ಇರಲ್ಲ, ಹಂಗಾಗಿ ನಾನು ಕುತ್ಕೋತೀನಿ. ಬೆಳಗ್ಗೆ ಮಧ್ಯಾಹ್ನ ಮನೆಯಲ್ಲಿ ಅಬ್ಜೆಕ್ಷನ್ ಇದೆ, ಕುತ್ಕೊಳಕ್ ಆಗಲ್ಲ ಅಂತ ಅವ್ರು ಹೇಳ್ತಾರೆ. ಕಾಮೆಂಟ್ರಿ ಪಾಸ್ ಮಾಡಲ್ಲ ಸರ್ ನಮ್ ಮನೇಲಿ. ನಮ್ ಗಂಡ ಮಕ್ಳ ಮುದುಕ್ರು ಮಾಡೋದ್ನೆಲ್ಲ ಇವ್ಳು ಮಾಡ್ಕೊಂಡ್ ಕುಂತವಳೆ, ಆತರ ಈ ತರ ಅಂತ ಕಾಮೆಂಟ್ರಿ ಪಾಸ್ ಮಾಡ್ತಾ ಇರ್ತಾರೆ. ಒಂದ್ ಸ್ವಲ್ಪ ದಿವ್ಸ ಮೇಡಮ್, ನೆನ್ಪ್ ಮಾಡ್ಕೊಂಡು ಪತ್ರಿಜಿ ಗುರುಗಳನ್ನ ಮನಸ್ಸಿನಲ್ಲಿ ನೆನ್ಪ್ ಮಾಡ್ಕೊಂಡು, ಗುರುಜಿ ನನಗೆ ಆ ಜ್ಞಾನ ಸಿಗೋಂಗೆ ಮಾಡ್ಕೊಡಿ ಅಂತ ಹೇಳಿ, ಅವಾಗ ನಿಮ್ ಮನೆಯವ್ರ ಮನಸ್ಸಿನಲ್ಲೂ ಕೂಡ ಭಗವಂತ ಬಂದು ಅದನ್ನ ಪ್ರೇರೇಪಣೆ ಕೊಡಂಗೆ ಮಾಡ್ತಾರೆ ಅಷ್ಟೇ. ನಿಮ್ಮಲ್ಲೇ ಇದೆ ಎಲ್ಲದೂ ಕೂಡ. ನೀವ್ ಯಾವ ತರ ಥಾಟ್ಸ್ ಯೂನಿವರ್ಸಿಗೆ ಪಾಸ್ ಮಾಡ್ತಿರೋ, ನಿಮಗೆ ಬ್ಲೆಸ್ಸಿಂಗ್ ಆ ತರ ಬರುತ್ತೆ ಅಷ್ಟೇ. ಅದ್ರ ಬಗ್ಗೆ ಭಯ ಪಡ್ಕೊಳ್ಳೋಂತಕ್ಕಂಥದ್ದು, ನಿರಾಶೆ ಹೊಂದತಕ್ಕಂಥದ್ದು ಏನಿಲ್ಲ ಮೇಡಮ್, ಇಲ್ಲ ಅಷ್ಟೇ. ನಿರಾಶೆ ಏನಿಲ್ಲ ಸರ್, ಅವ್ರು ಇಲ್ದೇ ಇದ್ದಾಗ ಮಾಡ್ಕೊಂತೀನಿ. ಅದೇ ತರ ಅವ್ರು ಇಲ್ದೇ ಇರುವಾಗ ಮಾಡ್ತಿರಲ್ಲ ಮ್ಯಾಮ್, ನನ್ನ ಕುಟುಂಬ ಎಲ್ಲ ಧ್ಯಾನಸ್ಥ ಕುಟುಂಬ ಆಗ್ಲಿ ಅಂತ ಆ ತರ ಪ್ರೇಯರ್ ಮಾಡ್ಕೊಳ್ಳಿ. ಮಾಡ್ಕೊಂಡೆ ಅವರು ಅವರು ಬರ್ತಾರೆ, ಮತ್ತೆ ನಿಮ್ಗೂ ಅವ್ರ ಕಡೆಯಿಂದ ಸಹಕಾರ ಸಿಗತ್ತೆ ಮೇಡಮ್ ಚೆನ್ನಾಗಿ. ಭಾರತಿ ಮೇಡಮ್, ವೆಂಕಟರಮಣ್ ಸರ್ ಅದೆಲ್ಲ ಹೇಳ್ಕೊಟ್ಟಿದ್ದಾರೆ. ಹಂಗಾಗಿ ಆ ತರನೇ ಅನ್ಕೊಂಡೆ ಮಾಡ್ತಿರ್ತೀನಿ. ಮಾತಾಜಿ ಗುರುಜಿ ನಿಮ್ಮಿಂದ ತುಂಬಾ ಎಲ್ಲಾ ಸರಿ ಹೋಗತ್ತೆ. ಅವರು ನನ್ಗೆ ಸಪೋರ್ಟ್ ಮಾಡ್ತಾರೆ, ಅವರು ಸಹ ಈ ಧ್ಯಾನಕ್ಕೆ ಬರ್ತಾರೆ ಅಂತ ಪ್ರೇಯರ್ ಮಾಡ್ಕೊಳ್ಳಿ ಮೇಡಮ್. ಎಲ್ಲಾ ಚೆನ್ನಾಗಾಗತ್ತೆ, ನೀವೇನು ನೋವು ತಿನ್ನೋದ್ ಬೇಡ, ಎಲ್ಲ ಚೆನ್ನಾಗಾಗತ್ತೆ. ಪ್ರೇಯರ್ ಮಾಡ್ಕೊಳ್ಳಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ನೀವು ಇಷ್ಟು ಧ್ಯಾನದಲ್ಲೆಲ್ಲ ತೊಡಗಿಸ್ಕೊಂಡಿದ್ದೀರಾ. ತುಂಬಾ ಅನುಭವ ಆಗಿದೆ ಅನ್ಕೊಂಡಿದೀನಿ. ಏನ್ ಅನುಭವ ಆಗಿದೆ ಮ್ಯಾಮ್? ನೀವು ಇಷ್ಟು ದಿವಸದಿಂದ, ನೀವು ಈಗ 17ನೇ ದಿವಸದಿಂದ ನೀವು ತೊಡ್ಕೊಂಡಿದೀನಿ ಅಂತ ಹೇಳ್ತಾ ಇದ್ದೀರಾ. ಏನ್ ಅನುಭವ ಆಗಿದೆ ಮ್ಯಾಮ್ ನಿಮ್ಗೆ? ಇದ್ರಿಂದ ನಿಮ್ಮಲ್ಲಿ ಏನ್ ಚೇಂಜಸ್ ಆಗಿದೆ? ಫೀಲ್ ಆಗ್ತಿತ್ತು, ಮುಂಚೆ ತುಂಬಾ ಕಿರ್ಚಾಡ್ತಿದ್ದೆ. ಈಗ ಅದೆಲ್ಲ ಕಂಟ್ರೋಲ್ ಆಗಿದೆ. ಮಕ್ಳ ಮೇಲೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಬೇಗ ಕೋಪ ಮಾಡ್ಕೊಂತಿದ್ದೆ. ಈಗ ರಿಯಾಕ್ಟ್ ಮಾಡೋದ್ ನಿಂತೋಗಿದೆ. ಏನ್ ಸಾಧು ಆಗ್ಬಿಡ್ತೀಯ, ಸನ್ಯಾಸಿ ಆಗ್ಬಿಡ್ತೀಯ ಅಂದ್ರೆ ಇರ್ತಾರೆ. ಇಲ್ಲ ಮ್ಯಾಮ್, ಆ ತರ ಅನ್ನೋದೆಲ್ಲ ಅವ್ರ ಕಡೆಯಿಂದ ಹೋಗುತ್ತೆ. ಇವಾಗ ನಿಮ್ಮಲ್ಲ ಏನ್ ಚೇಂಜಸ್ ಆಗತ್ತಲ್ಲ, ಅದನ್ನ ನೋಡಿ ಅವರು ಸಹ ಇದು ಮಾಡ್ತಾ ಇರೋದ್ರಿಂದ ಅವರಿಂದ ಏನೋ ಚೇಂಜಸ್ ಆಗಿದೆ, ಇದರಿಂದ ಏನೋ ಉಪಯೋಗ ಇದೆ ಅಂತ ಎಲ್ಲ ಸರಿ ಹೋಗ್ತಾರೆ ಮ್ಯಾಮ್. ನೀವ್ ಫೀಲ್ ಮಾಡೋದ್ ಬೇಡ. ನಿಮ್ಮಲ್ಲಿ ಒಂದೊಂದೇ ಚೇಂಜಸ್ ಆಗ್ತಾ ಬರ್ತಾ ಇದ್ರೆ ಅವಾಗ ಅವ್ರಿಗೆ ಗೊತ್ತಾಗತ್ತೆ, ನೀವು ಮೊದ್ಲು ಯಾವ ತರ ಇದ್ರಿ, ಇವಾಗ ಯಾವ ತರ ಇದ್ದೀರಾ, ಏನ್ ಚೇಂಜಸ್ ಆಗಿದೆ ಅನ್ನೋದನ್ನ ಅವ್ರು ಗಮನಿಸ್ತಾರೆ. ಅವಾಗ ಅವರು ಬರ್ತಾರೆ, ಮೊದ್ಲೇ ನಿಮಗ್ ಸಪೋರ್ಟ್ ಸಿಗತ್ತೆ ಅವ್ರ ಕಡೆಯಿಂದ, ಮತ್ತೆ ಅವರು ಬಂದೇ ಬರ್ತಾರೆ ಮ್ಯಾಮ್. ನಿಮ್ ಫೀಲ್ ಬೇಡ. ಒಟ್ನಲ್ಲಿ ನಿಮ್ಮಲ್ಲಂತೂ ಚೇಂಜಸ್ ಆಗಿದೆ. ಹೌದು, ಚೇಂಜಸ್ ಆಗಿದೆ ಮಾತಾಜಿ. ತುಂಬಾ ಖುಷಿ ಅನ್ಸುತ್ತೆ. ಮಗ ಮಾಡ್ತಾನೆ, ಯಜಮಾನ್ರು ಮತ್ತೆ ಇವಳ ಕೂರ್ಸಕ್ ಆಗ್ತಿಲ್ಲ. ಅವ್ರೇನೋ ಮನ್ಸ್ ಮಾಡ್ತಿಲ್ಲ. ಮಗಳಿನ್ನು ಬರ್ತಾರೆ ಮೇಡಮ್, ಆಗತ್ತೆ ಅಂತ ನೀವು ಕಾನ್ಫಿಡೆಂಟ್ ಆಗಿದೆ ಅಂತಾನೆ ಥ್ಯಾಂಕ್ಸ್ ಹೇಳ್ತಿರ್ತೀನಿ ಯೂನಿವರ್ಸ್ಗೆ. ಓಕೆ, ತುಂಬಾ ಖುಷಿ ಆಗ್ತಿದೆ. ಮುಂದಿನ ತಿಂಗಳು ಶನಿವಾರದ ಸಂಚಿಕೆಯಲ್ಲಿ ನಿಮ್ಮದು ಒಂದು ಪಾತ್ರ ಇರುತ್ತೆ ಅಷ್ಟೇ ಮೇಡಮ್. ಅಶ್ವಿನಿ ಮೇಡಮ್ ಹೇಳಿದ್ದಾರೆ ಗುರುಜಿ. ಹೆಸರು ಕೊಟ್ಟಿದ್ದೆ ಅವತ್ತು, ಸರಿ ಅವರು ಚೂಸ್ ಮಾಡ್ಲಿಲ್ಲ. ನೀವೇನಾದ್ರೂ ಒಂದು ಪ್ರೋಗ್ರಾಮ್ ಕೊಡಿ ಅಂದ್ರು. ನನಗ್ ಬರ್ತಕ್ಕಂತ ಒಂದು ಹಾಡನ್ನ ಹೇಳಿದ್ದೆ, ಗೊತ್ತಿರೋ ಒಂದು ಗೀತೆ ರೆಡಿ ಆಗಿ ಮೇಡಮ್ ಅಷ್ಟೇ. ನಾವು ಕೊಡ್ತೇವೆ, ನೀವು ಮಾಡ್ಲಿಕ್ಕೆ ರೆಡಿ ಆಗಿ ಅಷ್ಟೇ, ಮತ್ತೇನಿಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ಅದೇ ತರ ಏನಾದ್ರೂ ನಿಮ್ ಕಡೆಯಿಂದ ಒಂದು ಹಾಡು, ಕವನ, ಕತೆ ಏನಾದ್ರೂ ಬರ್ಲಿ ಮೇಡಮ್. ಹೇಳ ಮಾತಾಜಿ. ಹೇಳಿ ಹೇಳಿ. ಅದೇ ಹಾಡು ಹೇಳ್ತೀನಿ ಮಾತಾಜಿ, ಯಾಕಂದ್ರೆ ಪ್ರಾಕ್ಟೀಸ್ ಮಾಡಿಲ್ಲ. ಓಕೆ, ನಿಮ್ಗೆ ಯಾವ್ದು ಬರುತ್ತೋ ಅದೇ ಮಾಡಿ ಮೇಡಮ್. ಚಾಮುಂಡಾಂಬೆಯೇ ಸಿಂಹರೂಢಿಯೇ, ಆಲಿಸಮ್ಮ ಮೊರೆ ಪಾಲಿಸಮ್ಮ, ರಕ್ಷಿಸಮ್ಮ ಮೊರೆ ಆಲಿಸಮ್ಮ. ಚಾಮುಂಡಾಂಬೆಯೇ ಸಿಂಹರೂಢಿಯೇ, ಆಲಿಸಮ್ಮ ಮೊರೆ ಪಾಲಿಸಮ್ಮ, ರಕ್ಷಿಸಮ್ಮ ಮೊರೆ ಆಲಿಸಮ್ಮ. ಅನುದಿನವೂ ನಿನ್ನ ನೆನೆಯುವೆವು, ನಿತ್ಯವೂ ನಿನ್ನನ್ನು ಭಜಿಸುವೆವು. ಅನುದಿನವೂ ನಿನ್ನ ನೆನೆಯುವೆವು, ನಿತ್ಯವೂ ನಿನ್ನನ್ನು ಭಜಿಸುವೆವು. ಭಜಿಸುವೆವು ನಿನ್ನ ಸ್ಮರಿಸುವೆವು, ಭಜಿಸುವೆವು ನಿನ್ನ ಸ್ಮರಿಸುವೆವು. ಚಾಮುಂಡಾಂಬೆಯೇ ನೀ ಹರಸು, ಚಾಮುಂಡಾಂಬೆಯೇ ನೀ ಹರಸು. ಚಾಮುಂಡಾಂಬೆಯೇ ಸಿಂಹರೂಢಿಯೇ, ಆಲಿಸಮ್ಮ ಮೊರೆ ಪಾಲಿಸಮ್ಮ, ರಕ್ಷಿಸಮ್ಮ ಮೊರೆ ಆಲಿಸಮ್ಮ, ರಕ್ಷಿಸಮ್ಮ ಮೊರೆ ಆಲಿಸಮ್ಮ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಕರ್ಣ ಶುಭ ಕರ್ಣ, ಇಂದಿನ ಯೋಗ ಶುಭ ಯೋಗ.
ಚಾಮುಂಡಾಂಬೆಯೇ ಸಿಂಹರೂಢಿಯೇ ಪಾಲಿಸಮ್ಮ ಮೊರೆ ಪಾಲಿಸಮ್ಮ ರಕ್ಷಿಸಮ್ಮ ಮೊರೆ ಹಾಲಿಸಮ್ಮ ಪಂಕಜನಯನೆ ಪಂಕಜವದನೆ ಪಂಕಜನಾಭ ಶ್ರೀ ಪುರಂದರ ವಿಠಲ ಜಯ ಜಯ ವಿಠಲ ಜಯ ಜಯ ವಿಠಲ ಜಯ ಜಯ ವಿಠಲ ಜಯ ಜಯ ವಿಠಲ ಚಾಮುಂಡಾಂಬೆಯೇ ಸಿಂಹರೂಢಿಯೇ ಆಲಿಸಮ್ಮ ಮೊರೆ ಪಾಲಿಸಮ್ಮ ರಕ್ಷಿಸಮ್ಮ ಮೊರೆ ಹಾಲಿಸಮ್ಮ ರಕ್ಷಿಸಮ್ಮ ಮೊರೆ ಹಾಲಿಸಮ್ಮ. ಜೈ ಗುರುದೇವ್. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ಮ್ಯಾಮ್. ತುಂಬಾ ಚೆನ್ನಾಗಿ ಆಡಿದೀರಾ ಚಾಮುಂಡಾಂಬೆ ಬಗ್ಗೆ. ಹಾಗೇನೆ ನಮ್ಮನ್ನು ಎಲ್ಲಾರು ರಕ್ಷಿಸ್ಲಿ ಅಂತ ಕೇಳ್ಕೊಂಡಿದೀರಾ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ಚೆನ್ನಾಗಿ ಆಡಿದೀರಾ ಮ್ಯಾಮ್. ಥ್ಯಾಂಕ್ ಯು. ಇದೇ ತರ ಮುಂದೆ ನಿಮ್ದು ಹಾಡು ಇನ್ನೊಂದು ಅಂದ್ರೆ ಪ್ರತಿಯೊಂದರಲ್ಲೂ ತೊಡಗಿಸ್ಕೊಂತೀರಾ, ಹಾಡು ಕವನ ಎಲ್ಲದರಲ್ಲೂ ತೊಡಗಿಸ್ಕೊತೀರಾ ಅಂತ ಅನ್ಕೊಂಡಿದೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಹೃದಯಪೂರ್ವಕ ಧನ್ಯವಾದಗಳು. ಇಡೀ ಟೀಮಿಗೆ ಧನ್ಯವಾದಗಳು, ಗುರುಜಿ ಮಾತಾಜಿ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವಿಜಯಲಕ್ಷ್ಮಿ ಮ್ಯಾಮ್, ಅನ್ಮಿಟ್ ಮಾಡ್ಕೊಳ್ಳಿ. ವಿಜಯಲಕ್ಷ್ಮಿ ಮ್ಯಾಮ್, ಅನ್ಮಿಟ್ ಆಪ್ಷನ್ ಬಂದಿದೆ ನೋಡಿ ಮ್ಯಾಮ್. ಮಮತಾ ರವಿ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ರು, ಲೋ ಮಾಡಿದ್ರು, ಅವ್ರಿಗೆ ಕೊಡಿ ಮ್ಯಾಮ್ ಆಪ್ಷನ್ಸ್. ಮಮತಾ ರವಿನಾ? ಎಸ್ ಮ್ಯಾಮ್. ಮಮತಾ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿ ಮ್ಯಾಮ್. ನೀವು ಹ್ಯಾಂಡ್ ರೈಸ್ ಮಾಡಿ ಮ್ಯಾಮ್. ವಿಡಿಯೋ ಆನ್ ಮಾಡ್ಕೊಂಡಿದ್ದಾರೆ ನೋಡಿ. ಓಕೆ ಕೊಡ್ತೀನಿ. ಮಾತಾಡಿ ಮ್ಯಾಮ್. ಮಮತಾ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಮ್ಯಾಮ್. ಮೇಡಮ್, 21 ದಿನದ್ದು ಜ್ಞಾನ ತುಂಬಾನೇ ಚೆನ್ನಾಗಿತ್ತು. ಧ್ಯಾನನೂ ತುಂಬಾನೇ ಚೆನ್ನಾಗಿತ್ತು, ಮತ್ತೆ ಜ್ಞಾನ ಹಂಚಿಕೆ ಅಂತ ಅದ್ಭುತವಾಗಿತ್ತು. ಒಬ್ಬೊಬ್ಬರ ಮಾಸ್ಟ್ರು ಒಂದೊಂದ್ ಜ್ಞಾನ ಹಂಚಿಕೆ ಮಾಡಿದ್ರು. ಎಷ್ಟು ಆಗದಂತ ವಿಚಾರಗಳನ್ನ ತಿಳ್ಕೊಂಡಿದ್ವಿ ಮ್ಯಾಮ್. ತುಂಬಾ ಧನ್ಯವಾದಗಳು. ಗೀತಾ ಮೇಡಮ್ಗೂ ಧನ್ಯವಾದಗಳು, ಹಾಗೆ ಎಲ್ಲಾರ್ಗೂ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನೀವು ಕ್ಲಾಸಸ್ ಕೊಟ್ಟಿದ್ದೀರಾ ಈ ವೇದಿಕೆನಲ್ಲಿ. ಇದೇ ತರ ನಿಮ್ ಕ್ಲಾಸಸ್ ಬರ್ತಾ ಇರ್ಲಿ ಮ್ಯಾಮ್. ಹಾ ಮೇಡಮ್. ಹಾಗೇನೆ ನಿಮ್ ಕಡೆಯಿಂದ ಯಾವ್ದಾದ್ರು ಒಂದು ಕಲೆ ಪ್ರದರ್ಶನ ಆಗ್ಲಿ ಮೇಡಮ್. ಮೇಡಮ್, ನಂಗೆ ಬರಲ್ಲ ಮೇಡಮ್, ಹಾಡು ಗೀಡು ಎಲ್ಲ. ಮೇಡಮ್ ಬರುತ್ತೆ. ಪ್ರೈಮರಿ ಸ್ಕೂಲಲ್ಲಿ ಹೇಳ್ತಿದ್ದಿಲ್ಲ, ಪ್ರೈಮರಿ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರಿ, ಹಾಡು ಹೇಳ್ತಿದ್ರಂತೆ. ಸರ್ ಎಲ್ಲ ಮರ್ತೋಗಿದ್ದಾವೆ ಸರ್, ಬರಲ್ಲ. ಆದ್ರೆ ಹನುಮಾನ್ ಚಾಲಿಸಾದಲ್ಲಿ 2 ಲೈನ್ ಬರ್ದಿದ್ದಿಲ್ಲ, ಇದು ಪಿರಮಿಡಲ್ ಹಾಕಿರೋದು, ಅದನ್ನ ಹೇಳ ಸರ್? ಹೇಳಿ ಮೇಡಮ್. ನಿಮ್ಗೆ ನಿಮ್ಮಲ್ಲಿ ಯಾವ ಕಲೆ ಇದೆ ಅದನ್ನ ಪ್ರದರ್ಶನ ಮಾಡಿ. ಇಲ್ಲ, ಅದು ಪಿರಮಿಡಲ್ಲೇ ಬರ್ದು ಹಾಕೊಂಡ್ಬಿಟ್ಟಿದೀನಿ ನಾನು. ಅದಿದೆ, ಬೇಕಿದ್ರೆ ಅದನ್ನ ಓದ್ರಿ ಅಂದ್ರೆ ಓದ್ತೀನಿ. ಎಂತದಾದ್ರೂ ಚಚ್ಚಿ ಬಿಡಿ ಅಷ್ಟೇ, ಮತ್ತೇನಿಲ್ಲ. ನಾವು ಎಂತದೇ ಬೇಕು ಅಂತ ಯಾವತ್ತೂ ಕೇಳಲ್ಲ ಮೇಡಮ್. ನಿಮ್ಮಲ್ಲಿ ಯಾವ್ದಿರುತ್ತೆ ಅದನ್ನ ಪ್ರದರ್ಶನ ಮಾಡ್ಬೋದು. ಜೈ ಶ್ರೀರಾಮ್, ಜೈ ಹನುಮಾನ ಜ್ಞಾನ ಗುಣಸಾಗರ, ಜೈ ಕಪೀಶ ತಿವಲೋಕ ಉಜಾಗರ, ರಾಮದೂತ ಅತುಲಿಕ ಬಲಧಾಮ, ಅಂಜನಿ ಪುತ್ರ ಪವನ ಸುತನಾಮ, ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿ ಕೇಸಂಗಿ, ಕಾಂಚನ ವರ್ಣ ವಿರಾಜ ಸುವೇಶ, ಕಾನನ ಕುಂಡಲ ಕುಂಚಿತ ಕೇಶ, ಅತಾರ ಜೈ ಧ್ವಜ ವಿರಾಜೈ, ಕಾಂತೆ ಮುಜ ಜನಹೋಸಾಜ, ಶಂಕರ ಸುಮನ ಕೇಸರಿ ನಂದನ, ತೇಜ ಪ್ರತಾಪ ಮಹಾಜಗ ವಂದನ, ಜೈ ಹನುಮಾನ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ಚೆನ್ನಾಗಿ ಹನುಮಾನ್ ಚಾಲೀಸ ಹೇಳಿದಿರ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವಿಜಯಲಕ್ಷ್ಮಿ ಮ್ಯಾಮ್, ನಿಮ್ಗೆ ಆಪ್ಷನ್ ಬರ್ತಾ ಇಲ್ವಾ? ಆಪ್ಷನ್ ಕೊಡ್ತಾ ಇದೀವಿ, ನಿಮ್ಗೆ ಬರ್ತಾ ಇದೆಯಾ ಇಲ್ವಾ? ಅನ್ಮ್ಯೂಟ್ ಆಗ್ತಾ ಇಲ್ಲ ಮ್ಯಾಮ್. ಆಗಿದೆ ನೋಡಿ ಮ್ಯಾಮ್, ಮಾತಾಡಿ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ನಿಮಗೂ ನಮಸ್ಕಾರ, ರಂಗನಾಥ್ ಸರ್ಗೂ ನಮಸ್ಕಾರ, ಪತ್ರಿಜಿಯವರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಾನು ಜಾಸ್ತಿ ಕ್ಲಾಸ್ ಎಲ್ಲ ಕೇಳಲ್ಲ ಮೇಡಮ್. ನಾನು ಇದೊಂದು ಮಾಡ್ತೀನಿ, ಯಾವುದು ಧ್ಯಾನ ಒಂದು ಕುತ್ಕೊಂತಿದೀನಿ ಈಗ. ಹಲೋ, ವಿಡಿಯೋಸ್ ಬಿಡ್ತಾರಲ್ಲ ಮ್ಯಾಮ್, ಗ್ರೂಪ್ ಅಲ್ಲಿ ವಿಡಿಯೋಸ್ ಹಾಕ್ತಾರಲ್ಲ, ಅದನ್ನ ಕೇಳ್ತೀರಾ, ನೋಡ್ತೀರಾ? ಅದನ್ನ ನೋಡ್ತೀನಿ. ನಂಗೆ ಇದು ವೈಫೈ ಜಾಸ್ತಿ ಇಲ್ಲದೆ ಇರೋದ್ರಿಂದ ಮೊಬೈಲ್ ಡಾಟಾ ನಂಗೆಲ್ಲ ನೋಡೋಕ್ ಆಗಲ್ಲ. ಧ್ಯಾನ ಅಂತೂ 3-4 ಸತಿನೂ ಮಾಡ್ತೀನಿ. ಬೆಳಿಗ್ಗೆ 11 ಗಂಟೆ ಇವೆಲ್ಲ ಮಿಸ್ ಆಗ್ತಾ ಇದೆ. ಇನ್ನೊಂದು 8-9 ದಿನ ಬೇಜಾರಾಗ್ತಾ ಇದೆ.
ಧ್ಯಾನದಿಂದ ನಿಮ್ಗೆ ಏನೋ ಅನುಭವ ಆಗಿದೆ ಮ್ಯಾಮ್? ಯಾವ ತರ ಅನುಭವ ಆಗಿದೆ? ಏನೇನ್ ಚೇಂಜಸ್ ಆಗಿದೆ ನಿಮ್ಮಲ್ಲಿ? ನಂಗೆ ತುಂಬಾ ಬೇಗ ಎಕ್ಸೈಟ್ ಆಗ್ತಾ ಇದ್ದೆ, ಅದು ಓಕೆ. ಈಗ ಸ್ವಲ್ಪ ಕಂಟ್ರೋಲ್ ಆಗಿದೆ. ಆಮೇಲೆ BP ತುಂಬಾ ಇದೆ. ಇವತ್ತು ಚೆಕ್ ಓಕೆ. ಮಾಡಿಸ್ದೆ, ಚೆಕ್ ಮಾಡಿಸಿದ್ರೆ ಶುಗರ್ ಬಾರ್ಡ್ರಲ್ಲಿ ಇದೆ ಅಂದ್ರು. ಗೊತ್ತಿಲ್ಲ BP ಮೇಡಮ್. ನಲ್ಲಿ ಮ್ಯಾಮ್ BP ಕಡಿಮೆ ಆಗಿದ್ಯಾ? BP ಕಮ್ಮಿ ಧ್ಯಾನಕ್ಕೆ ಆಗಿದೆ ಬಂದ ಮೇಡಮ್. ಹಾ, ಕಮ್ಮಿ ಆಗಿದೆ. ಧ್ಯಾನಕ್ಕೆ ಬಂದ್ಮೇಲೆ BP ಎಕ್ಸೈಟ್ಮೆಂಟ್ ಎಲ್ಲ ಕಮ್ಮಿ ಆಗಿದೆ. ಓಕೆ. ಇವತ್ತು ಸ್ವಲ್ಪ ಟೆನ್ಷನ್ ಇದೆ, ರಿಪೋರ್ಟ್ ಬಂತು. ಓಕೆ ಮ್ಯಾಮ್. ಅದೇ ಧ್ಯಾನದಿಂದ ತರ ನೀವು ಓಕೆ ಹಾ, ಮಾತಾಡಿ ಮ್ಯಾಮ್. ಧ್ಯಾನದಿಂದ ನಂಗೆ ತುಂಬಾ ಖುಷಿ ಸಿಗ್ತಾ ಇದೆ, ನೆಮ್ಮದಿ ಇದೆ. ಓಕೆ. ಓಕೆ ಮೇಡಮ್. ಇದೆಲ್ಲ ಕ್ಲಾಸ್ ಎಲ್ಲ ನಾನು ಕೇಳಲ್ಲ ಮೇಡಮ್. ಓಕೆ ಮ್ಯಾಮ್. ಹಂಗೆ ಮುಂದೆ ಕ್ಲಾಸ್ ಕೇಳಕ್ಕೆ ನೀವು ಪ್ರಾರಂಭ ಮಾಡ್ಕೊಳ್ಳಿ ಮೇಡಮ್. ಅದೇ ಸಪೋರ್ಟ್ ಮಾಡ್ತಾ ಇರುತ್ತೆ. ಎಲ್ಲ ನಟ್ಟು ಇದು ಎಲ್ಲ ಸಪೋರ್ಟ್ ಮಾಡ್ತಾ ಇರುತ್ತೆ. ನಿಮ್ಮಲ್ಲಿ ಅದು ಏನು ಇಲ್ಲ ಅನ್ನೋದೆಲ್ಲ ಸಿಗ್ತಾ ಇರುತ್ತೆ ಮ್ಯಾಮ್. ನೀವ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ರೆ ನೀವ್ ಇಷ್ಟಕ್ಕೆ ಫಿಕ್ಸ್ ಆಗ್ಬಿಟ್ಟಿದೀರಾ, ನನ್ನ ಹತ್ರ ನೆಟ್ ಇಲ್ಲ, ನಾನ್ ಕ್ಲಾಸ್ ಕೇಳಕ್ ಆಗಲ್ಲ, ಧ್ಯಾನ ಮಾತ್ರ ಮಾಡ್ಕೊಳ್ಳೋಣ ಅನ್ನೋ ತರ. ನೀವು ಅದಕ್ಕೂ ನಾವ್ ಎಲ್ಲಾ ಕ್ಲಾಸು ಕೇಳ್ಬೇಕು ಅನ್ನೋದಾದ್ರೆ ಯಾವ್ದೋ ಒಂದ್ ಕಡೆಯಿಂದ ನಿಮಗ್ ಸಪೋರ್ಟ್ ಬಂದೇ ಬರುತ್ತೆ. ನೀವು ಎಲ್ಲಾ ಕ್ಲಾಸು ಅಟೆಂಡ್ ಮಾಡ್ಬೋದು ಮ್ಯಾಮ್. ಓಕೆ ಮೇಡಮ್. ಓಕೆ. ಓಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮಿಂದ ಏನಾದ್ರು ಒಂದು ಕಲೆ ಪ್ರದರ್ಶನ ಮಾಡ್ಬೋದಾ ಮ್ಯಾಮ್? ವಿಜಯಲಕ್ಷ್ಮಿ ಮ್ಯಾಮ್. ಗಣಪತಿ ಮ್ಯಾಮ್. ನೀಡಲು ಅಭಯ, ಕಾರ್ಯಗಳೆಲ್ಲ ವಿಜಯ, ಕರಿಮುಖ ನೊಲಿದರೆ ಇಲ್ಲ ಅಪಾಯ, ಗಣಪನಿ ಕರಿಮುಖ ನುಲಿದರೆ ಇಲ್ಲ ಪಾಯ, ಭಕ್ತಿಯೇ ಗಣಪನ ಗೆಲುವ ಉಪಾಯ, ಗಣಪತಿ ನೀಡಲು ಅಭಯ. ಏನೇ ಮಾಡ್ತಾ ಇದೀಯಾ? ಮೊಮ್ಮಗಳು ಮ್ಯಾಗಿ ಮಾಡ್ಕೊಂತಿದ್ದಾಳೆ, 6 ವರ್ಷದವಳು. ಕರುಣಾ ಕರುಣಾ ಸಾಗರ ಗಜಮುಖನ ಶರಣು ಹೊಂದಿದೆ ಭಕ್ತ ಜನ, ಆಲಿಸಿ ಮೊರೆಯನು ಈ ಕ್ಷಣ, ಪಾಲಿಸಿ ಪೊರೆವನು ದಯಾಗನ, ಗಣಪತಿ ನೀಡಲು ಅಭಯ. ಸಾಕು ಮೇಡಮ್, ನಾನು ಅಲ್ಲಿ ಹೋಗ್ತೀನಿ, ಅವಳು ಅಡುಗೆ ಮನೇಲಿದ್ದಾಳೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ Thank you. ಮಚ್ ಮ್ಯಾಮ್. ನಿಮ್ಮ ಅನುಭವ Thank you. ಚೆನ್ನಾಗಿ ಹೇಳ್ಕೊಂಡಿದ್ದೀರಾ, ಹಾಗೆ ಸಹ ನಿಮ್ ಕಲೆಯನ್ನು ಸಹ ಪ್ರದರ್ಶನ ಮಾಡಿದೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Thank you ನಾಗರತ್ನ ಮೇಡಮ್. ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಾಗರತ್ನ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ, ಮಾತಾಡಿ ಮ್ಯಾಮ್. ಧ್ಯಾನ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಮೇಡಮ್. ಅಂದ್ರೆ ಸ್ವಲ್ಪ ಟೈಮ್ ಇನ್ನೂ ಜಾಸ್ತಿ ಬೇಕಿತ್ತೇನೋ ಅನ್ನಿಸ್ತಾ ಇದೆ. ಮಧ್ಯಾಹ್ನ ಟೈಮ್ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ, ಯಾಕೋ ಸರಿ ಹೋಗ್ತಾ ಇಲ್ಲ. ಅದಕ್ಕೆ ಈ ಟೈಮ್ ಅಲ್ಲಾದ್ರೂ ಆಗ್ಲಿ ಅಂತ ಕೂತ್ಕೊಂಡೆ. ಇವತ್ತು ತುಂಬಾ ಚೆನ್ನಾಗಿತ್ತು ಮೇಡಮ್. ಇನ್ನೂ ಒಂದ್ 10 ನಿಮಿಷ ಇದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಿತ್ತು ಧ್ಯಾನ. ಇವತ್ತು 2-3 ದಿವಸದಿಂದ ಯಾಕೋ ಸರಿಯಾಗಿ ಇರ್ಲಿಲ್ಲ, ಅದಕ್ಕೆ ಹಾಗೆ ಅನಿಸ್ತಾ ಇತ್ತು. ತುಂಬಾ ಧನ್ಯವಾದಗಳು ಮೇಡಮ್. ಜೊತೆಗೆ ಆಧ್ಯಾತ್ಮಿಕ ವಿಷಯಗಳನ್ಕೂ ಧ್ಯಾನಕ್ಕಿಂತ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಧ್ಯಾನ ರಾತ್ರಿ ಟೈಮ್ ಮಾಡ್ಕೋಬೇಕಷ್ಟೇ. ಈ ಹಗಲಲ್ಲಿ ಆಗಲ್ಲ ಅಂದ್ರೆ ರಾತ್ರಿ ಟೈಮ್ ಧ್ಯಾನ ಮಾಡ್ಕೋತಾ ಇದೀವಿ. ಯಾವ ಹೌದು ಟೈಮ್ ಮ್ಯಾಮ್. ನಿಮ್ಗೆ ಈಗ ಆಗಿಲ್ಲ ಅಂದ್ರೂ ರಾತ್ರಿ ತುಂಬಾ ಟೈಮ್ ನಿಮ್ಗೆ ಏನ್ ಬೇಕೋ ಅದೆಲ್ಲ ಸಿಗ್ತಾ ಇದೆ ಮ್ಯಾಮ್ ಈ ವೇದಿಕೆನಲ್ಲಿ. ಹಾಗಾಗಿ ಈಗ ಆಗ್ಲಿಲ್ಲ ಅಂದ್ರೂ ರಾತ್ರಿ ಧ್ಯಾನ ನಿಮ್ಗೆ ಎಷ್ಟು ಅವರ್ ಬೇಕೋ ಅಷ್ಟು ಅವರ್ ಕುತ್ಕೊಂಡು ನೀವು ಮಾಡ್ಬೋದು. ಹೌದು ಮೇಡಮ್. ತುಂಬಾ ಚೆನ್ನಾಗಿ ಧ್ಯಾನ ಆಗ್ತಾ ಇದೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಬೆಳಿಗ್ಗೆ ಟೈಮ್ ಕ್ಲಾಸಲ್ಲಿ ಅದು ರಂಗನಾಥ್ಜಿ ಇದ್ದಾಗ ಗನಕ ಒಂದ್ 2 ನಿಮಿಷ ಕೂಡ ವೇಸ್ಟ್ ಮಾಡಕ್ಕೆ ಆಗಲ್ಲ. ಏನೇ ಕೆಲಸ ಮಾಡ್ತಿದ್ರು ನೋಡ್ತಾ ಇರೋಣ, ಕೇಳ್ತಾ ಇರೋಣ ಅನ್ಸುತ್ತೆ. ಸೌಂಡ್ ಬರುವಂತ ಕೆಲಸಗಳು ಮಾಡೋದೇ ಇಲ್ಲ. ಮಿಕ್ಸಿ ಆಮೇಲೆ ಮಾಡ್ಕೊಂಡ್ರಾಯ್ತು, ಸ್ಟವ್ ಆಮೇಲೆ ಆನ್ ಮಾಡಿದ್ರಾಯ್ತು, ಏನಾದ್ರು ಹೆಚ್ಚೋದ ಮಾಡಿದ್ರೆ ಸುಮ್ಮನೆ ಅವ್ರ ಕಡೆಗೆ ಇರುತ್ತೆ ಧ್ಯಾನ ಎಲ್ಲ. ಆ ತರ ಇರುತ್ತೆ. ಯಾಕೆಂದ್ರೆ ಅಷ್ಟೊಂದು ವಿಷಯಗಳು ಬೇಕಾಗಿರುವಂತದ್ದು ಕೊಡ್ತಾ ಇರ್ತಾರೆ. ನಾವು ಎಲ್ಲೇ ಹೋಗಿ 1000 ಗಟ್ಲೆ ಕೊಟ್ಬಿಟ್ಟು ಕ್ಲಾಸ್ ತಿಳ್ಕೊಂಡು ಬಂದು ಇದನ್ನೆಲ್ಲ ನಾವು ಮಾಡಕ್ಕಾಗಲ್ಲ. ಆ ತರ ಕ್ಲಾಸ್ ಸಿಗುವಾಗ ನಾವು ಅದನ್ನ ಕೇಳಿಸ್ಕೋಬೇಕು, ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ನಾನು ಆ ಕಡೆಗೆ ಇದ್ಬಿಟ್ಟಿರ್ತೀನಿ. ಬೆಳಗ್ಗೆ ಟೈಮ್ ತುಂಬಾನೇ ಟೈಮ್ ಕೊಡ್ತೀನಿ. ನನಗೆ ಆ ಬೆಳಗ್ಗೆ ಟೈಮ್ ಸಿಗುತ್ತೆ ಟೈಮ್ ಸ್ವಲ್ಪ ನನಗೆ. ಅದು ಮಗನ ತಿಂಡಿ ಅರ್ಜೆಂಟ್ ಮಾಡ್ಬೇಕು ಅಂತ ಏನೋ ಉತ್ತರ ಇರಲ್ಲ. ಆ ತರ ಇರೋದ್ರಿಂದ ಅದು ಒಬ್ಳೆ ಇರ್ತೀನಲ್ವಾ, ನನಗೆ ಎಷ್ಟೊತ್ತಿಗೆ ಮಾಡ್ಕೋಬಹುದು. ಅಂದ್ರೆ ಈ 11 ಗಂಟೆ ಕ್ಲಾಸ್ ಲೇಟ್ ಆಗುತ್ತಲ್ಲ ಅಂತ ಸ್ವಲ್ಪ ಬೇಗ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಆವಾಗ ಅಂದ್ರೆ ಯಾವ ಕ್ಲಾಸು ಮಿಸ್ ಆಗ್ಬಾರ್ದು ಅನ್ನೋದು ನಿಮ್ಮ ಅಭಿಪ್ರಾಯ. ಎಲ್ಲಾ ಕ್ಲಾಸು ಅಟೆಂಡ್ ಮಾಡ್ಬೇಕು, ಎಲ್ಲ ಅನುಭವ ಪಡ್ಕೋಬೇಕು, ಒಳ್ಳೆ ಧ್ಯಾನ ಆಗ್ಬೇಕು, ಒಳ್ಳೆ ಜ್ಞಾನ ಸಿಗ್ಬೇಕು. ಹೌದು. ಅದ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಧ್ಯಾನ ಅಂದ್ರೆ ನೀವ್ ಹೇಳ್ದಂಗೆ ಧ್ಯಾನ ನಾವು ಬೇಕಾದಾಗ ಮಾಡ್ಕೋಬಹುದು. ಧ್ಯಾನ ಎಲ್ಲರೂ ಕೊಡುವಾಗ್ಲೇ ಇಸ್ಕೋಬೇಕಲ್ಲ ಮೇಡಮ್. ನೀವು ಕೊಟ್ಟಾಗ ನಾವು ಇಸ್ಕೋಬೇಕು. ಹೌದು ಹೌದು. ಅದು ನಮ್ಗೆ ಬೇಕಂದಾಗ ಸಿಗಲ್ಲ. ನಾವು ಬೇಕನ್ನೋದು ಹುಡ್ಕೊಂಡು ಹೋಗೋದಕ್ಕಿಂತ ನಾವು ಕೊಡ್ತೀವಿ ಬನ್ನಿ ಅಂತ ಕರೆಯುವಾಗ ಹೋಗಿ ನಾವು ತಗೋತಾ ಇರ್ಬೇಕು. ಅದು ಆ ತರ ಅನುಭವ ನನ್ಗೆ. ಯಾಕೆಂದ್ರೆ ಅದು ಕೊಡ್ತೀನಿ ಅಂದಾಗ ಇಸ್ಕೊಂಡ್ಬಿಡ್ಬೇಕು.
ಆಮೇಲೆ ಅದು ಹೌದು. ವಿಚಾರ ಮಾಡ್ಬೇಕು ಟೈಮ್ ಅಂತ. ಆಯ್ತು ಮೇಡಮ್, ತುಂಬಾ ಧನ್ಯವಾದಗಳು. ಒಂದು ಹಾಡು ಥ್ಯಾಂಕ್ ಯು, ಹೇಳ್ತೀನಿ ಥ್ಯಾಂಕ್ ಯು. ಇವತ್ತು ಓಕೆ, ಹೇಳಿ ಮೇಡಮ್. ಭೀಮ ಶಿವನ್ ಮೇಲೆ ಒಂದು ಹಾಡು ಹೇಳ್ತೀನಿ ಮೇಡಮ್. ಹೇಳಿ ಮೇಡಮ್. ಕೈಲಾಸವಾಸ ಗೌರೀಶ ಈಶ, ಕೈಲಾಸವಾಸ ಗೌರೀಶ ಈಶ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ. ಶಂಭೋ 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 ಶಂಭೋ, ಕೈಲಾಸವಾಸ ಗೌರೀಶ ಈಶ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ. ಶಂಭೋ ಶಂಭೋ. ಅಹರಾತ್ರಿಯಲ್ಲಿ ನಾನು ಅನುಚರಣಾಗ್ರಣಿಯಾಗಿ ಮಹಿಯೊಳಗೆ ಚರಿಸಿದೆನು ಮಹಾದೇವನೇ. ಅಹರಾತ್ರಿಯಲ್ಲಿ ನಾನು ಅನುಚರಾಗ್ರಣಿಯಾಗಿ ಮಹಿಯೊಳಗೆ ಚರಿಸಿದೆನು ಮಹಾದೇವನೇ. ಅಹಿಭೂಷಣನೆ ಎನ್ನ ಅವಗುಣಗಳೆಣಿಸದಲೇ, ಅಹಿಭೂಷಣನೆ ಎನ್ನ ಅವಗುಣಗಳೆಣಿಸದಲೆ, ವಿಹಿತ ಧರ್ಮದಿ ವಿಷ್ಣು ಭಕುತಿಯನ್ನು ಕೊಡು ಶಂಭೋ, ವಿಹಿತ ಧರ್ಮದಿ ವಿಷ್ಣು ಭಕುತಿಯನ್ನು ಕೊಡು ಶಂಭೋ. ಶಂಭೋ ಶಂಭೋ, ಕೈಲಾಸವಾಸ ಗೌರೀಶ ಈಶ, ಕೈಲಾಸವಾಸ ಗೌರೀಶ ಈಶ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ. ಶಂಭೋ ಶಂಭೋ. ಮನಸ್ಸು ಕಾರಣವೆಲ್ಲ ಪಾಪ ಪುಣ್ಯಕ್ಕೆಲ್ಲ, ಮನಸ್ಸು ಕಾರಣವೆಲ್ಲ ಪಾಪ ಪುಣ್ಯಕ್ಕೆಲ್ಲ, ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ, ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ. ಧನುಜಮದ ಗಜಾರಿ ದಂಡ ಪ್ರಣವ ಮಾಳ್ಪೆ, ಧನುಜಮದ ಗಜಾರಿ ದಂಡ ಪ್ರಣವ ಮಾಳ್ಪೆ, ಮಣಿಸೋ ಈ ಶಿರವನ್ನು ಸಜ್ಜನರ ಚರಣ ಕಮಲದಲ್ಲಿ, ಮಣಿಸೋ ಈ ಶಿರವನ್ನು ಸಜ್ಜನರ ಚರಣ ಕಮಲದಲ್ಲಿ. ಕೈಲಾಸವಾಸ ಗೌರೀಶ ಈಶ, ಕೈಲಾಸವಾಸ ಗೌರೀಶ ಈಶ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ. ಶಂಭೋ ಶಂಭೋ. ಭಾಗೀರಥಿ ಧರನೆ ಭಯವ ಪರಿಹರಿಸಯ್ಯ, ಭಾಗೀರಥಿ ಧರನೆ ಭಯವ ಪರಿಹರಿಸಯ್ಯ. ಲೇಸಾಗಿ ನೀ ಸಲಹೋ ಸತತ ಶರ್ವದೇವ, ಲೇಸಾಗಿ ನೀ ಸಲಹೋ ಸತತ ಶರ್ವದೇವ. ಭಾಗವತ ಜನಪ್ರಿಯ ವಿಜಯ ವಿಠಲ ನಂಗ್ರಿ, ಭಾಗವತ ಜನಪ್ರಿಯ ವಿಜಯ ವಿಠಲ ನಂಗ್ರಿ. ಜಾಗು ಮಾಡದೆ ಭಜಿಪ ಭಾಗ್ಯವನೆ ಕೊಡು ಶಂಭೋ, ಜಾಗು ಮಾಡದೆ ಭಜಿಪ ಭಾಗ್ಯವನೆ ಕೊಡು ಶಂಭೋ. ಶಂಭೋ 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 ಶಂಭೋ, ಕೈಲಾಸವಾಸ ಗೌರೀಶ ಈಶ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ. ಶಂಭೋ 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 ಶಂಭೋ. ಹರೇ ಶ್ರೀನಿವಾಸ. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ಆಡಿದ್ದೀರಾ ಮ್ಯಾಮ್. ತುಂಬಾ ರಾಗವಾಗಿ ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಶಿವನ ನೆನ್ಸ್ಕೊಂಡು ತುಂಬಾ ಚೆನ್ನಾಗಿ ಆಡಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು. ನಿಮ್ಮ ಅನುಭವಗಳನ್ನು ಸಹ ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರಿ ಮ್ಯಾಮ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್. ಎಲ್ಲರಿಗೂ ನನಗೆ ಧ್ಯಾನ ನಮ್ಗೆ ಇನ್ನೂ ಸಾಕಾಗೋದಲ್ಲ, ಎಷ್ಟಿದ್ರು ಒಂದೆಲ್ಲ ಒಂದಿಷ್ಟು ಬೊಗ್ಸಿ ತಗೋತಾ ಇದೀವೇನೋ ಅಂತ ಅನ್ಸುತ್ತೆ. ಧ್ಯಾನ ಹಂಚಿಕೆ ಟೈಮನ್ನೇ ನಾನು ತುಂಬಾನೇ ಕಾಯ್ತಾ ಇರ್ತೀನಿ ಮೇಡಮ್. ತುಂಬಾ ಚೆನ್ನಾಗಿ ಧ್ಯಾನ ಅಂದ್ರೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಅನುರಾಧ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಅನುಭವ ಹಂಚಿಕೆ ಮಾಡ್ಕೋಬೇಕಿತ್ತು, ಅದಕ್ಕೆ ಮತ್ತೆ ಮಾಡಿ ಮ್ಯಾಮ್. ಅದಕ್ಕೆ ಅಂತೆಲ್ಲ ಈ ವೇದಿಕೆ ಇಟ್ಟಿರೋದ ಮ್ಯಾಮ್. ನಿಮ್ಮ ಅನುಭವ, ನಿಮ್ಮ ಕಲೆ ಪ್ರದರ್ಶನ ಅಲ್ಲಿ. ಓಕೆ, ಮಾಡಿ ಮ್ಯಾಮ್. ಸುಧಾಕರ್ ಸರ್ ಹೇಳುವಾಗ ಕೆಲವು ಎಲ್ಲಾ ಮಾತುಗಳು ಪತ್ರಿಜಿ ಬಗ್ಗೆ ಹೇಳ್ಬೇಕಾದ್ರೆ ನಂಗೊಂಥರ ಏನೋ ಮೈ ಜುಮ್ ಅನಿಸ್ತಾ ಇತ್ತ ಮೇಡಮ್. ಯಾಕಂದ್ರೆ ನಾವು ಅವ್ರನ್ನ ನೋಡಿಲ್ಲ, ಆದ್ರೂ ಅದೊಂದು ಚೇತನ ಎಷ್ಟೊಂದು ಅದ್ಭುತವಾದ ಕೆಲಸಗಳು ಮಾಡುತ್ತಲ್ಲ ಅಂತ ಒಂದು ಅನಿಸ್ತು ನನಗೆ ಮೇಡಮ್. 2022 ಜುಲೈ 14 ನನಗೆ ಈ ಧ್ಯಾನ ಪರಿಚಯ ಆಗಿದ್ದು. ಅದಾಗಿ ನಾನು ಡಿಸೆಂಬರ್ 21 ಧ್ಯಾನ ಮಹಾಚಕ್ರಕ್ಕೆ ಹೋಗೋ ಒಂದು ಸದಾವಕಾಶ ಸಿಕ್ತು ಮೇಡಮ್. ಈ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಯಾರು ಅವರು ಸಮಾಧಿ ಹತ್ರಕ್ಕೆ ಹೋಗಕ್ ಅವಕಾಶ ಸಿಗಲ್ಲ ಮೇಡಮ್. 4 ರಿಂದ 5 ತಿಂಗಳು ಧ್ಯಾನ ಮಾಡಿದ್ರು ಯಾರಿಗೂ ಅವಕಾಶ ಸಿಗಲ್ಲ. ಆ ಒಂದು ಅವಕಾಶ ನನಗೆ ಸಿಕ್ಕಿತ್ತು ಮೇಡಮ್. ಅನ್ಫಾರ್ಚುನೇಟ್ಲಿ ಅವರು ಯಾರು ನನಗಷ್ಟ ಅವ್ರ ಬಗ್ಗೆ ನನಗೇನು ಗೊತ್ತಿಲ್ಲ.
ಬಟ್ ಎಲ್ಲರೂ ಹೋಗ್ತಾ ಇದ್ದಾರೆ, ನಾನು ಹೋಗ್ಬೇಕು ಅಂತ ಹೋಗಿದ್ದೆ ಮೇಡಮ್. ಅದು ಈಶ್ವರಿ ಪಿರಮಿಡ್ ತುಂಬಾನೇ Okay. ಅದ್ಭುತವಾಗಿದೆ ಮೇಡಮ್. ಒಂದು ಎಷ್ಟು 20 ನಿಮಿಷ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡಿದ್ವಿ. ಆ ಒಂದು 20 ನಿಮಿಷ ಧ್ಯಾನ ಮಾಡಿದ್ದು 20 ಅವರ್ಸ್ ಧ್ಯಾನ ಮಾಡಿದಷ್ಟು ಎನರ್ಜಿ ಹೈ ಇತ್ತು ಮೇಡಮ್. ನಾನು ಅದ್ರ ಬಗ್ಗೆ ತಿಳ್ಕೊಂಡಿರ್ಲಿಲ್ಲ. ನಿನ್ನೆ ಕೇಳಿದಾಗ ನಾನು ಇಷ್ಟೊಂದು ದೊಡ್ಡ ಮಹಾನ್ ವ್ಯಕ್ತಿ ಒಂದು ಸಮಾಧಿಗೆ ನನಗೋಗ ಅವಕಾಶ ಸಿಕ್ತಾ ಅಂತ ನಿನ್ನೆ ಅನಿಸ್ತು ಮೇಡಮ್. ಆಮೇಲೆ ಧ್ಯಾನಕ್ಕೆ ಕೂರಿಸಿದಾಗ ಕೂತಿದ್ದೀನಿ ಮೇಡಮ್. ನಾನು ಈಶ್ವರಿ ಪಿರಮಿಡ್ ನೆನ್ಪು ಮಾಡ್ಕೊಂಡು ಕೂತಿದ್ದೀನಿ ಮೇಡಮ್. ನನಗೆ ನಿನ್ನೆ ಕ್ಲಾಸ್ ಮುಗ್ದಿರೋದು ಗೊತ್ತಿಲ್ಲ, ಎಂತ ಗೊತ್ತಿಲ್ಲ. 5:30ಗೆ ನನ್ನ ಮಕ್ಕಳು ಬಂದು ಎಬ್ಬಿಸಿದ್ಮೇಲೆ ನನಗೆ ಎಚ್ಚರ ಆಗಿರೋದು. Okay, okay, okay. ನಾನು ನಿನ್ನೆ ಹೇಳ್ಕೊಳ್ಳೋಣ ಅಂದ್ರೆ ನನಗೆ ಮಾತಾಡಕ್ ಅವಕಾಶ ಸಿಗುತ್ತೆ, ನಾನು ಮಾತಾಡೋಣ ಅಂತ ಅನ್ಕೊಂಡ್ ಕೂತಿದ್ದೀನಿ ಮೇಡಮ್. ಗೊತ್ತಿಲ್ಲ 5:30ಗೆ ನನ್ನ ಮಕ್ಕಳು ಬಂದು ಎಬ್ಬರಿಸ್ತಾ ಇದ್ದಾರೆ. ನನಗೆ ಎದ್ದೇಳಕ್ ಆಗ್ತಾ ಇಲ್ಲ ಮೇಡಮ್. ಅಷ್ಟು ಒಂದು ಹೈ ಎನರ್ಜಿ ಇತ್ತು ಮೇಡಮ್. ಇವತ್ತು ಅವ್ರು ನಿರ್ವಾಣ ಆಗಿದ್ದಿನ ಅದನ್ನ ನೆನ್ಸ್ಕೊಂಡ್ರೆ ಈಗ್ಲೂ ಒಂಥರ ಮೈ ಜುಮ್ ಅನ್ಸುತ್ತೆ ಮೇಡಮ್. ಹೌದು ನನಗೊಂದು ಅವಕಾಶ ಸಿಕ್ಕಿದ್ದು ನಿಜ ಮೇಡಮ್. ಅಂದ್ರೆ ಪುಣ್ಯ ಮಾಡಿದ್ದೆ ಮೇಡಮ್. ನಾನು ಅಷ್ಟು ಒಂದು ಧ್ಯಾನ ಧ್ಯಾನ ಅಂದ್ರೆ ಗೊತ್ತೇ ಇಲ್ದಳ್ ನಾನು. ಸುಮ್ನೆ ಪರಿಚಯ ಆಯ್ತು, ಯಾರೋ ಹೋಗ್ತಾರೆ ಅವ್ರ ಜೊತೆಗೆ ಹೋಗಿದ್ದೆ ಮೇಡಮ್. ಶ್ರೀಕಾಂತಿ ಮೇಡಮ್ ಅಂತ ಕರ್ಕೊಂಡು ಹೋಗಿದ್ರು. ಅದ್ಭುತವಾಗಿದೆ ಮೇಡಮ್. ಅದೊಂದು ಧ್ಯಾನ ಮಹಾಚಕ್ರಕ್ಕೆ ಪ್ರತಿಯೊಬ್ರು ಹೋಗಿ ಬರ್ಲೇಬೇಕು ಮೇಡಮ್. ಈಶ್ವರಿ ಪಿರಮಿಡ್ ಅಂತೂ ಹೈ ಎನರ್ಜಿ ಇದೆ ಮೇಡಮ್. ಓಕೆ ಮ್ಯಾಮ್, ನೀವು ಅಲ್ಲೆಲ್ಲ ಹೋಗಿ ಬಂದಿದ್ದೀರಾ, ನೀವು ಎಲ್ಲ ಪುಣ್ಯಾತ್ಮರು ಮ್ಯಾಮ್. ಅದರಿಂದ ಅನುಭವವನ್ನು ಪಡ್ಕೊಂಡಿದ್ದೀರಾ. ಮತ್ತೆ ನಿಮ್ಮ ಫ್ರೆಂಡ್ ಕರ್ಕೊಂಡು ಹೋದವ್ರಿಗೂ ಸಹ ನೀವು ತುಂಬಾ ಧನ್ಯವಾದಗಳನ್ನ ಅರ್ಪಿಸು ಮ್ಯಾಮ್. ನಿನ್ನೆನೆ ಗೊತ್ತಾಗಿದೆ ಅವರಷ್ಟು ದೊಡ್ಡ ಮಹಾನ್ ವ್ಯಕ್ತಿಗಳು ಅಷ್ಟೊಂದು ಸಾಧನೆ ಮಾಡಿದಾರ. ಅಂತರ್ನ ಹತ್ರದಿಂದ ನೋಡ್ ಬಂದಿನ ಅಂತ ನೆನ್ನೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಮೇಡಮ್. ಹೇಳ್ಕೆನ ಅಂದ್ರೆ ಧ್ಯಾನ ಹೊರಟೋಗ್ಬಿಟ್ಟಿನಿ. ಒಳ್ಳೆ ಅನುಭವನೇ ಆಗಿದೆಯಲ್ಲ ಮ್ಯಾಮ್. ಯಾವ್ದು ನಿಮ್ಗೆ ವೇಸ್ಟ್ ಅಂತೂ ಆಗ್ಲಿಲ್ಲ. ನೀವು ಅನುಭವ ಇವತ್ತು ಹೇಳ್ಕೊಂತ ಇದ್ದೀರಾ. ನಿನ್ನೆ ಅವ್ರ ಹತ್ರ ಹೇಳ್ಕೊಬೇಕಂದ್ರೆ ನಿಮ್ ಆಸೆ ಇತ್ತು. ಅದ್ ಇನ್ನೊಂದ್ ದಿವ್ಸ ಮತ್ತೆ ಸರ್ ಬರ್ತಾ ಇರ್ತಾರೆ, ಅವ್ರ ಮುಂದೆ ನೀವು ಅನುಭವ ಹೇಳ್ಕೋಬಹುದು. ಆದ್ರೆ ಒಳ್ಳೆ ಧ್ಯಾನ ಸಿಕ್ಕಿದೆ ನೀವು ನಿನ್ನೆ ಅದರಿಂದ. ಹಾ ಮೇಡಮ್, ಒಳ್ಳೆ ಧ್ಯಾನ ಸಿಕ್ಕಿದೆ. ಥ್ಯಾಂಕ್ ಯು ಮೇಡಮ್. ಮತ್ತೆ ಸರ್ ಬಂದೇ ಬರ್ತಾರೆ ಮ್ಯಾಮ್. ಅವ್ರ ಹತ್ರ ನಿಮ್ಮ ಅನಿಸಿಕೆಗಳನ್ನ ನೀವು ಅವ್ರ ಹತ್ರ ಹೇಳ್ಕೋಬೇಕಂತ ತುಂಬಾ ಆಸೆಯಿಂದ ಇದ್ರಿ. ಮತ್ತೆ ಸರದ ಕ್ಲಾಸ್ ಸಿಗತ್ತೆ, ನೀವು ಅವ್ರ ಹತ್ರ ಹೇಳ್ಕೊಂತೀರಾ ಮ್ಯಾಮ್. ಮತ್ತೆ ಮೇಡಮ್ ಇನ್ನೂ ಒಂದು ಮೇಡಮ್, ಅಲ್ಲಿ ಹತ್ತತ್ರ ಒಂದು 50-60 ಸಾವಿರ ಜನ ಇದ್ರು ಮೇಡಮ್ ಆ ಧ್ಯಾನ ಮಹಾಚಕ್ರದಲ್ಲಿ. ನಾನ್ ಸ್ವಲ್ಪ ನಮ್ಮ ಹಳ್ಳಿ ಸೈಡ್ ಅಲ್ಲಿ ಒಂದು ಬ್ಯಾಗ್ನು ಇಟ್ಟೋಗಕ್ಕೆ ಭಯ ಪಡ್ತಾರೆ ಮೇಡಮ್. ಪಕ್ಕದ ಮನೆಯವ್ರಿಗೆ ಹೇಳಿ ಹೋದ್ರುನು ಬ್ಯಾಗ್ ಕಳ್ತನ ಆಗುತ್ತೆ. ನಾನು ಅಲ್ಲಿ ಹೋದಾಗ ಒಂದ್ ಬಹಳ ಅಬ್ಸರ್ವ್ ಮಾಡಿದೆ ಮೇಡಮ್. ನನ್ನ ಪರ್ಸನ್ನ ನಾನು ಊಟ ಮಾಡೋ ಜಾಗದಲ್ಲಿ ಇಟ್ಟು ಸುಮಾರು 1 ಅವರ್ ನಾನು ಸುತ್ತೋಡ್ಕೊಂಡ್ ಬಂದಿನಿ. ನೆನಪೇ ಇಲ್ಲ ನನ್ನ ಕೈಲಿ ಪರ್ಸ್ ಐತೆ ಅಂದ್ಕೊಂಡು ಹೋಗಿದ್ದೀನಿ. ಆ 1 ಅವರ್ ಸುತ್ತೋಡ್ದಾದ್ಮೇಲೆ ನಾನು ಏನೋ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದೆ ಮೇಡಮ್. ಅವ ನೋಡ್ತೀನಿ ಪರ್ಸ್ ಇಲ್ಲ. ಒಂದು ಮಿರಾಕಲ್ ಅಂದ್ರೆ ನಾನು ಯಾವ ಜಾಗದಲ್ಲಿ ಊಟಕ್ಕೆ ಕುತ್ಕೊಂಡಿದ್ನೋ ಅದೇ ಜಾಗದಲ್ಲಿ ಇದೆ ಮೇಡಮ್ ನನ್ನ ಪರ್ಸ್. ಅದೇ ನಮ್ಮ ಧ್ಯಾನಿಗಳು ಮೇಡಮ್. ಧ್ಯಾನಿಗಳು ಅಂದ್ರೆ ಅದೇನೆ. ನಮ್ಮ ಧ್ಯಾನಿಗಳಲ್ಲಿ ಏನೆಲ್ಲ ಒಳ್ಳೇದನ್ನ ನಾವು ಕಾಣ್ಬಹುದು ಅನ್ನೋದು ನೀವು ಕೊಟ್ಟಂತ ಉದಾಹರಣೆ ಮ್ಯಾಮ್. ಯಾರು ಮುಟ್ಟಿರ್ಲಿಲ್ಲ ಮೇಡಮ್. ಅಲ್ಲೇ ಎಷ್ಟೋ ಜನ ಹೋಗ್ತಾ ಇದಾರೆ, ಬರ್ತಾ ಇದಾರೆ, ಒಬ್ರು ಮುಟ್ಲಿಲ್ಲ. ಅವತ್ತು ನಾನು ಅಂದ್ಕೊಂಡೆ ಮೇಡಮ್, ನಾನು ಧ್ಯಾನ ಅಷ್ಟು ಸೀರಿಯಸ್ ಆಗಿ ಮಾಡ್ತಾ ಇರ್ಲಿಲ್ಲ. ಆ ಒಂದ್ ಘಟನೆ ಆದ್ಮೇಲೆ ಅಂದ್ಕೊಂಡೆ, ಧ್ಯಾನ ಮಾಡೋರಲ್ಲಿ ಎಷ್ಟು ಒಳ್ಳೆ ಮನ್ಸಿರುತ್ತೆ, ಎಷ್ಟು ಮುಗ್ಧತೆ ಅನ್ನೋದಿರುತ್ತೆ. ಇಂಥದ್ದು ಒಳ್ಳೆ ಆಪರ್ಚುನಿಟಿ ನನಗ್ ಸಿಕ್ತಲ್ಲ ಭಗವಂತ ಅಂತ ಹೇಳಿ ಮತ್ತೆ ಹೋಗಿ ಅವ್ರ ಸಮಾಧಿ ಮೇಲೆ ನಾನು ಹಣ ಇಟ್ಟು ಅವ್ರಿಗೆ ನಮಸ್ಕಾರ ಮಾಡಿ ಬಂದೆ ಮೇಡಮ್. ಸ್ಟಾರ್ಟಿಂಗ್ ಹೋದಾಗ ನಾನು ಅವ್ರಿಗೆ ನಮಸ್ಕಾರ ಮಾಡಿರ್ಲಿಲ್ಲ ಮೇಡಮ್. ಯಾಕೆ ಸುಳ್ಳು ಹೇಳ್ಬೇಕು, ನಾನು ಅವ್ರಿಗೆ ನಮಸ್ಕಾರನೇ ಮಾಡಿದ್ದಿಲ್ಲ. ಯಾರೋ ಅಂದ್ಕೊಂಡು ಸುಮ್ನೆ ಹೋಗಿದ್ದೆ. ನೆಕ್ಸ್ಟ್ ಬರಬೇಕಾದ್ರೆ ಅವ್ರಿಗೆ ಹಣೆ ಇಟ್ಟು ನಾನು ಅವ್ರದ್ದು ಸಮಾಧಿಗೆ ನಮಸ್ಕಾರ ಮಾಡಿ ಬಂದೆ ಮೇಡಮ್. ನಂಗಿನ್ನು ಅಲ್ಲಿ ಇರಕ್ಕೆ ಅಂದ್ರೆ ಇಷ್ಟ ಆಯ್ತು. ಟ್ರೈನು ಹೋಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಮೇಡಮ್. ಮತ್ತೆ ಏನಾದ್ರು ಒಂದು ಸದಾವಕಾಶ ಸಿಕ್ಕರೆ ಮತ್ತೆ ಹೋಗ್ಬೇಕು ಅನ್ನೋ ಒಂದು ಆಸೆ ಇದೆ ಮೇಡಮ್. ನೀವು ಅದು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಮೇಡಮ್, ಹೋಗ್ತೀರಾ ಅಲ್ಲಿಗೆ. ನೀವು ಯಾವತ್ತಿಗೆ ಧ್ಯಾನಿಗಳು ಯಾವತ್ತೂ ಅಷ್ಟೇ ಏನ್ ಮಾಡ್ಬೇಕಂದ್ರೆ ಅದನ್ನ ಮಾಡೇ ಮಾಡ್ತಾರೆ ಮ್ಯಾಮ್. ನೀವು ಕಾನ್ಫಿಡೆನ್ಸ್ ಇಟ್ಕೊಂಡ್ರೆ ನೀವು ಹೋಗ್ತೀರಾ. ಇಲ್ಲ ಮೇಡಮ್, ಮತ್ತೆ ಹೋಗ್ಲೇಬೇಕು, ಆ ಜಾಗಕ್ಕೆ ಹೋಗ್ಲೇಬೇಕು. ಅದನ್ನ ನೋಡ್ಲೇಬೇಕು ಮೇಡಮ್. ನನಗೆ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಹೋಗ್ಬೇಕು ಅನ್ನೋ ಒಂದು ಆಸೆ ಐತೆ ಮೇಡಮ್. ಪ್ರತಿ ವರ್ಷ ಧ್ಯಾನ ಮಹಾಚಕ್ರದಲ್ಲಿ ಇರ್ಬೇಕು ನಾನು. ಈ ತರ ಒಂದ್ ಅಂದ್ಕೊಂಡ್ ಬಂದೆ. ಈ ವರ್ಷ ಹೋಗಕ್ ಅವಕಾಶ ಇತ್ತು ಮೇಡಮ್. ಇನ್ನೇನು 2 days ಒಳಗೆ ನಾನು ಟ್ರೈನ್ ಬುಕ್ ಮಾಡೋದು ಲೇಟ್ ಆಗ್ಬಿಡ್ತು, ಹೋಗಕ್ ಆಗ್ಲಿಲ್ಲ. ಇಷ್ಟ ಅನುಭವ ಹಂಚ್ಕೊಳಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದ ಮಹತಾರ್ ಫೌಂಡೇಶನ್ಗೂ ಹಾಗೂ ಗೀತಾ ಮೇಡಮ್ಗೂ ನಿಮ್ಗೂ ಎಲ್ಲಾರ್ಗು ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಅನುಭವ ತುಂಬಾ ದೊಡ್ಡದು ಮ್ಯಾಮ್. ತುಂಬಾ ಚೆನ್ನಾಗಿ ಹಂಚ್ಕೊಂಡಿದ್ದೀರಾ. ನಿಮ್ಮ ಅನುಭವ ಕೇಳ್ತಾ ಇದ್ರೆ ನಮಗೂ ಸಹ ಆ ಜಾಗಕ್ಕೆ ಹೋಗ್ಬೇಕು, ನಾವು ಸಹ ಆ ತರ ಅನುಭವ ಪಡ್ಕೋಬೇಕು. ಹಾಗೇನೆ ನಮ್ಮ ಇಲ್ಲಿ ಇರ್ತಕ್ಕಂಥ ಮಾಸ್ಟರ್ ಎಲ್ರಿಗೂ ಅನ್ನಿಸ್ತಾ ಇರ್ಬೋದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ಚೆನ್ನಾಗಿ ಹಂಚ್ಕೊಂಡಿದ್ದೀರಾ ನಿಮ್ಮ ಅನುಭವನ. ಥ್ಯಾಂಕ್ ಯು ಮ್ಯಾಮ್.
ಶಿವರತ್ನಮ್ಮ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಶಿವರತ್ನಮ್ಮ. ಹಾ ಮಾಡ್ಕೊಂಡೆ ಮೇಡಮ್. ಹಾ ನಮಸ್ತೆ ಮ್ಯಾಮ್, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನನ್ಗೆ ಧ್ಯಾನ ಅದಕ್ಕೆ ಕೂತ್ಕೊಂಡ್ಮೇಲೆ ನನ್ ಮೈಂಡ್ ಸ್ವಲ್ಪ ಕೂಲ್ ಆಯ್ತು ಮೇಡಮ್. ಶಾಂತತೆಯಿಂದ ಇದ್ದೀನಿ. ಮತ್ತೆ ಬೇಗ ಬೇಗ ಕೆಲಸ ಮಾಡ್ಬೇಕು ಅಂತ ಗಾಬರಿ ಪಡ್ತಿದ್ದೆ. ಇವಾಗ ಆ ತರದ್ದ ಏನಿಲ್ಲ. ಪ್ಲಾನ್ ಮಾಡಿ ಮನೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಖುಷಿಯಾಗಿದ್ದೀನಿ. ಆದ್ರೆ ನಮ್ಗೆ ಗೆಸ್ಟ್ಗಳದು ಅದು ಇದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಕುತ್ಕೊಳ್ಳೋದಿಕ್ಕಾಗಲ್ಲ. ಆದ್ರೂ ಶ್ರಮ ಪಟ್ಟು ಕುತ್ಕೊಂಡ್ಬಿಡ್ತೀನಿ. ಎಷ್ಟೊತ್ತಾದ್ರೂ ಆಗ್ಲಿ. 4:15 ನಮ್ಮ ಮನೆಯವ್ರ ಫೋನ್ ತಗೊಂಡು ಅಂಗಡಿಗೆ ಹೊರಟೋಗ್ತಾರೆ. ನಾನು ಅದಕ್ಕೆ ಹಿಂಗೆ ಅಂದೆ, ನಾನ್ ಮಾತಾಡ್ಬೇಕು ಅಂತ. ಈ ತರ ಪ್ರಾಬ್ಲಮ್ಸ್ ಗಳಿದೆ. ಆದ್ರೂ ಬಿಡ್ತಾ ಇಲ್ಲ, ಮಾಡ್ತಾ ಇದ್ದೀನಿ. ಅದ್ರಿಂದ ನಾನು ಒಂದು ಪ್ರತಿಫಲ ತಗೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಸ್ವಾಧ್ಯಾಯದಲ್ಲಿ ನಮ್ಮ ಜೀವನಕ್ಕೆ ಏನ್ ಬೇಕೋ ಅದನ್ನ ತಗೊಂತಾ ಇದ್ದೀನಿ. ಅವರು ಮಾಸ್ಟರ್ಸ್ ಗಳು ಮಾತಾಡೋದ್ರಲ್ಲಿ ಯಾವ್ದು ಒಳ್ಳೇದಿರುತ್ತೋ ಅದನ್ನ ಆರಿಸಿ ನನ್ನ ಜೀವನದಲ್ಲಿ ಏನು ನಾನು ತಪ್ಪು ಮಾಡ್ತಿದ್ದೀನಿ ಅದನ್ನ ಸರಿಪಡಿಸ್ಕೊಂತ ಇದ್ದೀನಿ. ಧ್ಯಾನದಲ್ಲಿ ನನ್ನ ಬಾಡಿನ ಸರಿಪಡಿಸ್ಕೊಂತ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಇದು ಬೇಕು ನಮ್ಗೆ ಅಷ್ಟೇ ಮೇಡಮ್. ಮತ್ತೆ ಒಂದ್ ಹಾಡು ಹೇಳ್ತೀನಿ ಮೇಡಮ್. ಹೇಳಿ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಜೇನಗೂಡಿನಂತೆ ನಮ್ಮಿ ಕ್ಲಬ್ಬು, ಕೂಡಿ ಬಾಳುತ್ತಿರುವ ನಮ್ಮಿ ಮಾಸ್ಟರ್ಗಳು. ಜೇನಗೂಡಿನಂತೆ ನಮ್ಮಿ ಕ್ಲಬ್ಬು, ಕೂಡಿ ಬಾಳುತ್ತಿರುವ ನಮ್ಮಿ ಮಾಸ್ಟರ್ಗಳು. ತಾಯ ಮಮತೆ ಎಂಬುದೇ ನಮಗೆ ರಕ್ಷೆಯು, ತಾಯ ಮಮತೆ ಎಂಬುದೇ ನಮಗೆ ರಕ್ಷೆಯು. ಹಿರಿಯರ ಮಾಸ್ಟರ್ ನುಡಿಗಳೇ ಬಾಳಿನ ಬೆಳಕು, ಬಾಳಿನ ಬೆಳಕು. ನಮ್ಮ ಸಂಸಾರ ಆನಂದ ಸಾಗರ, ಸೋದರ ವಾತ್ಸಲ್ಯದಿ ನಮ್ಮಿ ಮನೆಯು, ಮೀರಿಸ ಗುಣವಂತರು ನಮ್ಮಿ ಮಾಸ್ಟರ್ಗಳು. ಸೋದರ ವಾತ್ಸಲ್ಯದಿ ನಮ್ಮಿ ಗ್ರೂಪು, ಮೀರಿಸ ಗುಣವಂತರು ನಮ್ಮಿ ಮಾಸ್ಟರ್ಗಳು. ಕಷ್ಟ ಸುಖದಿ ಅಮ್ಮನಿಗೆ ನೆರವಾಗುವೆನು, ಕಷ್ಟ ಸುಖದಿ ಅಮ್ಮನಿಗೆ ನೆರವಾಗುವೆನು. ನನ್ನ ಈ ಜೀವನ ಸಾಗಿಸಲು ಜೊತೆಗೆ ಇರುವೆನು, ಜೊತೆಗೆ ಬೆಳೆವೆನು. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನನಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾವೆಲ್ಲ ಒಂದೇ ಸಂಸಾರ, ನಾವೆಲ್ಲ ಹೇಗಿರ್ಬೇಕು, ನಾವೆಲ್ಲ ಒಂದೇ ಸಂಸಾರದವರು, ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇರ್ಬೇಕು ಅಂತ ತುಂಬಾ ಚೆನ್ನಾಗಿ ಹಾಡು ನಿಮ್ದೇ ಸೃಷ್ಟಿ ಮಾಡಿ, ನೀವೇ ಹಾಡನ್ನು ಸೃಷ್ಟಿ ಮಾಡಿ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಿದೀರಾ ಮ್ಯಾಮ್. ನಿಮ್ಮ ಅನುಭವನೂ ಸಹ ತುಂಬಾ ಚೆನ್ನಾಗಿ ಹೇಳ್ಕೊಂಡಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಶಿವರತ್ನಮ್ಮ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಾಗಲಲಿತಾ ಮ್ಯಾಮ್, ನಾಗಲಲಿತಾ ಮ್ಯಾಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ ಲಕ್ಷ್ಮಿ ಮೇಡಮ್ಗೆ ಮತ್ತೆ ಸಣ್ಣಗೌಡವ್ರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತೆ ಈ ವೇದಿಕೆಗೆ ನನ್ನ ನಮಸ್ಕಾರಗಳು. ಮತ್ತೆ ಈ ಒಂದು ಪ್ರೋಗ್ರಾಮ್ ತುಂಬಾ ಅದ್ಭುತವಾಗಿ ಇದೆ. ಧ್ಯಾನ ತುಂಬಾ ನನ್ನ ಮನ್ಸನ್ನ ಇದ್ ಮಾಡ್ತು. ತುಂಬಾ ಭಯ ಆಗಿತ್ತು, ಮತ್ತೆ ಕೋಪ, ಸಿಟ್ಟು ಎಲ್ಲ ಇತ್ತು, ಅದೆಲ್ಲ ತಾಳ್ಮೆ ಆಯ್ತು. ಮತ್ತೆ
ಎಷ್ಟೊಂದು ಜ್ಞಾನ ಹಂಚಿಕೆಯಲ್ಲಿ ನೀವು ಇದ ಯಾರ ಏನೇ ಮಾಡಿದ್ರು ನೀವು ಅವ್ರನ್ನ ಕ್ಷಮಿಸ್ಬೇಕು ಅಂತ ಕ್ಷಮಾಗುಣದ ಬಗ್ಗೆ ಹೇಳಿದ್ರು. ಅದನ್ನ ನಾನು ಅಳವಡಿಸ್ಕೊತಾ ಇದ್ದೀನಿ. ಮತ್ತೆ ಪ್ರಾಣಶಕ್ತಿ ವಿಜಯಲಕ್ಷ್ಮಿ ಮೇಡಮ್, ಮತ್ತೆ ಸತ್ಯಪಯಣ, ಮುದ್ರೆಗಳ ಬಗ್ಗೆ, ಏಂಜಲ್ಸ್ ನಂಬರ್ ಬಗ್ಗೆ, ಚಕ್ರಗಳ ಬಗ್ಗೆ, ಮತ್ತೆ ನೆನ್ನೆ ಸುಧಾಕರ್ ಸರ್ ಹೇಳುದು ಪತ್ರಿಜಿ ಅವ್ರ ಬಗ್ಗೆ ನಮ್ಗೆ ಅಷ್ಟು ತಿಳಿದಿರ್ಲಿಲ್ಲ. ಅದ್ರ ಬಗ್ಗೆ ತುಂಬಾ ಅದ್ಭುತವಾದ ಜ್ಞಾನ ಹಂಚಿಕೆ ಆಗ್ತಾ ಇದೆ. ನಾನು ಎಲ್ಲಾ ಕ್ಲಾಸ್ಗಳಲ್ಲೂ ಭಾಗವಹಿಸ್ತೀನಿ. ಮೆಡಿಟೇಷನ್ ರಾತ್ರಿ ಒಂದು ಧ್ಯಾನದ ಬಗ್ಗೆ ತುಂಬಾ ನಂಗೆ ಖುಷಿ ಇದೆ. ರಾತ್ರಿ ಧ್ಯಾನ ನಾನು ಮಾಡ್ತಾ ಇದ್ದೀನಿ, ಪೂರ್ಣ ರಾತ್ರಿ ಧ್ಯಾನನ. ತುಂಬಾ ವೇದಿಕೆ ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಖುಷಿ ಅನಿಸುತ್ತೆ. ತುಂಬಾ ಅನುಕೂಲ ಆಗಿದೆ. ನನ್ನ ಜೀವನದಲ್ಲೂ ತುಂಬಾ ಅನುಕೂಲವಾಗಿದೆ. ಚೆನ್ನಾಗಿ ಉಪಯೋಗ ಆಗ್ತಿದೆ ಮೇಡಮ್. ಇಷ್ಟು ಹೇಳಕ್ಕೆ ನೀವು ಪ್ರತಿಯೊಂದು ಕ್ಲಾಸ್ ಅಟೆಂಡ್ ಮಾಡ್ತೀರಾ? 5 ಗಂಟೆದು, 11 ಗಂಟೆದು, 3 ಗಂಟೆದು, 9 ಗಂಟೆದು, ಮತ್ತೆ 11:15 ಆಗಲ್ಲ. 11:30 ಮಾಡಲ್ವಾ? ರಾತ್ರಿ ಪ್ರತಿಯೊಂದು ಕ್ಲಾಸ್ ಅಟೆಂಡ್ ಮಾಡ್ತೀರಾ? ತುಂಬಾ ಚೆನ್ನಾಗಿ ಅನುಭವ ಪಡ್ಕೊಂಡಿದೀರಾ ಅಂತ ಅನ್ಕೊಂಡಿದೀವಿ. 11 ಗಂಟೆಯಿಂದ ಎಷ್ಟು ಗಂಟೆ ತನಕ ಮಾಡ್ತೀರಾ ಮ್ಯಾಮ್ ನೈಟ್ಗೆ? ನೈಟ್ 11ರಿಂದ ಒಂದೊಂದ್ ದಿನ 2 ಗಂಟೆ ಆಗುತ್ತೆ. ಒಂದೊಂದ್ ದಿನ ಈಗ ನೆನ್ನೆ 3 ಗಂಟೆವರೆಗೆ, ಮೊನ್ನೆನು 3 ಗಂಟೆವರೆಗೆ, ಮಧ್ಯ ಒಂದ್ 2 ಕಾಲ ಆಗಿರುತ್ತೆ ಒಂದೊಂದ್ಸಲ. 3 ಗಂಟೆ ಮೊದಲ ದಿನ 4 ಗಂಟೆವರೆಗೂ ಮಾಡಿದೆ. ಆಮೇಲೆ 3 ಗಂಟೆವರೆಗೆ ಸಾಮಾನ್ಯ ಹಾಗೆ ಮಾಡ್ತೀನಿ ಮೇಡಮ್. ನಂಗೆ ಖುಷಿ ಅನ್ಸುತ್ತೆ ರಾತ್ರಿ ಧ್ಯಾನದಲ್ಲೂ ತೊಡಗಿಸ್ಕೊಂತೀರಾ? ಅದೇ ತರ ಇಲ್ಲೂ ಸಹ ಕ್ಲಾಸ್ ಗಳನ್ನ ಸ್ವಾಧ್ಯಾಯ ಚೆನ್ನಾಗಿ ಮಾಡ್ತೀರಾ? ಕ್ಲಾಸ್ ಗಳನ್ನ ಕೊಡ್ತೀರಾ? ಮಾತಾಡಕ್ಕೆ ಬರ್ತಿರ್ಲಿಲ್ಲ. ಇದೊಂದು ಪ್ರೇರಣೆ ಅಂದ್ರೆ ನಂಗೆ ಗೀತಾ ಮೇಡಮ್ ಕ್ಲಾಸ್ ಕೊಡ್ಸಿದ್ರು. ಅವರು ತುಂಬಾ ನಂಗೆ ಧೈರ್ಯ ತುಂಬಿ ಕೊಡ್ಸಿದ್ರು ಕ್ಲಾಸ್. ಹೌದು ಮ್ಯಾಮ್. ಅವರು ಪ್ರತಿಯೊಬ್ಬರನ್ನು ಸಹ ಅವರು ಪ್ರೇರಣೆ ಮಾಡಿ, ಪ್ರತಿಯೊಬ್ಬರಿಗೂ ಈ ತರ ಮಾಡಿ ಅಂತ ಎಲ್ರನ್ನೂ ಸಹ ಪ್ರೋತ್ಸಾಹ ಮಾಡಿ ಪ್ರತಿಯೊಬ್ಬರ ಕೈಲೂ ಕ್ಲಾಸ್ ಗಳನ್ನ ಕೊಡಿ. ನಾನ್ ನಿರೂಪಣೆ ಬರ್ಬೇಕಂದ್ರು ಗೀತಾ ಮೇಡಮ್ ನಿಮ್ಗ್ ಆಗತ್ತೆ, ಮಾಡಿ ಅಂತ ಅವ್ರು ಪ್ರತಿಯೊಬ್ಬರಿಗೂ ಸಹ ಪ್ರೇರೇಪಿಸ್ತಾರೆ. ಪ್ರತಿಯೊಬ್ಬರನ್ನು ಮುಂದೆ ಬರ್ಬೇಕು ಅಂತ ಪ್ರತಿಯೊಬ್ಬರನ್ನು ಅವ್ರ ವೇದಿಕೆ ಮೇಲೆ ವ್ಯಕ್ತಪಡಿಸೋದಕ್ಕೆ ಅವರು ಧೈರ್ಯ ತುಂಬ್ತಾರೆ. ಪ್ರೇರಣೆ ಮಾಡಿ ಕ್ಲಾಸ್ 2-3 ಕ್ಲಾಸ್ ಕೊಟ್ಟೆ. ತುಂಬಾ ಖುಷಿ ಆಗುತ್ತೆ. ಧೈರ್ಯ ಬಂತು ಮಾತಾಡಕ್ಕೆ. ಸ್ವಲ್ಪ ತುಂಬಾ ಖುಷಿ ಆಗುತ್ತೆ ಮೇಡಮ್. ನಾವು ಸ್ಕೂಲ್ಗಳಲ್ಲೂ ಮುಂದೆ ಬಂದಿರ್ಲಿಲ್ಲ, ಮಕ್ಳ ಜೊತೆನೇ ಇರ್ತಿದ್ವಿ ಹೊರತು ಸ್ಕೂಲ್ಗಳಲ್ಲೂ ವೇದಿಕೆಗೆ ಬಂದೇ ಇಲ್ಲ. ಅಷ್ಟು ವರ್ಷ ಸರ್ವಿಸ್ ಮಾಡಿದ್ರೆ ಇಲ್ಲಿ ಅವಕಾಶ ಸಿಕ್ತು. ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಒಂದು ಹಾಡು ಹೇಳ್ತೀನಿ ಮೇಡಮ್, ಭಕ್ತಿಗೀತೆ. ಹೇಳಿ ಮ್ಯಾಮ್. ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ, ಅಂಗನೇ ರುಕ್ಮಿಣಿಯ ಅರಸನ ಮಂಚ. ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ, ಬಡಗಿ ಮುಟ್ಟಾದ ಮಂಚ, ಕಡಲಿನೊಳಗಿನ ಮಂಚ, ಮೃಡನ ತೋಳಿನಲ್ಲಿ ಅಡಗಿರುವ ಮಂಚ. ಸಡಗರ ಉಳ್ಳ ಮಂಚ, ಹೆಡೆಯುಳ್ಳ ಹೊಸ ಮಂಚ, ಒಡವಿಗೊಡೆಯ ಪಾಂಡುರಂಗನ ಮಂಚ. ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ, ಕಾಲಿಲ್ಲದಿಹ ಮಂಚ, ಗಾಳಿ ನುಂಗುವ ಮಂಚ, ತೋರು ಬಿಳುಪಿನ ಮಂಚ, ವಿಷದ ಮಂಚ. ಕಾಳಗದೊಳ್ಳರ್ಜುನನ ಮುಕುಟ ಕೆಡಹಿದ ಮಂಚ, 7 ಪರೀಕ್ಷಿತನ ಕೊಂದುದೀ ಮಂಚ. ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ, ಕಣ್ಣು ಕಿವಿಯಾದ ಮಂಚ, ಬಣ್ಣ ಬಿಳುಪಿನ ಮಂಚ, ಹೊನ್ನ ಪೆಟ್ಟಿಗೆಯೊಳಗೆ ಅಡಗುವ ಮಂಚ. ಹುಣ್ಣಿಮೆ ಚಂದ್ರನ ಬಣ್ಣ ಕೆಡಹಿದ ಮಂಚ, ಕನ್ಯೆ ಮಹಾಲಕ್ಷ್ಮಿಯ ಅರಸನ ಮಂಚ. ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ, ಅಕ್ಕಿ ಹೇಹಿದ ಮಂಚ, ರೊಕ್ಕ ಮುಕ್ಕದ ಮಂಚ, ತಕ್ಕ ಸಾರಿ ಪಾಂಡುರಂಗನ ಮಂಚ. ಸಿಕ್ಕಿಲ್ಲದೀ ಮಂಚ, ಶ್ರೀಲಕ್ಷ್ಮೀಪತಿ ಮಂಚ, ಒಡವಿಗೊಡೆಯ ಶ್ರೀ ಪಾಂಡುರಂಗನ ಮಂಚ. ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ, ಅಂಕುಡೊಂಕಿನ ಮಂಚ, ಅನಂತ ಕಾಲಿನ ಮಂಚ, ಶಂಕರನ ತೋಳಿಗೆ ಪದಕದ ಮಂಚ.
ಶಂಕೆಯೋಳ್ ಅರಸಸುರರ ಸಂಹರಿಸಿದ ಮಂಚ ಪಂಕಜಾಕ್ಷ ಮುಕುಂದ ಪವಡಿಪ ಮಂಚ ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ ಹುತ್ತದೋಳಿಹ ಮಂಚ ಧರೆಯ ಹೊತ್ತಿಹ ಮಂಚ ಹೆತ್ತ ಮಕ್ಕಳಿಗೆ ಹೆಸರಿಡುವ ಮಂಚ ಹತ್ತಬಾರದ ಮಂಚ ಹತ್ತಲಿ ಸದಾ ಮಂಚ ಚಿತ್ತಜ ಶ್ರೀಪಿತಾತ ಪವಡಿಪ ಮಂಚ ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ ಏಳು ಹೆಡೆಯುಳ್ಳ ಮಂಚ ಬಹಳ ಮೃದುವಿನ ಮಂಚ ಧ್ಯಾನ ಮಾತ್ರದಿ ನಾರದಂಗೊಲಿದ ಮಂಚ ನಾರಾಯಣನ ಮಂಚ ಶ್ರೀಲಕ್ಷ್ಮೀಪತಿ ಮಂಚ ಸ್ವಾಮಿ ಶ್ರೀ ಪುರಂದರ ವಿಠಲನ ಮಂಚ ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪಾಂಡುರಂಗನ ಮೇಲೆ ಹರಿ ಕೃಷ್ಣ ಪಾಂಡುರಂಗ ಎಲ್ಲರ ಮೇಲೂ ಹಾಡನ್ನ ಹಾಡಿದೀರಾ ಮ್ಯಾಮ್. ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಿದೀರಾ, ತುಂಬಾ ರಾಗವಾಗಿ ತುಂಬಾ ಚೆನ್ನಾಗಿ ಹಾಡಿದೀರಮ್ಮ. ಹಾಗೇನೆ ನಿಮ್ಮ ಅನುಭವಗಳನ್ನ ಸಹ ತುಂಬಾ ಚೆನ್ನಾಗಿ ಹಂಚಿಕೊಂಡಿದ್ದೀರಾ. ಹಾಗೆ ಈ ವೇದಿಕೆ ನೀವು ತುಂಬಾ ಚೆನ್ನಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ. ಇದೇ ತರ ನಿಮ್ಮ ಸೇವೆ ಎಲ್ಲ ಮುಂದುವರಿಲಿ ಅಂತ ಕೇಳ್ಕೊಂತ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಬುಜ್ಜಿ ಸರ್ ಅನ್ಮಿಟ್ ಮಾಡ್ಕೊಳ್ಳಿ. ಯಾರು ಹುಡುಗನ ಗೊತ್ತಿಲ್ಲ, ಮಾತಾಡಿ ಸರ್. ಮೇಡಮ್ ನಮಸ್ತೆ. ಓ ನೀವಾಗ ನಮ್ ಬುಜ್ಜಿ ಅಶ್ವಿನಿ ಬುಜ್ಜಿ. ಹಾ ಮೇಡಮ್ ನಮಸ್ತೆ. ಮತ್ತೆ ವಿಡಿಯೋ ಆನ್ ಮಾಡಕ್ಕೆ ಆಗ್ತಿಲ್ಲ ಮೇಡಮ್. ಯಾಕೆ ಮೇಡಮ್? ಮತ್ತೆ ನನ್ಗೆ ನಮ್ಮ ಮಾವ ಇದ್ದಾರೆ ಇಲ್ಲಿ, ಅವ್ರ ಜೊತೆ ಮಾತಾಡ್ಬೇಕು ಮೇಡಮ್. ಗೌಡ್ರು ಮಾಮ. ओ लेडी कौन भी? ओ लेडी कौन? ಮಾಮ ನಾನು ನಿನ್ಗೊಂದು ಹಾಡ್ ಬರ್ದಿದ್ದೀನಿ ಮಾಮ, ಹೇಳ? तू कहाँ है माँ? बोलो. ಕಪಿರಾಯ ಓ ಕಪಿರಾಯ, ದೂರದಿಂದ ಬಂದೆ ಚಾಕ್ಲೇಟ್ ಕೊಡಿಸು, ನಾನ್ಯಾರ ಮಗಳು ಗೊತ್ತಿದೆಯಾ, ನಮ್ಮೂರ ಬಳಗ ಕೇಳಿದ್ದೆಯಾ ಮಾಮ? ओ दिलीप जी क्या सांग करता माँ? अच्छा है. एक नहीं चॉकलेट 5 चॉकलेट देता. ಚಾಕ್ಲೇಟ್ಸ್ ಕೊಡ್ಸು ಮಾಮ. अच्छा देता 5 चॉकलेट देता. ಹೋಗಿ ಮಾಮ, ಬಾ ಪುಟ್ಟಿ, ಸುಳ್ಳು ಮಾಮ, ಕಳ್ಳು ಮಾಮ. ಒಂದ್ಯಾಕಮ್ಮ 10 ಚಾಕ್ಲೇಟ್ ಕೊಡಿಸ್ತೀನಿ ಬಾಮ್ಮ. ಚೆನ್ನಾಗಿ ಆಟ ಹೇಳ್ತಾ ಇದೀಯಾ. ಎಲ್ಲಿ ಕಲ್ತ್ ಬಂದೆ? ಯಾರು ಕಲ್ಸಿದ್ರು ನೀನ್? ಅತ್ತೆ ಹೇಳ್ಕೊಡ್ತಾ? ಹೋಗಿ ಮಾಮ, ಕೋಳಿ ಮಾಮ, ನೀನು ಏನೇನೋ ಹೇಳ್ತೀವಿ, ಹೋಗು ಮಾಮ. ಯಶೋದ ಅತ್ತೆ ನನ್ನ ಅಜ್ಜಿ ಹೇಳ್ಕೊಡ್ತು. ಪರವಾಗಿಲ್ವೇ? ಹೇಳ್ಕೊಡ್ತು ನಾಗರತ್ನ. ಪರವಾಗಿಲ್ವೇ? ಅಜ್ಜಿ ಚೆನ್ನಾಗ್ ಕಲ್ಸಿದೆ. ಥ್ಯಾಂಕ್ ಯು ಮಾ ನಿನ್ಗೆ. ಥ್ಯಾಂಕ್ ಯು. ಲಕ್ಷ್ಮಿ ಮೇಡಮ್, ಎಷ್ಟ್ ಚೆನ್ನಾಗಿ ನಗ್ತಾ ಇದ್ದೀರಾ, ನಿರೂಪಣೆ ಮಾಡ್ತೀರಾ. ಸೂಪರ್ ಲಕ್ಷ್ಮಿ ಮೇಡಮ್. ಥ್ಯಾಂಕ್ ಯು ಬುಜ್ಜಿ. ಮುಖ ನೋಡ್ಸ್ಬೋದಾ ಬುಜ್ಜಿ ನಿಂದು? ವಿಡಿಯೋ ಆನ್ ಆಗ್ತಿಲ್ಲ ಮೇಡಮ್, ವಿಡಿಯೋ ಆನ್ ಆಗ್ತಿಲ್ಲ. ಆನ್ ಆಗತ್ತೆ, ನೀವು ಮಾಡಿದ್ರೆ ಆನ್ ಆಗತ್ತೆ. ನಮ್ ಕೊಡಗಿನ ಅಜ್ಜಿ ಬಂದಿದ್ದಾರೆ ನೋಡಿ, ವಿಡಿಯೋ ಆನ್ ಮಾಡ್ಕೊಂಡ್ರು. ಅಜ್ಜಿ ಹಾಯ್. ಮಾತಾಡಿ ಅಜ್ಜಿ. ಅನ್ಮಿಟ್ ಕೊಡ್ತೀನಿ. ಸಾರಿ ವಾಣಿ ಮೇಡಮ್ ಕೊಟ್ಟಿದ್ದೀನಿ ಸರ್. ಎಷ್ಟು ದೊಡ್ಡ ಕೆರೆಯಲ್ಲಿ ನಿಂತಿದ್ದೇನೆ ನೋಡಿ ನಾನು. ಯಾವ ಕೆರೆ ಮೇಡಮ್ ಅದು? ದೊಡ್ಡ ಗುಬ್ಬಿ ಲೇಕ್. ಓ ದೇವರು, ಇದು ಬೆಳಿಗ್ಗೆ ಹೇಳಿದ ತಕ್ಷಣ ಈಗ ಹೋಗ್ಬಿಟ್ಟಿದ್ದಾರೆ ಮೇಡಮ್. ಬೆಳಿಗ್ಗೆ ಹೇಳಿದ್ರಲ್ಲ ಸರ್, ಮಾನಸ ಕೇಂದ್ರಕ್ಕೆ ಹೋಗಿ ಅಂತ. ಮಾನಸ ಕೇಂದ್ರಕ್ಕೆ ಬಂದು ಧ್ಯಾನ ಎಲ್ಲ ಮಾಡಿ ಎಲ್ಲ ತಿರ್ಗಾಡಿ ಈಗ ವಾಪಸ್ ನಮ್ಮ ಮನೆಗೆ ಹೋಗುವಾಗ ಲೇಕ್ ಹತ್ರ ನಿಂತಿದ್ದೇವೆ. ಓಕೆ ಮ್ಯಾಮ್, ತುಂಬಾ ಚೆನ್ನಾಗಿದೆ ಮ್ಯಾಮ್. ಕೇಳ್ತಾ ಇದೆ, ಅಲ್ಲೂ ಆನ್ ಮಾಡ್ಕೊಂಡು ಕೂತಿದ್ವಿ. ಏನ್ ಅಶ್ವಿನಿ ಮ್ಯಾಮ್? ಅಜ್ಜಿ ಅಶ್ವಿನಿ ಬುಜ್ಜಿ. ಬುಜ್ಜಿ ಅಂತ ಬರ್ತಿದ್ರಾ? ನೋಡಿ, ನೀವು ಅಜ್ಜಿನ
ಯವ್ವನಸ್ಥರು ಮಾಡ್ಬಿಡ್ತೀರಾ, ಮಕ್ಕಳು ಮಾಡ್ಬಿಡ್ತೀರಾ, ಎಲ್ಲ ಮಾಡ್ಬಿಡ್ತೀರಾ ಅಲ್ವಾ? ಹೌದು, ನಮ್ಮ ಮಾಸ್ಟರ್ಸ್ ಎಲ್ಲ ಇವತ್ತು ಈ ತಿಂಗಳು ಕೊನೆ ದಿವಸ ಅಲ್ವಾ? ಎಂಜಾಯ್ ಮಾಡ್ಬೇಕು, ಎಲ್ರು ನಗ್ಬೇಕು ಇನ್ನೂ ಹೆಚ್ಚಿದಾಗಿ ಅಂತ ಬಂದೆ ಮೇಡಮ್. ಎಸ್ ಎಸ್, ವೆರಿ ನೈಸ್, ವೆರಿ ನೈಸ್. ಮತ್ತೆ ಶನಿವಾರಕ್ಕೆಲ್ಲ ರೆಡಿ ಆಗಿ. ಶನಿವಾರ ಪ್ಲಾನ್, ಶನಿವಾರದ ಪ್ಲಾನ್ ನಿಮ್ದು ಯಾವ ಸ್ಕಿಟ್ ಬರ್ತಾ ಇದೆ ನಿಮ್ದು? ಇಲ್ಲ, ಸ್ವಲ್ಪ ಊರ್ಗ್ ಹೋಗೋದಿದೆ ಈ ಸಲಿಗೆಲ್ಲ. ಸ್ವಲ್ಪ ನಾನು ಟೈಮ್ ತಗೊಳ್ಳಿ ಅಂತ ಹೇಳಿದ್ದೇನೆ ಲಕ್ಷ್ಮಿ ಮ್ಯಾಮ್. ಅಶ್ವಿನಿ ಮ್ಯಾಮ್ ಮ್ಯಾಮ್? ಅಶ್ವಿನಿ ಮ್ಯಾಮ್ಗೆ, ಯಾಕಂದ್ರೆ ಒಳ್ಳೆ ಕಾಮಿಡಿಯಲ್ಲಿ ಬರ್ಬೇಕು, ಅದಕ್ಕೋಸ್ಕರ ಟೈಮ್ ತಗೊಳ್ಳಿ. ಇವತ್ತು ರಾತ್ರಿ ಅನೌನ್ಸ್ ಮಾಡುವ, ನಾಳೆ ಶನಿವಾರ ಏನು ಅಂತ ಇವತ್ತು ರಾತ್ರಿ ಅನೌನ್ಸ್ ಮಾಡ್ತೇನೆ. ಸೊ ಅವಾಗ ಬೇರೆಯವರೆಲ್ಲ ಇದ್ ಮಾಡಿ ನೀವು ಒಳ್ಳೆ ಕಾಮಿಡಿಯಲ್ಲಿ ಬರ್ಬೇಕು ಅಂತ ಹೇಳಿದ್ದೇನೆ. ಓಕೆ ಮ್ಯಾಮ್. ಎಲ್ಲ ಊರಿಗೆ ಹೋಗ್ತಾ ಇದಾರೆ, ಏನೇನೋ ಪ್ಲಾನ್, ಊರಲ್ಲಿ ಇರೋದೆಲ್ಲ ಏನೇನೋ ಪ್ಲಾನ್ ಮಾಡ್ಕೊಂಡು ಹೊಸದಾಗಿ ಬರ್ಲಿ ಏನಾದ್ರು ಒಂದು. ಓಕೆ ಮ್ಯಾಮ್, ಮುಂದುವರಿಸಿ. ಅಜ್ಜಿ ಸುಮ್ನೆ ಕೂತ್ಬಿಟ್ಟಿದ್ದಾರೆ, ನಮ್ ನಾಗರತ್ನಮ್ಮ ಅಜ್ಜಿ. ನಾಗರತ್ನಮ್ಮ ಅಜ್ಜಿ ಆಯ್ತು, ಎಲ್ಲ ಆಕ್ಟಿವಿಟೀಸ್ ಎಲ್ಲ ಆಯ್ತು ನಾಗರತ್ನಮ್ಮದು, ಅದಕ್ಕೆ ಕೂತಿದ್ದಾರೆ ಸುಮ್ನೆ. ಹಾಡ್ ಆಯ್ತು, ಅನುಭವ ಹಂಚಿಕೆ ಆಯ್ತು. ಓಕೆ ಮೇಡಮ್, ಲಕ್ಷ್ಮಿ ಮೇಡಮ್ ಸೂಪರ್. ನಿಮ್ಮ ಈ ನಿರೂಪಣೆ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಎಲ್ಲ ನಿಮ್ಮಗಳ ಆಶೀರ್ವಾದ ಮ್ಯಾಮ್, ನಿಮ್ಮಿಂದ ನಾವು. ಇಲ್ಲ ಮೇಡಮ್, ನಮ್ಮ ಎಲ್ಲ ಆಶೀರ್ವಾದ. ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ, ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ, ಇದೆಲ್ಲ ನಿಮ್ಮಿಂದ ಮ್ಯಾಮ್, ಇದೆಲ್ಲ ನಿಮ್ಮಿಂದ. ಗೀತಾ ಮ್ಯಾಮ್, ರೇವತಿ ಮ್ಯಾಮ್, ಗುರುಜಿ, ಸಣ್ಣಗೌಡ ಸರ್, ನಿಮ್ಮಿಂದ, ನಿಮ್ ಎಲ್ಲರಿಂದ ನಾವು ಮ್ಯಾಮ್. ಮತ್ತೆ ಗೀತಾ ಮೇಡಮ್, ನಿಮಗೂ ಕೂಡ ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ಕ್ಲಾಸಸ್ಗಳನ್ನೆಲ್ಲ ನಡೆಸ್ಕೊಂಡು ಎಲ್ಲಾನು ಪರಿಪೂರ್ಣತೆಯಿಂದ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಗೆ ಆ ಭಗವಂತ ತುಂಬಾ ಒಳ್ಳೇದಾಗಿ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ, ಹಾಗೆ ಎಲ್ಲಾ ಮಾಸ್ಟರ್ಸ್ ಇವತ್ತು ಏನದು ವಿಶೇಷ ಸಂಚಿಕೆ ಸಮಾರೋಪ ಸಮಾರಂಭ, ಎಲ್ಲರೂ ಖುಷಿಯಾಗಿ ಭಾಗವಹಿಸಿ. ಎಲ್ಲರೂ ಸ್ವಲ್ಪ ಬಿಸಿ ಇದಾರೆ, ಮಗಳನ್ನ ಸ್ಕೂಲ್ ಹತ್ರ ಕರ್ಕೊಂಬರಕ್ ಹೋಗ್ಬೇಕು ಮೇಡಮ್, ನೋಡ್ಕೊಳ್ಳಿ ಅಂತ. ಮಾತಾಡಕ್ ಆಗ್ತಾ ಇಲ್ಲ. ಒಂದು ಒಳ್ಳೆ ಸತ್ಸಂಗ ಮೇಡಮ್ ಇದು. ಜೀವನದಲ್ಲಿ ಏನೇ ಬಂದ್ರು ಅದನ್ನ ಬದಿಗೊಟ್ಟು ಒಂದ್ಸಲ ಬಂದು ಕೂತ್ಕೊಂಡು ಇಲ್ಲಿ ಮಾತಾಡಿದಾಗ, ಎಲ್ಲರ ಮುಖ ನೋಡಿ ನಗ್ನಗ್ತಾ ನಮ್ಮ ಮನಸ್ಸಿನ ಒಳಗಡೆ ಭಾವನೆನ ಆಚೆ ಹಾಕ್ದಾಗ ನಿಜಕ್ಕೂ ಸಂತೋಷ ಆಗುತ್ತೆ. ದುಃಖ ಅನ್ನೋದೇ ಇರೋದೇ ಇಲ್ವಲ್ಲ. ಯಾಕೆಂದ್ರೆ ದಿನಕ್ಕೆ 4 ರಿಂದ 5 ತರಗತಿ ಬರ್ತಾ ಇರೋದ್ರಿಂದ ನಾವು ಸದಾ ಕಾಲ ಇದ್ರಲ್ಲಿ ಏನು ಅಂತಂದ್ರೆ ನೆಟ್ಟು ಅನ್ನೋದಂದ್ರು ವೈಫೈ ಒಂದು ಹಾಕ್ಸ್ಕೊಂಡ್ಬಿಟ್ರೆ ನೆಟ್ಟಿನ ಪ್ರಾಬ್ಲಮ್ ಇರೋದಿಲ್ಲ. ಅದೇ ವಿಜಯಲಕ್ಷ್ಮಿ ಮ್ಯಾಮ್ ಅದೇ ಹೇಳ್ತಿದ್ರು, ನಾನ್ ಧ್ಯಾನ ಮಾಡ್ಕೋತೀನಿ, ನನ್ಗೆ ನೆಟ್ಟಿಂದು ಪ್ರಾಬ್ಲಮ್ ಇರೋದ್ರಿಂದ ನಾನು ಮುಂದಿನ ಪ್ರೋಗ್ರಾಮ್ ಅಟೆಂಡ್ ಮಾಡಕ್ ಆಗಲ್ಲ ಅಂತ ಅದನ್ನೇ ಹೇಳ್ತಾ ಇದ್ರು. ನೆಟ್ ಒಂದಿತ್ತು ಅಂದ್ರೆ ನಾವು ಇಡೀ ದಿನ ಈ ವೇದಿಕೆನಲ್ಲೇ ಕಳಿಬಹುದು. ಆಮೇಲೆ ಮತ್ತೆ 3GB ಕೂಡ ಅದನ್ನ ಹಾಕ್ಸ್ಕೋಬಹುದು. 3GB ದಾದ್ರೆ ಒಂದು 500 ಹಾಕ್ಸ್ಕೊಂಡ್ಬಿಟ್ರೆ ಅದನ್ನು ಕಂಪ್ಲೀಟ್ ಒಂದು ದಿನಕ್ಕೆ 4 ಕ್ಲಾಸ್ 5 ಕ್ಲಾಸ್ ಅಟೆಂಡ್ ಮಾಡ್ಬೋದು. ಮಾಮ ಮಾತಾಡಿ. ಒಂದ್ ಸೆಕೆಂಡ್ ಇರಮ್ಮ, ಮತ್ತೆ ಹಂಗೆ ಹೋಗ್ಬಿಟ್ಟಿಯಾ? ಎಲ್ಲಾ ಸಿಸ್ಟರ್ಸ್ ಗಳಿಗೆ ನೆಕ್ಸ್ಟ್ ಮಂಗಳವಾರ ಬುಧವಾರ ನಮ್ದು ಪಂಚಮಿ ಹಬ್ಬ, ಎಲ್ಲ ಹೆಣ್ಣು ಮಕ್ಕಳ ಹಬ್ಬ. ಹಂಗಾಗಿ ಸ್ಟ್ರೆಂತ್ ಎಲ್ಲ ಅವರೇ ಇದ್ದೀರಾ. ದಯವಿಟ್ಟು ಎಲ್ಲರೂ ನಮ್ಮ ಊರಿಗೆ ಹಬ್ಬಕ್ಕೆ ಬನ್ನಿ, ಉಂಡಿ ತಿನ್ರಿ, ನಮ್ ಕಡೆಯಿಂದ ಏನಿದೆ ಸತ್ಕಾರ ಸ್ವೀಕರಿಸ್ಕೊಂಡು ಹೋಗಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಪಂಚಮಿ ಹಬ್ಬ ನಾಕ ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ. ಯಾರು ಹೇಳ್ತೀರಾ ಹೇಳಿ? ಯಾರು ಹೇಳ್ತೀರಾ? ಅವಕಾಶ ತಗೊಂಡ್ಬಿಡಿ, ಬೇಗ ಕೈ ಎತ್ತು ಬಿಡಿ. ಹಿಂಗೆ ಅಲ್ಲಿ ಕೈ ಎತ್ತಿದ್ರೆ ನಾನು ಇಲ್ಲಿ ಅನ್ಮ್ಯೂಟ್ ಕೊಡ್ತೀನಿ ಮ್ಯಾಮ್. ಎಲ್ಲಾರ್ದು ಹ್ಯಾಂಡ್ ರೈಸ್ ಇದೆ ಇಲ್ಲಿ. ಪಂಚಮಿ ಹಬ್ಬ ಯಾರಿದ್ರು ಮಾತಾಡ್ರಿಪ್ಪ, ಬರೇ ನಾವು ಒಬ್ಬನೇ ಇದೀನಿ ಇಲ್ಲಿ. ಯಾರು ಬರ್ರಿರೋ, ಎಲ್ಲರೂ ನನ್ ತಲೆ ಹಾಕ್ತಾ ಇದಾರೆ. ಒಬ್ರಾದ್ರೂ ಮಾತಾಡ್ರು. ಎಲ್ಲ ಹೆಣ್ಮಕ್ಳ ಸಾಮ್ರಾಜ್ಯ 30% ಹೋಗಿ 70% ಆಗ್ಬಿಟ್ಟಿದೆ. ಬನ್ನಿ ಬನ್ನಿ ಮಾತಾಡಿ. ಗಂಡ್ಮಕ್ಳು ಯಾರು ಇಲ್ವಾ? ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಸರ್. ಮಾಮ ಒಂದ್ ಡ್ಯಾನ್ಸ್ ಆಡ್ಬಿಡಿ ನೋಡವ. ವಿಡಿಯೋ ಆನ್ ಮಾಡ್ಕೊಂಡು ಆಡಿ ಸರ್, ಹಂಗೆ ಆಡ್ಬೇಡಿ. ನೀವು ಡ್ಯಾನ್ಸ್ ಆಡಿದ್ರೆ ಪಂಚಮಿ ಹಬ್ಬಕ್ಕೆ ಉಡುಗೊರೆ ಕೊಟ್ಟಂಗಿನೇ ಸರ್. ಒಂದ್ ಡ್ಯಾನ್ಸ್ ಬರ್ಲಿ ನಿಮ್ ಕಡೆಯಿಂದ, ಸಣ್ಣಗೌಡ ಸರ್. ನೆಕ್ಸ್ಟ್ ಒಂದ್ ಹಾಡನ್ನ ಕಂಪ್ಲೀಟ್ ಹೇಳ್ತೀನಿ ಮೇಡಮ್. ಚಿತ್ರಗೀತೆಯನ್ನ ಮುಂದುವರಿಸಿ ಮೇಡಮ್. ನೆಕ್ಸ್ಟ್ ಬೇರೆಯವ್ರಿಗೆ ಅವಕಾಶ ಕೊಡಿ, ಆಮೇಲೆ ಮಾತಾಡೋಣ. ಥ್ಯಾಂಕ್ ಯು ಅಶ್ವಿನಿ ಮೇಡಮ್.
ಎಲ್ಲಾ ಕಡೆ ಬಂದು ಸ್ಕೋಪ್ ಕೊಡ್ತಾ ಇದ್ದೀರಾ. ಎಲ್ಲರನ್ನು ಕೂಡ ತಬ್ಬಿಕೊಂಡು ಹೋಗೋದು ಮನಿ ಹಿರಿಮಗಳು ಅಂತ ಹಿರಿ ಸೊಸೆ ಅಂತ ಹೇಳ್ತಾರಲ್ಲ, ಹಂಗೆ ಮಹಾತೌರ್ ಫೌಂಡೇಶನ್ ಹಿರಿ ಮಗಳು ನೀನು. ನೀವು ಮಗಳು. ಹೌದು. ಎಲ್ಲವನ್ನ ತಬ್ಬಿಕೊಂಡು ಹೋಗ್ತಾ ಇದ್ದೀರಾ. ಥ್ಯಾಂಕ್ ಯು, ಗ್ರೇಟ್ ಥ್ಯಾಂಕ್ ಮೇಡಮ್. ತಮ್ಗೆ ಚೆನ್ನಾಗಿರ್ಲಿ ನಿಮ್ಮ ಆರೋಗ್ಯ, ನಿಮ್ ಮನೆಯವರ ಮಕ್ಕಳ ಎಲ್ಲರ ಆರೋಗ್ಯ ಚೆನ್ನಾಗಿಟ್ಟಿರ್ಲಿ ಭಗವಂತ ಅಂತ ಹೇಳಿ ಪ್ರಾರ್ಥಿಸ್ತೇವೆ. ಎಲ್ಲರ ಶುಭ ಹಾರೈಕೆ ನಿಮ್ಮ ಮೇಲೆ ಇರ್ಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸಣ್ಣಗೌಡ ಸರ್. ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್. ನೀವು ಈ ವೇದಿಕೆಗೆ ಬಂದಿದ್ದು ನಮ್ಮನ್ನ ಇಲ್ಲಿ ನೋಡಿದ್ದು ತುಂಬಾ ಖುಷಿ ಆಯ್ತು. ಹಾಗೇನೆ ಒಳ್ಳೆ ಅನುಭವನ ಹಂಚಿಕೊಂಡಿದ್ದೀರಾ. ಸಣ್ಣಗೌಡ ಸರ್ ಹೇಳ್ದಂಗೆ ನೀವು ಈ ವೇದಿಕೆಗೆ ಹಿರಿ ಮಗಳು. ನಿಮ್ಮನ್ನ ದೇವರು ಚೆನ್ನಾಗಿಟ್ಟಿರ್ಲಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮೇಡಮ್, ತುಂಬಾ ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು ಮಾಸ್ಟರ್. ಅನುರಾಧ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನುರಾಧ ಮ್ಯಾಮ್ ಮಾತಾಡಿ ಮ್ಯಾಮ್. ಪತ್ರಿಜಿ ಸರ್ ಅವರಿಗೂ ಏನಾಯ್ತಿದು? ಇಲ್ಲ ಬರ್ತಾ ಇದೆ ಪತ್ರಿಜಿ ಗುರೂಜಿ ಅವರಿಗೂ ಹಾಗೂ ಲಕ್ಷ್ಮೀ ರಂಗನಾಥ ಗುರೂಜಿ ಅವರಿಗೂ ಮತ್ತು ಸಣ್ಣೇಗೌಡರು ಅಲ್ಲಿ ನಡೆಸುತ್ತಿರುವ ಎಲ್ಲಾ ಆಧ್ಯಾತ್ಮಿಕ ತಾಯಂದಿರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನನಗೂ ಸರಿ ಮಾತಾಡಕ್ ಬರಲ್ಲ ಮೇಡಮ್. ನಾನು ಈಗೀಗ ಸ್ವಲ್ಪ ಮಾತಾಡ್ತಾ ಇದ್ದೀನಿ ಧೈರ್ಯವಾಗಿ. ಏನಿಲ್ಲ, ಚೆನ್ನಾಗೆ ಮಾತಾಡ್ತಾ ಇದ್ದೀರಾ ಮ್ಯಾಮ್. ಏನು ಬರಲ್ಲ ಅಂತ ಏನು ಅನ್ಕೋಬೇಡಿ, ತುಂಬಾ ಚೆನ್ನಾಗೆ ಮಾತಾಡ್ತಾ ಇದ್ದೀರಾ ನೀವು. ಸ್ವಲ್ಪ ಭಯನೂ ಇರುತ್ತೆ. ನಾನು ಅದೇ ನನ್ಗೂ ಇದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ, ಪತ್ರಿಜಿ ಅವ್ರ ಬಗ್ಗೆ ಅಷ್ಟು. ನನ್ಗೂನು ನಿನ್ನೆ ಸುಧಾಕರ್ ಸರ್ ಹೇಳಿದ್ಮೇಲೆ ನನಗೆ ಅವ್ರು ಇದಾರೆ, ನಾನು ಇಷ್ಟು ದಿನ ಅವ್ರು ಇದಾರೆ ಅಂತ ನೀ ತಿಳ್ಕೊಂಡಿದ್ದವ್ರು ಇಲ್ಲ ಅನ್ನೋದು ಗೊತ್ತಿರ್ಲಿಲ್ಲ ನನಗೆ. ಮತ್ತ ಅವ್ರೆಲ್ಲ ಚೆನ್ನಾಗಿ ಹೇಳಿದ್ರು ನಿನ್ನೆ, ಅದು ಖುಷಿ ಆಯ್ತು. ಮತ್ ಇವತ್ ನಾವು 5:30 ಇಂದ 6:30 ತನಕ ಯೋಗ ಕ್ಲಾಸ್ಗೆ ಹೋಗ್ತೀವಿ. ಅಲ್ಲಿಯವರು ನಮ್ ಫ್ರೆಂಡ್ ಒಬ್ರು ಅವ್ರು ಅಂದ್ರು, ಇವತ್ತು ಮಧ್ಯಾಹ್ನ ಫೋನ್ ಮಾಡಿದ್ರಿ ಈಗ 3 ಗಂಟೆ ಟೈಮಲ್ಲಿ. ಅವಾಗ ಅಂದೆ ಧ್ಯಾನ ಇದೆ, ಅವ್ರನ್ನು ಕುತ್ಕಂತಾರೆ. ಅದಕ್ಕೆ ಅವಾಗ ಅಂದೆ ನಾನು. ಅವಾಗ ಅವರು ಕೇಳಿದ್ರು, ಪತ್ರಿಜಿ ಸರ್ ಇದಾರ ಅಂತ ನನ್ನ ಕೇಳಿದ್ರು. ಅಯ್ಯೋ ನಿಮ್ಮಂಗೆ ನಾನು ಅನ್ಕೊಂಡಿದ್ದೆ ಕಣ್ರಿ, ನನ್ಗೂ ಗೊತ್ತಿರ್ಲಿಲ್ಲ. ನಿನ್ನೆ ನೋಡಿ ಅವ್ರೆಲ್ಲಾ ಹೇಳಿದ್ರು, ಅವ್ರ ಬಗ್ಗೆ ಎಲ್ಲಾ ಹೇಳಿದ್ರು, ತಿಳ್ಕೊಂಡಂಗಾಯ್ತು. ಅವ್ರಿಲ್ಲ, ಕಡ್ತಾಳೋ ನೋಡಿ ಅಲ್ಲಿರೋದು ಅವ್ರದ್ದು ಸಮಾಧಿ ಅಲ್ಲ ಮೇಡಮ್ ಅಂತ ಹೇಳಿದವರಿಗೆ ಹೌದಾ ಅಂತ ಅವ್ರುನು ಅಂದ್ರು. ಏನೇನು ಗೊತ್ತಿರ್ಲಿಲ್ಲ ನಮಗೆ. ನಾವು ಎಲ್ಲ ನೀವು ಆಧ್ಯಾತ್ಮಿಕ ಇದ್ರಿಂದ ಎಲ್ಲ ನೀವೆಲ್ಲ ತಿಳ್ಸ್ಕೊಡೋದ್ರಿಂದ ಧ್ಯಾನದ ಬಗ್ಗೆ ಧ್ಯಾನ ಪುನಃ ಹೆಚ್ಚು ಮಾಡ್ತಾ ಇರ್ಬೇಕು ಅನಿಸ್ತಾ ಇದೆ ಇವಾಗ. ಮತ್ತೆ ನನಗೆ ತುಂಬಾ ಕಾಲ್ ನೋವಿತ್ತು, ಸ್ವಲ್ಪ ಹೊತ್ತು ನಿಂತ್ರುನು ಅಡ್ಗೆ ಮಾಡ್ತಾ ತುಂಬಾ ಕಾಲ್ ನೋವು ಬರ್ತಿತ್ತು ಅವಾಗ. ಈಗ ಅದು ಕಮ್ಮಿ ಆಗಿದೆ ನನಗೆ. ಇಲ್ಲ, ಅದೊಂದು ಖುಷಿ ಆಯ್ತು ನನಗೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಸುಧಾರಿಸಿದೆ. 2 ಮಂಡಿ ನೋವಿತ್ತು, ಮತ್ತೆ ಧೈರ್ಯವಾಗಿ ಮಾತಾಡೋದು ಅಂದ್ರೆ ಆಗ್ತಿರ್ಲಿಲ್ಲ. ಇವಾಗ ಒಂದ್ ಸ್ವಲ್ಪ ಮಾತಾಡ್ತೀವಿ. ಎಲ್ಲಾರು ಮಾತಾಡೋದ್ ನೋಡಿ ಸ್ವಲ್ಪ ಧೈರ್ಯ ಬರ್ತಿದೆ ಮೇಡಮ್. ಇಂಥದ್ದು ಸಿಗಲ್ಲ ಅನ್ನೋದು ಯಾವ್ದು ಇಲ್ಲ ಮೇಡಮ್. ಈ ವೇದಿಕೆಯಿಂದ ಎಲ್ಲಾ ಸಿಗತ್ತೆ. ಹೌದು ಮೇಡಮ್. ಅದಕ್ಕೆ ಹಾಗಾಗಿ ಧ್ಯಾನ ಮತ್ತೆ ನಾಳೆಯಿಂದ ಇನ್ನು 1ನೇ ತಾರೀಕು ತನಕ ಇರೋದಿಲ್ಲ ಮ್ಯಾಮ್. ಇವತ್ತಿಗೆ ಎಂಟಾಗತ್ತೆ, ಮತ್ತೆ 1ನೇ ತಾರೀಕಿಂದ ಮತ್ತೆ 21 ದಿವಸ ಪ್ರಾರಂಭ ಆಗುತ್ತೆ. ನೈಟ್ 9 ಅದ್ರದ್ದಂತೂ ಅದೆಲ್ಲ ಇರುತ್ತೆ ಮ್ಯಾಮ್. 11 ಗಂಟೆದು ಮತ್ತೆ ಈ 3 ಗಂಟೆದು ಮಾತ್ರ ಇರೋದಿಲ್ಲ. 21 ದಿವಸ ಹೌದೌದು, ಅದೆಲ್ಲ ಇರುತ್ತೆ. ಬೆಳಿಗ್ಗೆ 5 ಗಂಟೆದು ಇರುತ್ತೆ, ರಾತ್ರಿ 9 ಗಂಟೆದು ಇರುತ್ತೆ, ಮತ್ತೆ ರಾತ್ರಿ 11 ಗಂಟೆದು ಇರುತ್ತೆ. ಈ ಬೆಳಿಗ್ಗೆ 11 ಗಂಟೆದು ಮತ್ತೆ 3 ಗಂಟೆದು ಮಾತ್ರ ಇದು 21 ದಿವಸದ ಮಂಡಲ ಧ್ಯಾನ. ಹಂಗಾಗಿ ಇದು ಮಾತ್ರ ಇವತ್ತಿಗೆ ಎಂಟಾಗ್ತಾರೆ. ಅದೇ ನನ್ ಮಗಳು ಅದ್ಗೆ ಈಗ ಫೋನ್ ಮಾಡಿದ್ರೆ, ಅಮ್ಮ ಏನಮ್ಮ ಯಾವಾಗ್ಲೂ ಧ್ಯಾನ ಅಂತ ಈಗ ನಮ್ಮ ಹತ್ರ ಮಾತಾಡ ಸರಿ ಅಂತಾಳೆ. ಅವಳನ್ನಷ್ಟು ನಮ್ ರಿಲೇಷನ್ ಯಾರು ಮಾತಾಡಿದ್ರು ಅಂತಾರ, ಅವ್ರಿಗೂ ಎಲ್ಲ ಹೇಳ್ತಾ ಇರ್ತೀನಿ, ಇಲ್ಲ ನೀವು ಧ್ಯಾನ ಮಾಡ್ಬೇಕು, ಧ್ಯಾನ ಮಾಡೋದ್ರಿಂದ ಒಳ್ಳೇದಾಗುತ್ತೆ, ನೀವು ಬಯಸಿದ್ದೆಲ್ಲ ಆಗುತ್ತೆ. ಮತ್ತೆ ಪತ್ರಿಜಿ ಅವ್ರ ಬಗ್ಗೆ ಎಲ್ಲ ಹೇಳ್ತೀನಿ, ಅವ್ರಿಗೂನು ನನಗೆ ಗೊತ್ತಿದ್ದಷ್ಟು ಹೇಳ್ತೀನಿ. ಅವ್ರನ್ನು ಕಳ್ಸ್ಕೊಡ್ರಿ ಅಂತಾರೆ, ಅವ್ರಿಗೂ ಕಳ್ಸಿದ್ದೆ. ಒಂದೊಂದ್ಸಲ ಅಟೆಂಡ್ ಆಗ್ತಾರೆ, ಒಂದೊಂದ್ಸಲ ಇಲ್ಲ. ಅವರು ಅದು 20 ನಿಮಿಷದ ಧ್ಯಾನ ಇರುತ್ತಲ್ಲ, ಅದನ್ನೆಲ್ಲ ನಾನು ಹೇಳ್ತೀನಿ ಎಲ್ಲರಿಗೂ ಮಾಡಿ ಅಂತ. ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ಅವ್ರೊಂದ್ ಸ್ವಲ್ಪ ಮಾಡಲ್ಲ. ನಮ್ಮ ಮಕ್ಳಿಗೆಲ್ಲ ಧ್ಯಾನಮ್ಮ ಅನ್ಕೊಂಡ್ ಮಾಡಿ ಮೇಡಮ್. ನಮ್ ಕುಟುಂಬ ಎಲ್ಲ ಧ್ಯಾನಸ್ಥ ಕುಟುಂಬ ಆಗ್ಲಿ ಅಂತ ನೀವು ಅನ್ಕೊಂಡ್ ಪ್ರೇಯರ್ ಮಾಡ್ಕೊಂಡ್ ಮಾಡಿದ್ರೆ ಹಾಗೆ ಆಗುತ್ತೆ ಮೇಡಮ್. ಬರ್ತಾರೆ. ಖುಷಿ ಸಿಗುತ್ತೆ ಧ್ಯಾನ ಮಾಡ್ತಾ ಇದ್ರೆ, ತುಂಬಾ ಖುಷಿ ಸಿಗುತ್ತೆ. ಮತ್ತೊಂದು ಧ್ಯಾನ ಕೂತ್ರೆ ತುಂಬಾ ಹೊತ್ತಾದ್ರೆ ಬಲಗಾಲ ಒಂದ್ ಸ್ವಲ್ಪ ಜುಮ್ ಅಂದ್ಬಿಡುತ್ತೆ ಮೇಡಮ್. ಅದೆಲ್ಲ ಆಗುತ್ತೆ ಮ್ಯಾಮ್. ಗುರುಜಿ ಹೇಳ್ತಾ ಇರ್ತಾರಲ್ವಾ, ಅದೆಲ್ಲ ನೀನು ತೊಂದರೆಗಳಾಗತ್ತೆ, ಅದನ್ನ ಸಹಿಸ್ಕೋಬೇಕು. ಅದು ಪ್ರಾರಂಭದಲ್ಲೆಲ್ಲ ಆಗತ್ತೆ, ಅದನ್ನ ಸಹಿಸ್ಕೊಂಡ್ರೆ ಮುಂದೆ ಹಂಗೆ ಕಂಟಿನ್ಯೂ ಮಾಡಕ್ಕಾಗದಂತ ಆಗತ್ತೆ ಮ್ಯಾಮ್. ಅದೆಲ್ಲ ಒಳ್ಳೆ ಅನುಭವನೇ. ಹಾಗಾಗಿ ನೀವು ಅದು ನೋವು ಬರುತ್ತೆ ಅದು ಇದು ಏನು ಬೇಡ, ಹಂಗೆ ಕಂಟಿನ್ಯೂ ಮಾಡಿ ಮೇಡಮ್.
ಎಲ್ಲ ಒಳ್ಳೇದೇ ಆಗುತ್ತೆ. ಚಕ್ಲ ಬಕ್ಲ ಹಾಕೊಂಡಿರ್ತೀವಲ್ಲ, ಆ ತರ ನೋವು ಬಂದ ಕಾಲ್ ಮೇಲ್ ಕಾಲ್ ಹಾಕೊಂಡ್ ಕುತ್ಕೋಬೋದಾ? ಕಾಲ್ ನೀಡಿ ಸ್ವಲ್ಪ ನೀವೆಲ್ಲ ಆಡಿಸ್ಕೋಬಹುದು. ನೋವು ಬಂದಾಗ ಕಣ್ಣು ಅಂತ ಬಿಡಬಾರ್ದು ಮೇಡಮ್. ಕೈನು ಆಡಿಸ್ಬೋದು, ಕಾಲುನು ಆಡಿಸ್ಬೋದು, ಕಣ್ಣು ಮಾತ್ರ ಬಿಡಬಾರ್ದು. ಅದೇ ಕಣ್ ಬಿಡಂಗಿಲ್ಲ ಮೇಡಮ್. ತುಂಬಾ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಅನುಭವ ತುಂಬಾ ಚೆನ್ನಾಗಿ. ಹೇಳಿ ಮೇಡಮ್, ಹೇಳಿ. ಮಾತಂಗವದನ ಆನಂದ ಸದನ, ಮಾತಂಗವದನ ಆನಂದ ಸದನ, ಮಹಾದೇವ ಶಿವ ಶಂಭೋ ನಂದನ, ಮಹಾದೇವ ಶಿವ ಶಂಭೋ ನಂದನ, ಮಾತಂಗವದನ ಆನಂದ ಸದನ, ಮಾಯ ವಿನಾಶಕ ಮೂಷಿಕ ವಾಹನ, ಮಾಯ ವಿನಾಶಕ ಮೂಷಿಕ ವಾಹನ, ಮಾತ ಮಹೇಶ್ವರಿ ಭವಾನಿ ನಂದನ, ಮಾತ ಮಹೇಶ್ವರಿ ಭವಾನಿ ನಂದನ, ಮಹಾಗಣಪತೆ ಮಂಗಳ ಚರಣ, ಮಹಾಗಣಪತೆ ಮಂಗಳ ಚರಣ, ಮಾತಂಗವದನ ಆನಂದ ಸದನ, ಮಾತಂಗವದನ ಆನಂದ ಸದನ, ಮಹಾದೇವ ಶಿವ ಶಂಭೋ ನಂದನ, ಮಾತಂಗವದನ ಆನಂದ ಸದನ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ಚೆನ್ನಾಗಿದೆ ಮ್ಯಾಮ್ ನಿಮ್ ಧ್ವನಿ. ಗಣಪತಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಹಾಗೆ ನಿಮ್ಮ ಅನುಭವನೂ ಸಹ ತುಂಬಾ ಚೆನ್ನಾಗಿ ಹಂಚ್ಕೊಂಡಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾಸ್ಟರ್ ಗೀತಾ ಮ್ಯಾಮ್ ಲಿಂಕ್ ಬಿಟ್ಟಿದ್ದಾರೆ, ಎಲ್ಲರೂ ಹೋಗಿ ಲಿಂಕ್ ನ ಲೈಕ್ ಮಾಡಿ ಕಾಮೆಂಟ್ ಮಾಡಿ, ಚಾಟ್ ಬಾಕ್ಸ್ ಅಲ್ಲಿ ಹೇಸ್ ಅಂತ ಕಾಮೆಂಟ್ ಮಾಡಿ ಮಾಸ್ಟರ್. ಅದು ಮ್ಯಾಮ್ ಸೆಂಡ್ ಮಾಡಿದ್ದಾರೆ, ನೀವು ಅದನ್ನ ಲೈಕ್ ಮಾಡಿ ಮಾಸ್ಟರ್. ಇಂದ್ರಾ ಮ್ಯಾಮ್, ಸುಜಾತ ಮೇಡಮ್ ಸರ್, ಸುಜಾತ ಮೇಡಮ್ ಅವ್ರು ಅನ್ಮ್ಯೂಟ್ ಆಗಿದೆ, ಮಾತಾಡಿಕೆ. ಸುಜಾತ ಇಲ್ಲ, ಸುತೇಜ ಭಟ್ ಮೇಡಮ್. ಸಾರಿ, ಸುತೇಜ ಭಟ್ ಮೇಡಮ್. ನಂಗೆ ಅನ್ಮ್ಯೂಟ್ ಕೊಟ್ರಲ್ಲ ಸರ್, ನಮಸ್ಕಾರ. ಅನ್ಮ್ಯೂಟ್ ಕೊಟ್ರಲ್ಲ, ನಾನು ಅನ್ಮ್ಯೂಟ್ ಮಾಡ್ಕೊಂಡೆ. ಮಾತಾಡಿ. ನಮಸ್ಕಾರ ಲಕ್ಷ್ಮಿ ಮೇಡಮ್, ಸಣ್ಣೇಗೌಡ ಸರ್, ಆಮೇಲೆ ರೇವತಿ ಮೇಡಮ್, ಬುಜ್ಜಿ ಮೇಡಮ್, ಗೀತಾ ಮೇಡಮ್, ಎಲ್ಲರಿಗೂ ನಮಸ್ಕಾರ. ನಾನು ಕ್ಷಮಿಸಿ, ಯಾಕಂದ್ರೆ ಈ ತಿಂಗಳು ನಾನು ಸ್ವಲ್ಪ ಕೆಲವು ಕಾರಣಗಳಿಂದ ರೆಗ್ಯುಲರ್ ಅಟೆಂಡ್ ಆಗ್ಲಿಕ್ಕೆ ಆಗಿಲ್ಲ. ಹಂಗಾಗಿ ಲಕ್ಷ್ಮಿ ಮೇಡಮ್ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಿ ನಿರೂಪಣೆ. ನಾನು ನನಗೆ ಧ್ಯಾನದ ಅನುಭವಗಳು ಬೇಕಷ್ಟ ಇದು ಮೊದಲಿನ ಸಲ ಎಲ್ಲ ಹೇಳಿದ್ದೀನಿ ಬೇಕಷ್ಟು ಸತಿ. ಇವತ್ತು ನಾನು ಒಂದು ಚಿಕ್ಕ ಒಂದು ನೀತಿ ಕಥೆ ಅಂತ ಹೇಳ್ಬೋದು, ಹೇಳ್ತೀನಿ. ಒಂದಿನ ಯಮಧರ್ಮ ಯಾರಾಗ್ಬಿಡ್ತಾನೆ, ಭೂಲೋಕಕ್ಕೆ ಬರ್ತಾನೆ. ಒಬ್ಬ ವ್ಯಕ್ತಿನ ಕರ್ಕೊಂಡು ಹೋಗ್ಬೇಕಂತ, ಅವನಿಗೆ ಆಯುಷ್ಯ ಮುಗಿದಿರುತ್ತೆ. ಬಂದ್ ಹೇಳ್ತಾನೆ, ಬಾರಪ್ಪ ನಿನ್ನ ಆಯುಷ್ಯ ಮುಗಿದಿದೆ, ನಡಿ ನನ್ ಜೊತೆಗೆ ಅಂತ ಬಂದು ಹೇಳ್ತಾನೆ. ಅವನಿಗೆ ನೀರಡಿಕೆ ಆಗಿರುತ್ತೆ, ನೀರು ಕೊಡ್ತಾನೆ ಆ ವ್ಯಕ್ತಿ. ನೀರಡಿಕೆ ಆಗಿದೆ ಅಂದಾಗ ಅವಾಗ ಅವನಿಗೆ ಅನ್ಸುತ್ತೆ, ಹೌದು ನಾನು ನೀರಡಿಕೆ ಆರಿಸಿದ್ನಲ್ಲ, ಇವನಿಗೆ ಏನಾರು ಒಂದು ವರ ಕೊಡ್ಬೇಕು ಅಂತ ಹೇಳಿ ಅವನಿಗೆ ಒಂದು ಪುಸ್ತಕ ಕೊಡ್ತಾನೆ. ನೋಡು, ಈ ಪುಸ್ತಕದಲ್ಲಿ ಇದು ನಿನ್ನ ಹಣೆ ಬರಹದ ಪುಸ್ತಕ, ಇದು ನೀನ್ ಏನ್ ಬರ್ಕೋತೀಯೋ ಅದಾಗತ್ತೆ. 5 ನಿಮಿಷ ಟೈಮ್ ಕೊಡ್ತೀನಿ, ಇದರಲ್ಲಿ ಒಂದು ಖಾಲಿ ಹಾಳೆ ಇದೆ, ಕೆಲವು ಬರೆದಿದೆ, ಆ ಖಾಲಿ ಹಾಳೆಯಲ್ಲಿ ನಿನಗೆ ಏನ್ ಬೇಕೋ ಅದನ್ನ ಬರ್ಕೋ ಅಂತ ಕೊಡ್ತಾನೆ. ಅವನಿಗೆ ಖುಷಿ ಆಗ್ತದೆ. ಆ ವ್ಯಕ್ತಿ ತೆಗೆದು ನೋಡ್ತಾನೆ, ಇದು ಅತ್ಯಮೂಲ್ಯವಾದ ಕ್ಷಣ ನೋಡಿ, 5 ನಿಮಿಷ ಅಂತೂ ಹೇಳಿರ್ತಾನೆ. ಆ ವ್ಯಕ್ತಿ ತೆಗೆದು ನೋಡ್ತಾನೆ, ಫಸ್ಟ್ ಪೇಜಲ್ಲಿ ನಿನ್ನ ಗೆಳೆಯ ವಿದೇಶಕ್ಕೆ ಹೋಗ್ತಾನೆ ಅಂತ ಇರುತ್ತೆ. ಅವನಿಗೆ ಒಂಥರ ಸಂಕಟ ಆಗ್ಬಿಡ್ತಾನೆ, ಅಯ್ಯೋ ವಿದೇಶಕ್ಕೆ ಹೋಗ್ತಾನ, ಬೇಡ ಇವ್ನು ವಿದೇಶಕ್ಕೆ ಹೋಗ್ಬಾರ್ದು, ಅವ್ನು ವಿದೇಶಕ್ಕೆ ಹೋಗ್ಬಾರ್ದು ಅಂತ ಬರೆದು ಬಿಡ್ತಾನೆ. ಇನ್ನೊಂದು ಪೇಜ್ ತೆಗಿತಾನೆ, ಅದರಲ್ಲಿ ನಿನ್ನ ಗೆಳೆಯನಿಗೆ 1 ಲಕ್ಷ ಲಾಟ್ರಿ ತಾಗತ್ತೆ ಅಂತ ಹೇಳ್ತಾನೆ. ಅಯ್ಯಯ್ಯೋ ನನಗೆಲ್ಲ ದುಡ್ಡು ಇವನಿಗೆ ಯಾಕೆ ಅಂತ ಮತ್ತೆ ಅದರಲ್ಲಿ ಅವನಿಗೆ ಲಾಟ್ರಿ ತಾಗಬಾರ್ದು ಅಂತ ಬರೀತಾನೆ. ಯಾಕಂದ್ರೆ ಯಮ ಹೇಳಿದ್ನಲ್ಲ, ನೀ ಏನ್ ಹೇಳ್ತೀಯೋ ಅದಾಗತ್ತೆ ಅಂತ. ಮತ್ತೆ 3ನೇ ಪೇಜ್ ತೆಗಿತಾನೆ, ಅದರಲ್ಲಿ ನಿಮ್ಮೂರಲ್ಲಿ ಒಬ್ಬ ರೈತನ ಹೊಲದಲ್ಲಿ ತುಂಬಾ ಚೆನ್ನಾಗಿ ಬೆಳೆ ಇದೆ, ಅವನಿಗೆ ತುಂಬಾ ಲಾಭ ಸಿಗತ್ತೆ, ಬಹಳ ಹಣ ಸಿಗತ್ತೆ ಅಂತ. ಇಲ್ಲ, ಅವನ ಬೆಳೆ ಎಲ್ಲ ನಾಶ ಆಗ್ಬಿಡ್ಬೇಕು, ಅವನಿಗೆ ದುಡ್ಡೇ ಸಿಗಬಾರ್ದು, ಇಷ್ಟು ಬರಿತಾನೆ. ಕೊನೆ 1 ಪೇಜ್ ತೆಗಿತಾನೆ, ಅದು ಖಾಲಿ ಹಾಳೆ ಆಗಿರುತ್ತೆ. ಅದ್ ನಿನ್ನೇನು ಬರಿಬೇಕು, ತನಗೋಸ್ಕರ ಬರಿಬೇಕನ್ನ ನೋಡ್ತಾನೆ, ಟೈಮ್ ಆಗಿರುತ್ತೆ, ಕಸ್ಕೊಬಿಡ್ತಾನೆ. ಯಮ ಆ ಪುಸ್ತಕ ಕಿತ್ಕೊಬಿಡ್ತಾನೆ. ಆಮೇಲೆ ಯಾಕೆ ನಾನು ಇನ್ನು ಬರದೇ ಇಲ್ಲ ನನಗಂತ ಇಲ್ಲ ನಿನ್ ಟೈಮ್ ಮುಗೀತು, ನಾನು ನಿನ್ಗೊಂದು ವರ ಕೊಟ್ಟೆ, 5 ನಿಮಿಷ ನಿನಗೆ ಅಂತ ಬರ್ಕೋ ಅಂತ.
ಅದು ನೀನೇನು ಬರಿದೆ ಬೇರೆಯವ್ರಿಗೋಸ್ಕರ ಅವ್ರಿಗೆ ಹಾಳಾಗ್ಬೇಕು ಅವ್ರು ನಾಶ ಆಗ್ಬೇಕು ಅಂತ ಬರೆದಿಯಪ್ಪ. ನಿನಗಿರೋ ಟೈಮ್ನಲ್ಲಿ ನಿನ್ಗೋಸ್ಕರ ಬರೆಯೋದು ಬಿಟ್ಟು ಬೇರೆಯವರ ಒಂದು ನಾಶಕ್ಕಾಗಿ ನೀನು ಮನಸ್ಸು ಮಾಡಿದೆ ಬೇಡ. ಇದು ಬೇರೆಯವರ ಒಂದು ಅದನ್ನ ಒಂದು ನಾಶ ಮಾಡುವಂತ ಬುದ್ಧಿ ಈ ಇದರಲ್ಲಿ ಭೂಮಿಯಲ್ಲಿ ಬದುಕು ಹಕ್ಕು ನಿನಗಿಲ್ಲ ಬಾ ಅಂತ ಹೇಳ್ತಾನೆ. ಇಲ್ಲ ಪ್ಲೀಸ್ ನನಗೆ ಕೊಡಿ, ನಾನು ಬರ್ಕೋತೀನಿ, ಬರ್ಕೋಬೇಕು. ಇಲ್ಲ ಬೇಡ, ನಿನಗೋಸ್ಕರ ನಿನಗೆ ಏನು ಬರ್ಕೊಳ್ಳುವಂತ ಹಕ್ಕಿಲ್ಲ, ನೀನ್ ಬಾ ನನ್ನ ಜೊತೆಗೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಒಂದು ಚಿಕ್ಕದು ಹೇಳೋದು, ನಮಗೆ ಅಂತ ಒಂದಷ್ಟು ಒಂದು ಹಾಳೆ ಇದೆ, ನಮಗೆ ಅಂತ ಒಂದಷ್ಟು ದಿನ ಇದೆ, ನಮಗೆ ಅಂತಾನೆ ಒಂದು ಬದುಕಿದೆ, ನಮಗೆ ಅಂತ ಒಂದು ದಾರಿ ಇದೆ. ಹಾಗಾಗಿ ನಮ್ಗೆ ಏನಿದೆ ಅದರಲ್ಲಿ ಸನ್ಮಾರ್ಗದಲ್ಲಿ ನಡೆಯೋದನ್ನು ಕಲಿಯೋಣ, ಬೇರೆಯವರಿಗೆ ಒಳ್ಳೇದನ್ನ ಮಾಡೋಣ ಅನ್ನೋ ಒಂದು ನೀತಿ ಕತೆ ನನಗೆ ಆಮೇಲೆ ಅನ್ನಿಸ್ತು. ಅದನ್ನ ಈ ಕತೆ ಹೇಳ್ಬೇಕು ಅನಿಸ್ತು. ಹೇಳಿದಾಗ ಮೇಡಮ್ ನಂಗೆ ನಗು ಬಂತು. ಅಕಸ್ಮಾತ್ ನನಗೆ ಏನಾರು ಕೇಳಿದ್ರೆ ಇಲ್ಲ ನಾನು ಬರೋದಿಲ್ಲ, ನಾನು ಧ್ಯಾನ ಮಾಡ್ಬೇಕು, ನಾನು ಸತ್ಸಂಗ ಮಾಡ್ಬೇಕು, ನಾನು ಅದು ಮಾಡ್ಬೇಕು, ಇದು ಮಾಡ್ಬೇಕು, ನಾನು ಬರೋದಿಲ್ಲಪ್ಪ ಅಂತ ಹೇಳ್ತಿದ್ನೇನು ಅಂತ ನಂಗೆ ಅನ್ಸಿ ಮೇಡಮ್. ಅವಕಾಶ ಕೊಟ್ಟಿದಾಗ ಧನ್ಯವಾದಗಳು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಮ್ಯಾಮ್ ನಿಮ್ ಕತೆ ಸಾರಾಂಶ. ಅಂದ್ರೆ ನಮಿಗೋಸ್ಕರ ನಾವು ಟೈಮ್ ಕೊಟ್ಕೋಬೇಕು, ನಮಗೋಸ್ಕರ ನಾವು ಬರ್ಕೋಬೇಕು, ನಾವು ಬೇರೆಯವರಿಗೋಸ್ಕರ ಯೋಚನೆ ಮಾಡ್ಬಾರ್ದು. ಬೇರೆಯವರಿಗೋಸ್ಕರ ಮಾಡಿದ್ರು ಸಹ ಒಳ್ಳೇದನ್ನ ಬಯಸ್ಬೇಕು. ಅವ್ರಿಗೆ ಯಾವ್ದು ಆಗ್ಬಾರ್ದು ಅನ್ನೋದು ಅವ್ರ ಕೆಟ್ಟ ಉದ್ದೇಶ. ನಮಗೋಸ್ಕರ ನಾವು ಟೈಮ್ ಕೊಟ್ಕೊಂಡು ನಮಗೋಸ್ಕರ ನಾವು ಒಳ್ಳೇದು ಕೇಳ್ಕೊಬೇಕು, ಅದೇ ತರ ಬೇರೆಯವ್ರಿಗೂ ಸಹ ಒಳ್ಳೇದನ್ನ ಬಯಸ್ಬೇಕು ಅನ್ನೋದು ನಿಮ್ ಕತೆ ಸಾರಾಂಶ ಮ್ಯಾಮ್. ತುಂಬಾ ಚೆನ್ನಾಗಿದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸುಜಯ್ ಮ್ಯಾಮ್. ಇಂದ್ರಾ ಮ್ಯಾಮ್ ಮಾತಾಡಿ ಮ್ಯಾಮ್. ನಮಸ್ತೆ ಲಕ್ಷ್ಮಿ. ನಮಸ್ತೆ ಎಲ್ಲರಿಗೂನು. ತುಂಬಾ ಚೆನ್ನಾಗಿದೆ ನೀವು ಮಾಡ್ತಾ ಇರುತ್ತೆ, ಚೆನ್ನಾಗಿದೆ ಎಲ್ಲ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಅನುಭವ ಹೇಳ್ಕೋಬೋದಾ ಮ್ಯಾಮ್? ನೀವು ಎಷ್ಟು ದಿವಸದಿಂದ ಇದ್ದೀರಾ? ನಿಮ್ಮ ಅನುಭವ ಧ್ಯಾನದಲ್ಲಿ ಎಷ್ಟು ದಿವಸದಿಂದ ತೊಡಗಿಸ್ಕೊಂಡಿದ್ದೀರಾ ಮ್ಯಾಮ್ ನೀವು? ಮ್ಯಾಮ್ ಎಷ್ಟು ದಿವಸದಿಂದ ಇದ್ದೀರಾ? ಗೊತ್ತಾಗ್ಲಿಲ್ಲ. 21 ದಿವಸದಿಂದ. ಓಕೆ ಓಕೆ. ನಿಮ್ಮ ಅನುಭವ ಬರ್ತೀನಿ. 21 ದಿವಸದಿಂದ ಇದ್ದೀರಾ ಅಂತ ಇದ್ದೀರಾ. ನಿಮ್ಮ ಅನುಭವ, ನಿಮ್ಮ ಧ್ಯಾನಕ್ಕೆ ತೊಡಗಿಸ್ಕೊಂಡ್ಮೇಲೆ ನಿಮ್ಮಲ್ಲಿ ಆಗಿರೋಂತ ಅನುಭವ, ನಿಮ್ಮಲ್ಲಿ ಆಗಿರೋಂತ ಚೇಂಜಸ್ ಏನಾದ್ರು? ಫಸ್ಟ್ಗಿಂತ ಪರವಾಗಿಲ್ಲ ಇವಾಗ. ಮೊದ್ಲಗಿಂತ ಮನೇಲಿ ಯಾವಾಗ್ಲೂ ಯೋಚನೆ ಮಾಡ್ಕೊಂಡು ಕುತ್ಕೊಂಡು ಇಲ್ವಲ್ಲ, ಇವಾಗ ಚೆನ್ನಾಗಿದ್ದೀನಿ. ಇವಾಗ ಚೆನ್ನಾಗಿದ್ದೀರಾ ಅಂದ್ರೆ ನಿಮ್ಮಲ್ಲಿ ಚೇಂಜಸ್ ಆಗಿದೆ ಇಲ್ಲಿಗೆ ಬಂದು? ಅದೇ ಎಲ್ಲ ಧ್ಯಾನ ಕುತ್ಕೊಂಡ್ರೆ ಎಲ್ಲ ಕೈಗಳು ಕಾಲ್ಗಳೆಲ್ಲ ಹಂಗಂಗೆ ಇಟ್ಕೊಂತವೆ. ಅವ್ರು ಹೇಳಿದ್ರಲ್ಲ ಹಂಗಾಗುತ್ತೆ ಅಂತ. ಎಲ್ಲ ಹಂಗೆ ನೀವು ಧ್ಯಾನ ಮಾಡ್ತಾ ಇದ್ರೆ ಸರಿ ಹೋಗುತ್ತೆ ಮ್ಯಾಮ್. ಅದರಿಂದ ಧ್ಯಾನ ಕುತ್ಕೊಂಡಾಗ ಒಂಥರ ಏನೇನೋ ಬರುತ್ತೆ, ಏನ್ ಮಾಡಿದ್ರು ಆಗ್ತಾ ಇಲ್ಲ. ನೋಡೋಣ, ಸರಿ ಹೋಗುತ್ತೆ ಮ್ಯಾಮ್. ನೀವು ಆ ತರ ಆಗತ್ತೆ ಅಂತ ಬಿಡೋದ್ ಬೇಡ, ಅದನ್ನ ಕಂಟಿನ್ಯೂ ಮಾಡಿ. ಆ ಧ್ಯಾನದ ಅನುಭವಗಳು ಅದೆಲ್ಲ ಯಾವ್ದು ಕೆಟ್ಟದ್ದಲ್ಲ, ಅದರಿಂದ ಆಗ್ತಕ್ಕಂತ ಅನುಭವಗಳು ಅದೆಲ್ಲ, ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಇರಿ ಮ್ಯಾಮ್. ಮಾಡ್ತೀನಿ. ಇನ್ನು ಏನಾದ್ರು ನಿಮ್ದು ಅನುಭವ, ನಿಮ್ಮಿಂದ ಏನಾದ್ರು ಒಂದು ಹಾಡು ಕತೆ ಏನಾದ್ರು ಬರ್ಲಿ ಮ್ಯಾಮ್? ನನಗೆ ಯಾವ ಹಾಡು ಬರಲ್ಲ. ಓಕೆ ಓಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಅನುಭವ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಬಬಿತಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಬಬಿತಾ ಮ್ಯಾಮ್. ನಮಸ್ಕಾರ. ನಮಸ್ತೆ. ಬಬಿತಾ ಎಲ್ರಿಗೂ ನಮಸ್ಕಾರ. ಹೌದು, ನಮಸ್ತೆ. ಮತ್ತೆ ತುಂಬಾ ನಾನು ಬರೋದಿಲ್ಲ, ಆಕ್ಚುಲಿ ಮ್ಯೂಟ್ ಅಲ್ಲಿ ಇರ್ತೀನಿ. ಇವತ್ತು ಮಾತಾಡ್ಬೇಕು ಅಂತ ಇಷ್ಟ ಆಗಿ ಮಾತಾಡ್ತಾ ಇದ್ದೀನಿ. ಒಳ್ಳೇದು. ಈ ತರ ಬರ್ಬೇಕು ಅನ್ನೋದೇ ನಮ್ ಉದ್ದೇಶ ಇಲ್ಲ. ನೀವು ಬಂದಿದ್ದು ಒಳ್ಳೇದಾಯ್ತು ಮ್ಯಾಮ್, ಖುಷಿ ತಂದಿದೆ. ಮಾತಾಡಿ ಮ್ಯಾಮ್. ತುಂಬಾ ಥ್ಯಾಂಕ್ ಯು ಮ್ಯಾಮ್, ತುಂಬಾ ಥ್ಯಾಂಕ್ ಯು. ಆಕ್ಚುಲಿ ಧ್ಯಾನ ಮಾಡೋದ್ರಿಂದ ನನಗೆ ಸ್ವಲ್ಪ ಹೆಲ್ತ್ ಅಲ್ಲಿ ತುಂಬಾ ಚೇಂಜಸ್ ಕಾಣ್ತಾ ಇದೆ. ತುಂಬಾ ಆತಂಕದಲ್ಲಿದ್ದೆ, ತುಂಬಾ ಒಂಥರ ಬೇಜಾರಲ್ಲಿದ್ದೆ, ಒಂಥರ ಏಕಾಂತದಲ್ಲಿದ್ದೆ. ಈಗ ಧ್ಯಾನ ಮಾಡೋದ್ರಿಂದ ಮೇಡಮ್ ನನ್ಗೆ ಎಲ್ಲಾದ್ರಲ್ಲೂ ಕಂಟ್ರೋಲ್ ಸಿಗ್ತಾ ಇದೆ, ಒಂದು ಸ್ಥಿರತೆ ಇದೆ ಮನಸ್ಸು. ಆಮೇಲೆ ಒಬ್ಳೆ ಲೀಡ್ ಮಾಡಬಹುದು, ಒಂದು ಕಾನ್ಫಿಡೆಂಟ್ ಲೆವೆಲ್ ಇದೆ. ಏನೇ ಬರ್ಲಿ ನಾನು ಮ್ಯಾನೇಜ್ ಮಾಡ್ತೀನಿ, ಐ ಕ್ಯಾನ್ ಲೀಡ್ ಇಟ್ ಅನ್ನೋದೊಂದು ಕಾನ್ಫಿಡೆನ್ಸ್ ಇರೋದ್ರಿಂದ ಐ ಕ್ಯಾನ್ ಡೂ ದಟ್ ಮ್ಯಾಮ್. ಧ್ಯಾನದಿಂದ ಅಷ್ಟು ಬೆನಿಫಿಟ್ ಆಗ್ತಾ ಇದೆ. ಇನ್ನು ಕಲಿತಾ ಇದ್ದೀನಿ. ಇನ್ನು ನಾನು ಒಂದು ಸಣ್ಣ ಹೆಜ್ಜೆ ಇಟ್ಟಿದ್ದೀನಿ ಅಷ್ಟೇ, ಇನ್ನು ಪರಿಪೂರ್ಣಳಾಗಿಲ್ಲ. ಬಟ್ ಕೋಚ್ಗಳು, ಮಾಸ್ಟರ್ಸ್ಗಳು ಕೊಡೋ ಇನ್ಸ್ಟ್ರಕ್ಷನ್ಸ್ ಗಳಿಂದ ನನ್ನಲ್ಲಿ ಬದಲಾವಣೆಗಳು ದಿನೇ ದಿನೇ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಕಾಣ್ತಾ ಇದೆ ನನ್ನಲ್ಲಿ. ನನ್ನ ಆತ್ಮವಿಶ್ವಾಸ ಹೆಚ್ಚಿದೆ. ಸೊ ಹಂಗಾಗಿ ನಂಗೆ ಎಲ್ಲ ಮಾಸ್ಟರ್ಸ್ಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ಇವತ್ತು ಒಂದು ಚೆನ್ನಾಗಿ ಹಾಡು ಹೇಳ್ಬೋದಾ ರೇವತಿ ಮೇಡಮ್? ಮೇಡಮ್ ಅವ್ರು ಏನಾಗ್ಬೇಕ್ರಿ ತಮ್ಗೆ? ಹೇಳಿ ಮ್ಯಾಮ್, ಇದು ನಿಮ್ದೇ ವೇದಿಕೆ, ನೀವು ಏನಾದ್ರೂ ವ್ಯಕ್ತಪಡಿಸಬಹುದು ಇಲ್ಲಿ. ಏನ್ ಸರ್ ಏನೋ ಅಂದ್ರು ಸಣ್ಣೇಗೌಡ್ರು. ಸರ್ ಸಣ್ಣಗೌಡ ಸರ್ ಏನ್ ಹೇಳಿ? ರೇವತಿ ಮೇಡಮ್ ಅವ್ರು ಏನಾಗ್ಬೇಕು ತಮಗೆ? ರೇವತಿ ಮೇಡಮ್ ಅವ್ರು ನಮ್ ಗುರುಗಳು, ನಮ್ಮ ತಾಯಿ ಇದ್ದಾಗೆ, ನನ್ನ ತಾಯಿ ತರಾನೇ ಹೊರೋರು. ಈ ಧ್ಯಾನಕ್ಕೆ ಕರ್ಕೊಂಡ್ ಬಂದಿದ್ದು ಅವ್ರೆ. ಸೊ ಅವ್ರಿಗೆ ಎಷ್ಟೇ ಧನ್ಯವಾದ ಹೇಳಿದ್ರು ಕಡಿಮೆ. ನಾನು ಅದು ಇವತ್ತು ದೊಡ್ಡ ಗುಬ್ಬಿಗೆ ಹೋಗಿದ್ವಿ, ನಾನು ಆಂಟಿ ವಿಜಯ್ ಸರ್ ಜೊತೆನಲ್ಲೇ ಇದೀರಾ ಹಂಗಾದ್ರೆ? ರೇವತಿ ಜೊತೆಲೇ ಮ್ಯಾಮ್ ಇದೀವಿ. ನೀವು ಜೊತೆನಲ್ಲೇ ಇದೀರಾ? ಹಾ ಹೌದು ಅವರೇ Okay. ಕರ್ಕೊಂಡ್ ಬಂದಿದ್ದು. ಅವ್ರಿಗೆ ಎಷ್ಟೇ ಧನ್ಯವಾದಗಳು ಹೇಳಿದ್ರು ಕಡಿಮೆನೆ. ಪಾಪ ಅವರಿಂದಾನೇ ಹೌದು ನಾನು ಮ್ಯಾಮ್. ಇವತ್ತು ಇರೋದು. ಥ್ಯಾಂಕ್ ಯು ರೇವತಿ ಮ್ಯಾಮ್. ಒಳ್ಳೆ ಜ್ಞಾನಿಗಳನ್ನ ಮೊದಲು ನಮ್ಗೆ ಇಂಟ್ರೊಡ್ಯೂಸ್ ಧನ್ಯವಾದಗಳು ಮಾಡ್ತಾ ಇದೀರಾ. ರೇವತಿ ಅಮ್ಮಗೆ. ಥ್ಯಾಂಕ್ ಯು. ಹಾಡಿ ಮ್ಯಾಮ್, ಹಾಡಿ. ಓಕೆ ಮೇಡಮ್, ಓಕೆ ಹೇಳ್ತೀನಿ. ಒಂದು ಸಣ್ಣ ಗಣೇಶದ ಹಾಡು ಹೇಳ್ತೀನಿ. ಓಕೆ ಓಕೆ ಮ್ಯಾಮ್. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಪ್ರವಿಷ್ಟಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय गणेशाय धीमहि घानचतुराय गानप्राणाय गानान्तरात्मने घानोत्सुकाय गानमध्याय घानोत्सुकमनस्ये गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्रपरित्रात्रे गुरुपाखण्डकण्डकाय. That's all madam. Thank you. ಥ್ಯಾಂಕ್ ಯು ಸೋ ಮಚ್ ಬರಿತಾ ಮ್ಯಾಮ್. ತುಂಬಾ ಚೆನ್ನಾಗಿ ಹಾಡಿದ್ದೀರಾ, ತುಂಬಾ ಚೆನ್ನಾಗಿದೆ ನಿಮ್ ರಾಗ. ಗಣೇಶನ್ ಬಗ್ಗೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾಗೆ ನಿಮ್ಮ ಅನುಭವಗಳನ್ನು ಸಹ ತುಂಬಾ ಚೆನ್ನಾಗಿ ಹಂಚಿಕೊಂಡಿದ್ದೀರಾ. ರೇವತಿ ಮ್ಯಾಮ್ ನಮ್ಮ ಗುರುಗಳು ಅಂತ. ಹೌದು ಅವರಿಂದಾನೇ ನನಗೆ ತುಂಬಾ ಬದಲಾವಣೆ ಆಗಿದೆ. ಪಾಪ ನನಗೆ ಅಮ್ಮ ಇಲ್ಲ ಬೇಸಿಕಲಿ. ನಾನು ಚಿಕ್ಕ ವಯಸ್ಸಿಗೆ ನನ್ನ ತಾಯಿ ಕಳ್ಕೊಂಡೆ. ಸೊ ಹಂಗಾಗಿ ಅವ್ರಿಗೆ ಅದು ಒಂಥರ ನನ್ನ ತಾಯಿ ಸ್ಥಾನನ ಸ್ವಲ್ಪ, ನನ್ನ ತಾಯಿ ಹೇಗೆ ನನ್ನ ಕೇರ್ ಮಾಡ್ತಾ ಇದ್ರು ಹೆಣ್ಮಗಳನ್ನಾಗಿ ಅಷ್ಟು ನೋಡ್ತಾರೆ ನನ್ಗೆ. ಅದೇ ನನಗೆ ಒಂದು ದೊಡ್ಡ ಸಮಾಧಾನ, ಒಂದು ನನ್ನ ಬೇಜಾರೆಲ್ಲ ಕಳೀತದೆ. ಅದೇ ಒಂದು ಖುಷಿ. ಥ್ಯಾಂಕ್ ಯು ರೇವತಿ ಮ್ಯಾಮ್. ಬಬಿತಾ ಮ್ಯಾಮ್ಗೆ ತಾಯಿ ಆಗಿದ್ದೀರಾ. ಹಾಗೇನಾ ಮ್ಯಾಮ್, ನಾವು ಎಲ್ಲ ನಿಮ್ ಜೊತೆ ಇದೀವಿ. ಆತರ ನೀವೆಲ್ಲ ಏನು ಅನ್ಕೊಳಕ್ ಬೇಡ. ನಾವೆಲ್ಲರೂ ನಿಮ್ ಜೊತೆ ಇದೀವಿ ಮ್ಯಾಮ್. ಯಾವ್ದೇ ಫೀಲಿಂಗ್ಸ್ ಬೇಡ. ನಮ್ಮ ಮಾವತಾರ್ ಕುಟುಂಬ ಎಲ್ಲ ನಿಮ್ ಕುಟುಂಬ ಅಂತಾನೆ ಅನ್ಕೊಳ್ಳಿ. ಹಾಗೆ ರೇವತಿ ಮೇಡಮ್ಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರಿಗೆ ತಾಯಿ ಸ್ಥಾನವನ್ನ ಕೊಟ್ಟು ಅವ್ರ ಧ್ಯಾನಕ್ಕೆ ನೀವು ಪರಿಚಯ ಮಾಡ್ಕೊಟ್ಟಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ರೇವತಿ ಮ್ಯಾಮ್. ಬಬಿತಾ ಮ್ಯಾಮ್ ನಿಮ್ಗೂ ಸಹ ಧನ್ಯವಾದಗಳು. ತುಂಬಾ ಚೆನ್ನಾಗಿ ನೀವು ಅನುಭವ ಹಂಚ್ಕೊಂಡಿದ್ದೀರಾ. ತುಂಬಾ ಖುಷಿ ಆಯ್ತು ಮೇಡಮ್, ತುಂಬಾ ಖುಷಿ ಆಯ್ತು. ನನಗೂ ಏನೋ ಒಂದು ಸಮಾಧಾನ, ಒಂದು ಕುಟುಂಬ ತರ ಇದೆ ಎಲ್ಲ. ಚಂದ ಅನ್ಸ್ತಾ ಇದೆ. ನಾನು ಸ್ವಲ್ಪ ಬಿಸಿ ಇದ್ದೀನಿ, ಹಂಗಾಗಿ ಫುಲ್ಲು ಜಾಯ್ನ್ ಆಗ್ಲಿಕ್ಕೆ ಆಗಲ್ಲ. ಮಧ್ಯೆ ಯಾವಾಗ ಫ್ರೀ ಆಗ್ತೀನೋ ಅವಾಗ ಜಾಯ್ನ್ ಆಗ್ತೀನಿ. ಒಂಥರ ಖುಷಿ ಅನ್ಸ್ತದೆ ಮನಸ್ಸಿಗೆ. ನಂದು ಸ್ವಲ್ಪ ಕೆಲ್ಸಗಳು ಇರ್ತಾವಲ್ಲ, ಜಾಯ್ನ್ ಆಗ್ಲಿಕ್ಕೆ ಅಷ್ಟು ಇಲ್ಲ, ಎಲ್ಲದು ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ. ಫ್ರೀ ಇದ್ದಾಗ ಇಲ್ಲಿ ಬರ್ತೀನಲ್ಲ, ಏನೋ ಒಂದು ಸಮಾಧಾನ, ನೆಮ್ಮದಿ, ಏನೋ ಒಂದು ಖುಷಿ ಇದೆ. ಅದು ಸಾಕು ನನಗೆ. ಅದು ಬೆಳಿಗ್ಗೆ ಕ್ಲಾಸ್ ಮತ್ತೆ ನೈಟ್ ಕ್ಲಾಸ್ ರೇವತಿ ಮ್ಯಾಮ್ ನಡೆಸ್ತಾ ಇದಾರೆ. ಆ ಕ್ಲಾಸ್ ಅಟೆಂಡ್ ಮಾಡ್ಬೋದಲ್ಲ ಬೆಳಿಗ್ಗೆ ಹೌದು ಆಗ್ತಾ ಇದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಈಗ ಸ್ವಲ್ಪ ಸುಧಾರಿಸ್ತಾ ಇದೆ. ಹಂಗಾಗಿ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯ್ತು ಎಲ್ಲ. ಇಲ್ಲಿ ರೇವತಿ ಮ್ಯಾಮ್, ನಿಮ್ಮ ಮಾಸ್ಟರ್ಸ್ಗಳು, ನೀವು ಕೊಡೋ ವೇದಿಕೆಗಳು, ಹಂಚ್ಕೊಳ್ಳೋದು ಎಲ್ಲ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಧನ್ಯವಾದಗಳು ಎಲ್ಲ ಮಾಸ್ಟರ್ಸ್. ತುಂಬಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ವೇದಿಕೆನಲ್ಲಿ ನೀವು ಇನ್ನೂ ತುಂಬಾ ಚೆನ್ನಾಗಿ ತೊಡಗಿಸ್ಕೊಳ್ಳಿ ಅಂತ. ಅದೇ ತರ ನಿಮ್ಮ ಕ್ಲಾಸಸ್ ರೇವತಿ ಮೇಡಮ್ ಕಡೆಯಿಂದ ನೀವು ಎಕ್ಸ್ಪೀರಿಯನ್ಸ್ ತಗೊಂಡು ನೀವು ಈ ವೇದಿಕೆನಲ್ಲಿ ನೀವು ಬಂದು ಕೂತಿ ಎಲ್ಲ ಸ್ವಾಧ್ಯಾಯ ಮಾಡ್ತೀರಾ, ಇದೇ ತರ ಅಂತ ಅನ್ಕೊಂಡಿದೀವಿ ಮ್ಯಾಮ್. ಇದೇ ತರ ನಿಮ್ಮ ಸಪೋರ್ಟ್ ಇರ್ಲಿ ಈ ವೇದಿಕೆಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಂಜುಳಾ ಮ್ಯಾಮ್. ಮೇಡಮ್
ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ನಾನು ಆಕ್ಚುಲಿ ಧ್ಯಾನಕ್ಕೆ ಬಂದಿದ್ದು 2 ವರ್ಷನೇ ಆದ್ರೂನು, ಈ ಮಹಾವತಾರಿಗೆ ಬಂದು ಒಂದ್ 6 months ಆದ್ರೂನು ಈಗ ಒಂದು 3 months ಇಂದ 3 months ಅಲ್ಲ 1 month ಇಂದ ಫುಲ್ ಆಕ್ಟಿವ್ ಆಗಿ ಗುರುಗಳು ಹೇಳಿದ್ರು ನೈಟ್ ಧ್ಯಾನ ಮಾಡಿದ್ರೆ ಸಾಧನೆಗೆ ಅಂತ ಹೇಳ್ಬಿಟ್ಟು. ನನ್ನ ಹೆಲ್ತ್ ಇಶ್ಯೂಸ್ ಇತ್ತು, ಹಾಗಾಗಿ ನೋಡೋಣ ಎಲ್ಲರಿಗೂ ಇಷ್ಟೆಲ್ಲ ಜನ ಪಾಸಿಟಿವ್ ಆಗಿ ಹೇಳ್ತಾವ್ರೆ, ಇವ್ರಿಗೆಲ್ಲ ಚೆನ್ನಾಗಾಗಿದೆ ಅಂದ್ರೆ ನನ್ಗೂ ಚೆನ್ನಾಗಾಗುತ್ತೆ ಅನ್ನೋ ಇದ್ರಿಂದ ನಾನು ಸಾಧ್ಯವಾದಷ್ಟು ಧ್ಯಾನದಲ್ಲಿ ಆಮೇಲೆ ಧ್ಯಾನದಲ್ಲಿ ತೊಡಗಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಇದ್ರಲ್ಲಿ ಆಧ್ಯಾತ್ಮಿಕ ಬರ್ತಕ್ಕಂಥ ಜ್ಞಾನ ಹಂಚಿಕೆಗಳು ತುಂಬಾನೇ ಇಷ್ಟ ಆಗ್ತಿದೆ. ಹಾಗಾಗಿ ನಾನು ಬೆಳಗ್ಗೆ ಆಮೇಲೆ ನೈಟು ಮಧ್ಯಾಹ್ನ, ಇವತ್ತು ಆಕ್ಚುಲಿ ನಿನ್ನೆ ಇವತ್ತು ಈ ಮಧ್ಯಾಹ್ನದ ಕ್ಲಾಸ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಹಾಗಾಗಿ ಈಗ ನೋಡೋಣ ತಾಳು ಮುಗ್ದೋಗಿದ್ಯೇನೋ ಅಂತ ಹೇಳ್ಬಿಟ್ಟು ಆನ್ ಮಾಡ್ಕೊಂಡೆ ಮೇಡಮ್. ಹಾಗಾಗಿ ನಡೀತಿತ್ತಲ್ಲ ಅದ್ರಲ್ಲಿ ಇವತ್ತು ಕೊನೆ ದಿನ, ಹಾಗಾಗಿ ಅದಕ್ಕೆ ತಾಳು ಅಂತ ಹೇಳ್ಬಿಟ್ಟು ಅಂತ ತುಮಕೂರಲ್ಲಿ ಇದೀನಿ. ಹಾಗಾಗಿ ಇವತ್ತು ಆನ್ ಮಾಡ್ಕೊಂಡೆ, LIC ಆಫೀಸಲ್ಲಿ ಇದ್ದೆ, ಹಂಗಾಗಿ ಆನ್ ಮಾಡ್ಕೊಂಡಿದೀನಿ ಮೇಡಮ್. ಈಗ ತುಂಬಾ ಚೆನ್ನಾಗ್ ಅನ್ನಿಸ್ತಿದೆ. ಆಕ್ಚುಲಿ ಧ್ಯಾನ ಮಾಡದಷ್ಟು ಈಗ ನನ್ನ ಅನುಭವ ತುಂಬಾನೇ ಮಂಡಿ ನೋವಿತ್ತು ಮೇಡಮ್. ನನ್ಗೆ ಹೊಸಲು ದಾಟ್ಲಿಕ್ಕೂ ಆಗ್ತಾ ಇರ್ಲಿಲ್ಲ. ಅಲ್ಲಿ ನಮ್ಮೂರಲ್ಲಿ ನಮ್ಮ ಹಳ್ಳಿಲಿ ದೊಡ್ಡ ದೊಡ್ಡ ಹೊಸಲುಗಳು, 50 ವರ್ಷದ ಮನೆ, ಹಂಗಾಗಿ ಅದು ಒಂದೊಂದು ರೂಮ್ಗೂ ನನಗ್ ದಾಟ್ಬೇಕು ಅಂದ್ರೆ ಎತ್ತಿಕ್ಕಕ್ಕೆ ಕಾಲ್ಗಳು ಬಹಳ ಕಷ್ಟ ಆಗ್ತಿತ್ತು. ಹಂಗಾಗಿ ಈಗ ಯಾವಾಗ ಧ್ಯಾನದಲ್ಲಿ ಅಳವಡಿಸ್ಕೊಂಡೆ ಡೈಲಿ ನೈಟ್ ಪೇಯ್ನ್ ಆಯಿಲ್ಗಳು ಹಚ್ತಾ ಇದ್ದೆ, ಇಲ್ಲಾಂದ್ರೆ ಬೆಳಗ್ಗೆ ಕಾಲ್ ಎತ್ತಿಕ್ಕಕ್ಕೆ ಆಗ್ತಿರ್ಲಿಲ್ಲ. ಈಗಾಗ್ಲೇ 1 ವಾರದಿಂದ ಹೆಚ್ಚು ಕಮ್ಮಿ ಯಾವ ಆಯಿಲ್ ಹಚ್ಚೋದಿಲ್ಲ. ಒಟ್ನಲ್ಲಿ ಈಗ ಧ್ಯಾನದಲ್ಲಿ ನಾನು ಇದ್ ಮಾಡ್ಕೊಂತೀನೋ ಅಷ್ಟು ನನಗೆ ಸ್ವಲ್ಪ ನೋವೆಲ್ಲ ಕಮ್ಮಿ ಅನ್ನಿಸ್ತಿದೆ ಮೇಡಮ್. ಹಂಗಾಗಿ ಇನ್ನೂ ಚೆನ್ನಾಗ್ ಆಗ್ತೀನಿ ಅಂತ ಹೇಳ್ಬಿಟ್ಟು ನಾಳೆ ಶನಿವಾರ ಅಪಾಯಿಂಟ್ಮೆಂಟ್ ತಗೊಂಡಿದೀನಿ. ಮಹಾವತಾರ್ಗೆ ಹೋಗ್ತಾ ಇದೀನಿ ಮೇಡಮ್ ಟ್ರೀಟ್ಮೆಂಟ್ಗೆ. ನಮ್ ಸೆಂಟರ್ ನೋಡ್ಬೇಕಲ್ವಾ, ಹಂಗಾಗಿ ಹೆಂಗು ತುಮಕೂರಿಗೆ ಬಂದಿದ್ದೆ, ಇನ್ ಬೆಂಗಳೂರು ಹತ್ರ, ಇನ್ ಹಳ್ಳಿ ಸೇರ್ಕೊಂಡ್ಬಿಟ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಶನಿವಾರ ಹೋಗ್ತಾ ಇದೀನಿ ಮೇಡಮ್. ಅಪಾಯಿಂಟ್ಮೆಂಟ್ ತಗೊಂಡಿದೀನಿ, ಹೋಗ್ ಬರ್ತೀನಿ ಮೇಡಮ್. ಹಾಗಾಗಿ ಇಷ್ಟು ನನ್ನ ಧ್ಯಾನ ಅನುಭವಗಳು ಮೇಡಮ್. ಇದೆಲ್ಲ ಇತ್ತೀಚಿಗಷ್ಟೇ ಅಂತದ್ದು. ಇನ್ನೂ ಚೆನ್ನಾಗಿ ಈಗ ಎಲ್ಲರೂ ಇದ್ರಲ್ಲಿ ಸುಮಾರು ವರ್ಷಗಳಿಂದ ತೊಡಗಿಸ್ಕೊಂಡವ್ರು ಇದ್ದಾರೆ. ಹಂಗಾಗಿ ಅದನ್ನೆಲ್ಲ ನಾನು ತೊಡಗಿಸ್ಕೊಂಡ್ರೆ ನಾನು ಇನ್ನೂ ಚೆನ್ನಾಗ್ ಆಗ್ತೀನಿ, ನನ್ನ ಆರೋಗ್ಯನೂ ಇನ್ನೂ ಚೆನ್ನಾಗಿ ಸುಧಾರಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿರೋ ಮಾರ್ಗದರ್ಶಕರು ಅಂದ್ರೆ ಇಲ್ಲಿರೋರು ಎಲ್ಲಾ ಮಾಸ್ಟರ್ಸ್ ತುಂಬಾ ಚೆನ್ನಾಗಿ ಎಂಕರೇಜ್ ಮಾಡ್ತಾರೆ. ನಾವ್ 1 ಹೆಜ್ಜೆ ಮುಂದಿಟ್ರೆ ಅವರು 10 ಹೆಜ್ಜೆ ನಮ್ಮನ್ನ ಕೈ ಇಟ್ಕೊಂಡ್ ಕರ್ಕೊಂಡ್ ಹೋಗ್ತಾರೆ. ಹಂಗಾಗಿ ಅಂದ್ರೆ ಇಲ್ಲಿ ಎಲ್ಲಾರು ನಮ್ಮವರೇ ಅನ್ನೋದು ಫೀಲ್ ಆಗ್ತಿದೆ ಮೇಡಮ್. ಹಾಗಾಗಿ ಇದು ನನಗೆ ಬಹಳ ಇಷ್ಟ ಆಗ್ತಿದೆ ಮೇಡಮ್. ಹಾಗಾಗಿ ಮೇಡಮ್, ನಿಮ್ಮ ಈ ಮಹಾವತಾರ್ ವೇದಿಕೆಯಲ್ಲಿ ಇರೋರೆಲ್ಲ ನಿಮ್ಮ ಕುಟುಂಬಸ್ಥರೇ ಅಮ್ಮ. ನಿಮ್ಗೆ ಖಂಡಿತ ನಿಮ್ ಆರೋಗ್ಯ ಸರಿ ಹೋಗುತ್ತೆ. ನೀವು ನಾಳೆ ವೇದಿಕೆಗೆ ಹೋಗ್ತಾ ಇದೀನಿ ಅಂತ ಹೇಳ್ತಾ ಇದ್ದೀರಾ, ಖಂಡಿತ ನಿಮ್ಗೆ ಗುರೂಜಿ ಆಶೀರ್ವಾದ ಇರುತ್ತೆ, ಮತ್ತೆ ನಿಮ್ ಆರೋಗ್ಯ ತುಂಬಾ ಸುಧಾರಿಸುತ್ತೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಈಗಾಗ್ಲೇ ನಾನು 2 ಮಂಡಿ ಆಪರೇಷನ್ಗೆ ಕರೀತಾವ್ರೆ ಡಾಕ್ಟರ್ಗಳು, ಬನ್ನಿ ಅಂತ. ನಾವಿಲ್ಲಿ ಹಳ್ಳಿಲಿ ಯಾವ್ದೋ ಏನೋ ಒಂದಕ್ಕೆ ಕೈ ಹಾಕ್ಬಿಟ್ಟಿದೀವಿ, ಅದು ಕಂಪ್ಲೀಟ್ ಆಗೋವರ್ಗು ಅಂತ. ಇಲ್ಲಾಂದ್ರೆ ಇಷ್ಟ ತುಮಕೂರ್ನಲ್ಲೇ ಇದ್ದಿದ್ರೆ 2 ಮಂಡಿನೂ ಸರ್ಜರಿ ಆಗೋಗ್ತಿತ್ತು. ಹಾಗಾಗಿ ಆ ಟೈಮ್ಗೆ ಹೇಳಿದ್ರಲ್ಲ ನಮ್ ಮೇಡಮ್, ನಮ್ ಪಂಡಿತ್ ಮೇಡಮ್, ಮಂಜುಳಾ ಬೇಡ ಒಂದ್ಸತಿ ಮಹಾವತಾರ್ಗ್ ಹೋಗ್ಬಾ ಅಂತ. ಅದಕ್ಕೆ ನನ್ಗೆ ಇಷ್ಟು, ಯಾಕೆಂದ್ರೆ 1 ವಾರದಲ್ಲಿ ನನ್ಗೆ ಇಷ್ಟು ರಿಸಲ್ಟ್ ಸಿಕ್ಕಿದೆ ಅಂದ್ರೆ ನೋಡೋಣ ಬಿಡು, ಧ್ಯಾನ ಸಾಧನೆ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಇದೇ ಮೇಡಮ್. ಇದೇ ರೀತಿ ಧ್ಯಾನದಲ್ಲಿ 2 ಕಣ್ಣು ಹೋಗಿರೋರ್ಗೂ ಬಂದಿದೆ ಅಂತ ಹೇಳ್ಬಿಟ್ಟು ಇವತ್ತು ಯಾರು ನಾನು ಈ ಧ್ಯಾನಕ್ಕೆ ಕರ್ಕೊಂಡ್ ಬಂದ್ರು, ಅವ್ರು ಬೆಳಗ್ಗೆ ಫೋನ್ ಮಾಡಿದ್ರು, ನಮ್ ರಿಲೇಷನ್ ಅವರು. ಮೊನ್ನೆ ಸಿದ್ರು ಬೆಟ್ಟದಲ್ಲಿ 3 ದಿವಸದ ಕ್ಯಾಂಪ್ ಇತ್ತಂತೆ, ರಾಮನಗರ ಪಿರಮಿಡ್ದು. ಅವರು ಹಿಂಗೆ ಆಗಿ ಫುಲ್ ದೃಷ್ಟಿನೇ ಹೋಗಿತ್ತು, ಇವತ್ತು ಅಷ್ಟು ಚೆನ್ನಾಗ್ ಕಾಣಿಸ್ತಿದೆ ಅಂತ. ನಿಂದೇನೇನು ಅಲ್ಲ, ನೀನ್ ಚೆನ್ನಾಗ್ ಸಾಧನೆ ಮಾಡು, ನಿನ್ಗೂ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರು ಮೇಡಮ್ ಬೆಳಗ್ಗೆ. ಹಾಗಾಗಿ ನಾನು ನೋಡೋಣ ಮೇಡಮ್, ಸಾಧ್ಯವಾದಷ್ಟುನು ಇದ್ರಲ್ಲಿ ತೊಡಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂತ ಮೇಡಮ್. ಇದು ಆಕ್ಚುಲಿ ನಾನು ಆರೋಗ್ಯಕ್ಕೋಸ್ಕರನೇ ಬಂದಿದ್ದು ಮೇಡಮ್ ಇಲ್ಲಿ. ನಿಮ್ ಆರೋಗ್ಯ ಸರಿ ಹೋಗತ್ತೆ ಮ್ಯಾಮ್. ನಾಳೆ ಹೋಗ್ತಾ ಇದ್ದೀರಾ ವೇದಿಕೆಗೆ, ಗುರುಜಿ ಹತ್ರ ಸಜೆಷನ್ ತಗೊಳ್ಳಿ, ನಿಮ್ಗೆ ನಿಮ್ಮ ಎಲ್ಲಾ ಆರೋಗ್ಯದಕ್ಕೂ ಪರಿಹಾರ ಸಿಗತ್ತೆ ಅಂತ ನಾವು ಸಹ ಆಶಿಸ್ತೀವಿ ಮೇಡಮ್, ಈ ಕುಟುಂಬದವರೆಲ್ಲ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು 6 ತಿಂಗಳಿಂದ ಈ ವೇದಿಕೆನಲ್ಲಿ ತೊಡಗಿಸ್ಕೊಂಡಿದ್ದೀರಾ, ನಿಮ್ಗೆ ತುಂಬಾ ಅನುಭವಗಳನ್ನ ಪಡ್ಕೊಂಡಿದ್ದೀರಾ. ಅದೇ ಸಹ ನಿಮ್ಗೆ ಆರೋಗ್ಯನೂ ಸಹ ಸರಿ ಹೋಗ್ಲಿ ಅಂತ ಆಶಿಸ್ತೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಮ್ಯಾಮ್. ರೇವತಿ ಮ್ಯಾಮ್ ಮಾತಾಡಿ ಮ್ಯಾಮ್. ಎಸ್
ನಮಸ್ಕಾರ ಎಲ್ಲ ಕುಟುಂಬಸ್ಥರಿಗೆ ನಮಸ್ಕಾರ. ನಮಸ್ಕಾರ ಲಕ್ಷ್ಮಿ ಮೇಡಮ್, ನಮಸ್ತೆ ನಮಸ್ಕಾರ. ನಮಸ್ತೆ ಉಳಿದವರೆಲ್ಲ ಇದ್ದಾರೋ ಇಲ್ಲೋ ಎಲ್ಲರೂ ಇದ್ದಾರೆ ಹೆಸರು ಎಲ್ಲರ ಹೆಸರು ಹೇಳಕ್ ಬರೋದಿಲ್ಲ. ಎಲ್ರಿಗೂ ಸಹ ತುಂಬಾ ತುಂಬಾ ನಮಸ್ಕಾರ. ನಮಸ್ತೆ ಈ ಒಂದು ಮಹಾವತಾರ ಫೌಂಡೇಶನ್ ಹೇಳಿದ ಹಾಗೆ ನಂದು ಅನುಭವ. ಜೊತೆಗೆ 3 ಗಂಟೆದು ನೀವೆಲ್ಲ ಏನ್ ನಡೆಸ್ತೀರಾ, ನೀವೆಲ್ಲ ಅಂದ್ರೆ ನಾವೆಲ್ಲರೂ ಸೇರಿ ತುಂಬಾ ಒಳ್ಳೆಯ ಹೌದು ಧ್ಯಾನ ಜೊತೆಗೆ ಒಳ್ಳೆ ಅಧ್ಯಾಯನ ಕೊಡ್ತಾ ಇದ್ದೀರಾ. ಯಾಕಂತಂದ್ರೆ ಒಳ್ಳೆ ಒಳ್ಳೆ ಸ್ಪೀಕರ್ಸ್ ಅನ್ನ ಕರೆದ್ಬಿಟ್ಟು, ನಾನು ಯಾವಾಗ್ಲೂ ಅದನ್ನೇ ಹೇಳಿದ್ರು, ಧ್ಯಾನದ ಬಗ್ಗೆ ಏನು ಗೊತ್ತಿರ್ಲಿಲ್ಲ, ಈಗೆಲ್ಲ ಕಲಿತಾ ಇದ್ದೆ. ಯಾಕಂತಂದ್ರೆ ಇವತ್ತು ನಾವು ಹೋಗಿದ್ವಲ್ಲ ದೊಡ್ಡಗುಬ್ಬಿ, ಆಕ್ಚುಲಿ ಅದರ ಸುತ್ತನೇ ಓಡಾಡ್ತಾ ಇದ್ರು, ಅದ್ರ ಒಳಗೆ ಹೋಗಿರ್ಲಿಲ್ಲ ನಾವು. ಸೊ ಹೌದು ಇವತ್ತು ಹೋದ್ವಿ 10 ಗಂಟೆಯಿಂದ 5:30 ವರೆಗೆ ಟೈಮ್ ಯಾರನ್ನು ಹೋಗಿ ತಂಪಾಡಿ ತಾನು ಧ್ಯಾನ ಮಾಡ್ಕೊಳತಕ್ಕಂಥದ್ದು. ಖುಷಿಯಾಗಿದೆ ಏನಂದ್ರೆ 6 ಚಕ್ರ 7 ಚಕ್ರ ಇದೆಯಲ್ಲ, ಅದರದೇ ನೋಡಿರೋರಿಗೆ ಗೊತ್ತಿರ್ಬೋದು. ಅದನ್ನೇ ಮಂಟಪದ ಹಾಗೆ ಮಾಡಿದ್ದಾರೆ, ಒಂದೊಂದು ಚಕ್ರಕ್ಕೆ ಒಂದೊಂದು ಮಂಟಪ ಅಂತ. ತುಂಬಾ ಖುಷಿ ಆಯ್ತು. ಓದ್ಕೊಂಡು ಹೋದಾಗ ನಾನೇ ಇದು ಇಂಥ ಚಕ್ರ, ಇದಕ್ಕೆ ಈ ತರ ಇದಾಗುತ್ತೆ, ಯೂಸ್ ಆಗುತ್ತೆ, ಇದಕ್ಕೆ ಇಷ್ಟು ದಳಗಳೆಲ್ಲ ಚೆನ್ನಾಗಿ ವಿತ್ ಪಿಕ್ಚರ್ ಕೊಟ್ಟಿದ್ದಾರೆ. ಸೊ ಒಂಥರ ವೆರಿ ವೆರಿ ಪೀಸ್ಫುಲ್. ನಾನು ಕೇಳ್ಕೊಂಡ್ ಬಂದೆ, ನಾವು ಅಟ್ಲೀಸ್ಟ್ ಬೆಂಗಳೂರಿನಲ್ಲಿ ಇರೋರು ಇಲ್ಲಿ ಬಂದು ಧ್ಯಾನ ಮಾಡ್ಕೊಂಡು ಹೋಗ್ಬಹುದಾ ಅಂತ. ಅವರು ಬುಕ್ ಮಾಡ್ಬೇಕು, ಮೊದ್ಲೇ ಪರ್ಮಿಷನ್ ಕೊಡ್ಬೇಕು, ಆತರ ದೊಡ್ಡ ಗುಂಪಲ್ಲಿ ಬಂದ್ರೆ ಅಂತ ಹೇಳಿ. ಗುರುಗಳು ಸಹ ಹೇಳ್ತಾ ಇದ್ರು, ಒಂದ್ಸಲ ನಾವು ಬೆಂಗಳೂರಿನಲ್ಲೆಲ್ಲರೂ ಅಲ್ಲಿ ಹೋಗಿ ಒಂದಿನ ಧ್ಯಾನ ಮಾಡ್ಕೊಂಡ್ ಬರೋಣ ಅಂತ. ಇನ್ನೊಂದು ಆ ವಿಶೇಷತೆ ಜಾಗದ ಏನಂದ್ರೆ ಹೆಸರು ನಮ್ಗೆ ಮತ್ತೆ ತಿಳಿಸ್ಬೋದಾ ಅವರಿಗೆ ಮ್ಯಾಮ್? ಡಿಫ್ರೆನ್ಸ್. ಆ ಜಾಗದ ಹೆಸರು ಮತ್ತೆ ಊರ ಹೆಸರು. ಈಗ ಬೆಳಿಗ್ಗೆ ಇಲ್ಲಿ ಈ ವೇದಿಕೆಯಲ್ಲಿ ಇದ್ದವ್ರು ಎಷ್ಟು ಜನ ಇದ್ರೋ ಇರ್ಲಿಲ್ವೋ ಗೊತ್ತಿಲ್ಲ, ನೀವ್ ಹೋಗಿರ್ತಕ್ಕಂತ ಆ ಜಾಗದ ಹೆಸರು, ಊರ ಹೆಸರು ಮತ್ತೆ ಆ ಪಿರಮಿಡ್ ಹೆಸರು ಅದನ್ನ ತಿಳಿಸ್ಬೋದಾ? ಇದು ನಾನಿರೋದು ಆಕ್ಚುಲಿ ದೊಡ್ಡ ಗುಬ್ಬಿ, ಅದು ಚಿಕ್ಕ ಗುಬ್ಬಿ, ನಂದು ಅಟ್ಯಾಚ್ಡ್ ವಿಲೇಜ್. ಅದು ಒಂದು 2 ಕಿಲೋಮೀಟರ್ಸ್ ಅಷ್ಟೇ. ನಮ್ಮ ಹೆಣ್ಣೂರು ಅಂತ ಇದೆ. ಹೆಣ್ಣೂರಿಂದ ನೆಕ್ಸ್ಟ್ ದೊಡ್ಡ ಗುಬ್ಬಿಯಿಂದ ಮುಂದೆ ಹೋದ್ರೆ ಚಿಕ್ಕ ಗುಬ್ಬಿನಲ್ಲಿ ಮಾನಸ ಮೆಡಿಟೇಷನ್ ಕೇಂದ್ರ ಅಂತಾನೆ ಇದೆ. ನೀವು ಇದರಲ್ಲಿ GPS ನಲ್ಲಿ ಹಾಕಿದ್ರೆ ಮಾನಸ ಪಿರಮಿಡ್ ಕೇಂದ್ರ ಅಂತ. ಮತ್ತೆ ಬೆಳಿಗ್ಗೆ ಸರ್ ಹೇಳಿದ್ರು ಅಲ್ಲಿ ಸ್ಪೆಷಲ್ ಪಿರಮಿಡ್ಸ್ ಎಲ್ಲ ಇದೆ. ಮತ್ತೆ ಹಳೆ ಕಾಲದಲ್ಲಿ ಎಷ್ಟು ಗುರುಗಳಿದ್ರು, ಆ ಗುರುಗಳದೆಲ್ಲ ಒಂದು ಕೇವ್ ಅಂತ ಮಾಡಿದ್ದಾರೆ. ಅಂದ್ರೆ ಒಂದು ಚಿಕ್ಕ ಕಲ್ಲಿನಲ್ಲೇ ಒಂದು ಗೂಡಿನ ಹಾಗೆ 2 ಸ್ಟೆಪ್ ಮಾಡಿದ್ದಾರೆ. ಅಂದ್ರೆ ಅದೆಲ್ಲ ಅವರು ಅಲ್ಲಿ ಸಮಾಧಿ ಆದವರು. ಕೃಷ್ಣಾನಂದ ಸ್ವಾಮಿ ಅಂತ ಗುರುಗಳಿದ್ರು, ಅವ್ರು ಈಗ ಇಲ್ಲ. ಆ ನಂತರ ಅಮರ್ ಅಂತ ಇದ್ರು, ಅವರು ಸಹ ಇಲ್ಲ. ಸೊ ಅವರು ನಿಜವಾಗ್ಲೂ ಒಂದು ಪುಸ್ತಕ ತಕೊಂಡ್ ಬಂದೆ, ಬೆಳಕಿಗೆ ಬಾಗಿಲುಗಳು ಅಂತ. ಕಾಣ್ತಾ ಇದೆಯಾ? ಬೆಳಕಿಗೆ ಬಾಗಿಲುಗಳು ಅಂತ ಹೇಳ್ಕೊಂಡು, ಅಂದ್ರೆ ಈ ಜಾಗ ಹೇಗೆ ಸ್ಥಾಪನೆ ಆಯ್ತು, ಯಾರು ಮಾಡಿದ್ರು ಏನು ಅಂತ ಒಂಥರ ವೈಬ್ಸ್ ಇದೆ. ದೊಡ್ಡ ಇದರೊಳಗೆ ಎನಿ ಟೈಮ್ ಯಾರು ಹೋಗಿ ಮಾಡಬಹುದು. ಅವ್ರ ಸಮಾಧಿ ಜಾಗ ಇದೆ, ಅದರೊಳಗೆ ಹೋಗಿ ಕೂತ್ಕೊಂಡು ಎನಿ ಟೈಮ್ ಎನಿಬಡಿ ಕ್ಯಾನ್, ಯಾರು ನಮ್ಮ ಹಿಂದೆ ಬರುದಿಲ್ಲ, ಹೇಳಕ್ಕೂ ಬರುದಿಲ್ಲ. ಇಟ್ ಈಸ್ ಸೈಲೆಂಟ್ ಮೆಡಿಟೇಷನ್. ಆಕ್ಚುಲಿ ಅವ್ರು ಚಕ್ರ ಧ್ಯಾನ ಮಾಡುವಾಗ ಓಂ ಅಂತ ಮಾತ್ರ ಸೈಲೆಂಟ್ ಆಗಿ ಅದನ್ನ ಮಾಡ್ಕೋಬೇಕು ಅಂತ ಪಿಕ್ಚರ್ ಸಮೇತ ಕೊಟ್ಟಿದ್ದಾರೆ. ಅದು ಎಷ್ಟು ದಳ ಇದೆ ಮತ್ತೆ ಅದು ಎಷ್ಟು ಕಲರ್ ಇದೆ ಅಂತ ಹೇಳ್ಕೊಂಡು, ಅದು ಒಂದೊಂದಕ್ಕೂ ಒಂದೊಂದು ಮಂಟಪ. ನಾನು ಅದನ್ನೇ ಕೇಳಿದೆ, ನೀವು ಹೇಗೆ ಒಂದೊಂದು ಮಾಡಂತ. ಅದಕ್ಕೆ ಅವರತ್ರ ಹಾಗೇನಿಲ್ಲ, ಇದ್ದವರು ಆ ಪರ್ಟಿಕ್ಯುಲರ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಅಲ್ಲಿ ಮಾಡಬಹುದು. ಅದರ್ವೈಸ್ ಎಲ್ಲಿಯಾದ್ರೂ ಕೂತ್ಕೊಂಡು ಚಕ್ರಧ್ಯಾನ ಒಂದ್ರಲ್ಲೇ ಮಾಡಬಹುದು, ಏನು ಮಾಡಬಹುದು ಅಂತ. ಪೀಸ್ಫುಲ್ ಅಂದ್ರೆ ಇಟ್ ಈಸ್ ಪಿನ್ ಡ್ರಾಪ್ ಸೈಲೆನ್ಸ್ ಏರಿಯಾ. ಪಿನ್ ಡ್ರಾಪ್ ಸೈಲೆನ್ಸ್, ಅದಕ್ಕೆ ಮಾನಸ ಕೇಂದ್ರ ಅಂತ ಹೆಸರಿದೆ. ಮಾನಸ ಕೇಂದ್ರ ಅಂತ ತುಂಬಾ ಚೆನ್ನಾಗಿದೆ. ಮತ್ತೆ ವ್ಯತ್ಯಾಸ ಏನು ಅಂತಂದ್ರೆ, ನಾನು ಅದನ್ನೇ ಕೇಳಿದೆ, ಈಗ ಮಹಾವತಾರ ಸಂಸ್ಥೆನಲ್ಲಿ ಏನು ಹೆಲ್ತ್ ಬಗ್ಗೆ ಇಷ್ಟೊಂದೆಲ್ಲ ಜ್ಞಾನವನ್ನ ಕೊಡ್ತಾರಲ್ಲ, ಅದು ಏನು ಸಹ ಇಲ್ಲ ಅಲ್ಲಿ. ಇಟ್ ಈಸ್ ಓನ್ಲಿ ಧ್ಯಾನದ ಬಗ್ಗೆ. ಸೊ ಅವರಿಗೂ ಖುಷಿ ಆಯ್ತು ಒಂಥರ. ಆಮೇಲೆ ಹೇಳಿದ್ರು ಬನ್ನಿ, ಬಟ್ ಒಂದು ಪರ್ಮಿಷನ್ ತಗೊಂಡ್ ಬರ್ಬೇಕಾಗುತ್ತೆ. ಅಲ್ಲಿ ಹೇಮಾ ಮೇಡಮ್ ಬೆಳಗ್ಗೆ ಮಾತಾಡಿದಾಗ ನಾನು 2 ಸಲ ಹೋಗಿ ವಾಪಸ್ ಬಂದೆ, ರಜೆ ಇತ್ತು. ರಜೆ ಇಲ್ಲ ಅಲ್ಲಿ. ಏನಾಗ್ತದಂದ್ರೆ ಪ್ರೋಗ್ರಾಮ್ಸ್ ಅಥವಾ ಕ್ಲಾಸಸ್ ಆನ್ ಸಂಡೇಸ್, ಭಾನುವಾರ ಮಾತ್ರ ಅವರು ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಬಾಕಿ ದಿನ 10 to 5 ಎನಿಬಡಿ ಕ್ಯಾನ್ ಎಂಟರ್. ಯಾರು ಹೋಗಿ ಅವರು ಹೇಳ್ಕೊಡ್ತಾರೆ, ಗೊತ್ತಿಲ್ಲದವ್ರಿಗೆ ಹೇಳ್ಕೊಡ್ತಾರೆ ಯಾವ ಬಾಗಿಲಿಂದ ಹೋಗ್ಬೇಕು, ಏನೇನು. ಕುಂಡಲಿನಿ ಮಂಟಪನೂ ಇದೆ, ಬಟ್ ನಮಗೆ ಅದಕ್ಕೆ ಹೋಗಕ್ಕಾಗ್ಲಿಲ್ಲ, ಮಳೆ ಬಂದ್ಬಿಡ್ತು. ಅಲ್ಲಿ ಜಾರ್ತಾ ಇತ್ತು ಟೈಲ್ಸ್ ಅದಿದೆಲ್ಲ. ಬಟ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅಂದ್ರೆ, ಕ್ಲೀನಿನೆಸ್ ಎಲ್ಲ, ಜನ ಕ್ಲೀನ್ ಮಾಡ್ತಾನೆ ಇರ್ತಾರೆ. ತುಂಬಾ ಗ್ರೀನರಿ, ಫುಲ್ ಹಲಸಿನಕಾಯಿ ಮರ,
ಕಣಗಲೆ ಮರ, ಅರಳಿ ಮರ, ಆ ತರ ತುಂಬಾ ಇಡೀ ಏರಿಯಾ ತುಂಬಾ ಚೆನ್ನಾಗಿದೆ. ಒಂದ್ಸಲ ಬೆಂಗಳೂರಿನಲ್ಲಿ ಅಲ್ಲ ಹೊರಗಿಂದ ಬಂದವರು ಒಳ್ಳೇದೆ, ಬಟ್ ಬೆಂಗಳೂರಿನವರು ಒಂದ್ಸಲ ಹೋಗಿ ಅಲ್ಲಿ ಧ್ಯಾನ ಮಾಡ್ಕೊಂಡು ಬರ್ಬೋದು. ತುಂಬಾ ಚೆನ್ನಾಗಿದೆ, ಹತ್ರದಲ್ಲೇ ವೈಬ್ಸ್ ಅಂತೂ ಇರ್ತಾರಲ್ಲ. ಇದ್ದೇ ಇದೆ. ಅದು ಪರ್ಮಿಷನ್ ತಗೋಬೇಕು ಅಂತ ಹತ್ರ ಹೇಳಿದ್ರಲ್ಲ ಇದೆ. ಮೇಡಮ್, ಅದು ಯಾರ ಕಡೆಯಿಂದ ತಗೋಬೇಕಾಗತ್ತೆ ಪರ್ಮಿಷನ್? ಹೇಳಿದ್ದಾರೆ ಇದ್ದಾರೆ, ಅವರು ಕೊಟ್ಟಿದ್ದಾರೆ, ಅವ್ರ ವೆಬ್ಸೈಟ್, ಫೋನ್ ನಂಬರ್ ಎಲ್ಲ ಇದೆ. ಅಲ್ಲಿಗೆ ಒಂದು ಫೋನ್ Okay. ಮಾಡ್ಬಿಟ್ಟು ಅವರಿಗೆ ಈ ತರ ನಾವು ಬರ್ತಾ ಇದ್ದೇವೆ, ಪರ್ಮಿಷನ್ ಬೇಕು. ಅಲ್ಲಿ Okay. ಒಬ್ರು ಇದಾರಂತೆ, ಒಬ್ರು ಗುರುಗಳು ಇದಾರಂತೆ, ಅವರು ನಮಗೆ ಗೊತ್ತಿಲ್ಲ. ಸೊ ಇಲ್ಲಿ ಒಬ್ರು ಜೈನರು ಇದ್ದಾರೆ, ಜೈನ್ ದೇಸಾಯಿ ಅಂತ ಹೇಳ್ಕೊಂಡಿದ್ದಾರೆ, ಅವ್ರು ಇಲ್ಲಿ ಮೇಂಟೈನ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಳ್ಬಿಟ್ಟು ಬನ್ನಿ ಅಂತ. ಇನ್ನೊಂದೇನು ಅಂತಂದ್ರೆ ಅವರ ಸಮಾಧಿಯ ದಿನ ಎಲ್ಲ ಬರ್ತದಲ್ಲ, ಅವರು ದೇಹ ತ್ಯಾಗ ಮಾಡಿದ ಹೌದೌದು. ಅಂತದೆಲ್ಲ ಸ್ಪೆಷಲ್ ಪ್ರೋಗ್ರಾಮ್ ಇದೆ. ಆವಾಗ ಆಕ್ಚುಲಿ ಆನ್ಲೈನ್ ನೀವು ರಿಜಿಸ್ಟರ್ ಮಾಡ್ಕೊಂಡು ಬರ್ಬೋದು. ಯಾಕಂತಂದ್ರೆ ಅವ್ರ ಊಟ ಎಲ್ಲ ಇದೆಯಂತೆ ಮಧ್ಯಾಹ್ನ, ಅದಕ್ಕೆ ಎಷ್ಟು ಜನ, ಯಾಕಂದ್ರೆ ನಿಮ್ಗೇನು ಸಿಗಲ್ಲ, ಹೌದೌದು, ಏನು ಸಿಗಲ್ಲ. ನಮ್ಮ ಆಂಧ್ರವೇ ಕಾಫಿ ನಿಮ್ ವಾಯ್ಸ್ ಕಟ್ ಕಟ್ ಆಗ್ತಾ ಇದೆ ಇಲ್ಲ. ma'am. ಸೊ ಅದಕ್ಕೆ ಊಟ ಎಲ್ಲ ಅರೇಂಜ್ ಮಾಡ್ಬೇಕಾದ್ರೆ ಹೌದಾ, ನೆಟ್ವರ್ಕ್ ಇಶ್ಯೂ. ಈಗ ಸ್ವಲ್ಪ ಕೇಳುತ್ತಾ? ಸ್ವಲ್ಪ ವಾಯ್ಸ್ ಕಟ್ ಕಟ್ ಆಗ್ತದೆ. ವಿಡಿಯೋ ಆಫ್ So ಮಾಡ್ಕೊಳ್ಳಿ ಹಾಗೆ- ನೋಡೋಣ. ವಿಡಿಯೋ ಆಫ್ ಮಾಡ್ಕೊಂಡ್ರೆ ಕ್ಲಿಯರ್ ಇದೆ. ಹಾ, ಅಲ್ಲಿ ಹಾ. ಕಾಫಿ ತಿಂಡಿ ಏನು ಸಿಗಲ್ಲ, ಅದಕ್ಕೋಸ್ಕರ ಅವರು Okay. ರಿಜಿಸ್ಟರ್ ಮಾಡ್ಕೊಂಡು ಬಂದಿರ್ತಾರೆ ಪ್ರೋಗ್ರಾಮಿಗೆ ಹಾ. ಬರುವಾಗ. ಹೌದು. ಬಾಕಿ ನಾವು ಹೋಗಿ ಬಂದ್ಬಿಡ್ಬೇಕಾಗುತ್ತೆ ಅಷ್ಟೇ. ಅಲ್ಲಿ ಏನ್ Okay. ಸಿಗಲ್ಲ, ಹೋಟೆಲ್ ಆಗ್ಲಿ ಅಥವಾ ಊಟ ಎಲ್ಲ ಇಲ್ಲ. ಅಂದ್ರೆ But ಮಧ್ಯಾಹ್ನದ meditation ಮಧ್ಯಾಹ್ನದ ಮಾಡ್ಲಿಕ್ಕೆ ಊಟ ಅಲ್ಲೇ ಸಿಗತ್ತೆ. ಮಧ್ಯಾಹ್ನದ ಊಟ ಅಲ್ಲೇ ಸಿಗತ್ತೆ ಅವರ ಸ್ಪೆಷಲ್ ಪ್ರೋಗ್ರಾಮ್ ಇದ್ದಾಗ ಮಾತ್ರ. ಮಾತ್ರ. ಓಕೆ. ಈಗ ಸಮಾಧಿ ದೇಹ ತ್ಯಾಗ ಮಾಡಿದಂತ ದಿನ ಎಲ್ಲ ಇದೆಯಲ್ಲ, Okay, ಅಂತ ದಿನ ಅದೇ ದಿನ ಅವ್ರು ಮಾಡಲ್ಲ. ಅವ್ರೇನ್ ಮಾಡ್ತಾರೆ, ಸಂಡೇನ ಕಾಯ್ತಾರೆ. ಈಗ ಸಪೋಸ್ ಇವತ್ತು ತೀರ್ಕೊಂಡ್ರು ಗುರುವಾರ ಅಂತಂದ್ರೆ ನೆಕ್ಸ್ಟ್ ಸಂಡೇ ಬಂದಾಗ ಅವರು ಪ್ರೋಗ್ರಾಮ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಮಾಡ್ತಾರೆ. ಹೌದು ಹೌದು, ಜನಕ್ಕೆ ಎಲ್ಲ ರಜಾ ಇರುತ್ತಲ್ವಾ, ಎಲ್ಲ ತುಂಬಾ ಜನ ಸೇರ್ಬೇಕು ಅನ್ನೋ ಉದ್ದೇಶದಲ್ಲಿ. ಬಸ್ ಫೆಸಿಲಿಟಿ ಎಲ್ಲ ಇಲ್ಲ, ಯಾರಾದ್ರೂ ವೆಹಿಕಲ್ ಅಲ್ಲೇ ಕರ್ಕೊಂಡು ಹೋಗ್ಬೇಕು. ಮತ್ತೆ ಏನು ಸಿಗಿಲ್ಲ, ಅದಕ್ಕೋಸ್ಕರ ಅವ್ರು ರಿಜಿಸ್ಟರ್ ಮಾಡ್ಕೊಂಡೇ ಬರ್ಬೇಕು. ಯಾಕಂದ್ರೆ ಅವರೊಂದು ಊಟ ಆ ಪ್ರೋಗ್ರಾಮ್ ಮಧ್ಯಾಹ್ನ ಊಟ ಕೊಡ್ತಾರೆ, ಆವಾಗ ಅವರು ಹೌದು. ಎಷ್ಟು ಜನಕ್ಕೆ ಅಂತ ಅಡಿಗೆ ಮಾಡಿಸ್ಬೇಕಲ್ಲ, ಅದಕ್ಕೆ. ಹೌದು. ಬಟ್ ಹೀಗೆ ಹೋಗಿ ಬರ್ಬೇಕು ಅಂದ್ರೆ, ಈಗ ಮಹಾವತಾರನಲ್ಲಿ ನಮ್ಗೆ ಬೆಳಿಗ್ಗೆ ಒಂದು ಪ್ರಾರಂಭ ಆದ್ರೆ ಸಾಯಂಕಾಲದವರೆಗೆ ತುಂಬಾ ಬೆನಿಫಿಟ್ಸ್ ಇದೆ. ಬಟ್ ಅಲ್ಲಿ ಹಾಗೆ ಇಲ್ಲ, ಹೌದು. ಒಂದ್ಸಲ ಆಗಿ 1-2 hours ಧ್ಯಾನ ಮಾಡ್ಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ಆತರ ಪೀಸ್ಫುಲ್ ಜಾಗ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಬೆಳಗ್ಗೆ ತಾನೇ ಗುರುಜಿ ಹೇಳಿದ್ರು, ನೀವು ಆಗ್ಲೇ ಆ ಜಾಗಕ್ಕೆ ಹೋಗಿ ಎಲ್ಲಾ ಇನ್ಫಾರ್ಮೇಶನ್ ತಗೊಂಡು ನಮ್ಗೆಲ್ಲ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ರೇವತಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ ಸಹ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮೇಡಮ್, ಮೇದಿನಿ ಗೋಪಾಲ್ ಅಂತ ಯಾರು ಇದ್ದಾರೆ, ಅವರಿಗೆ ಅಡ್ಮಿಟ್ ಕೊಡಿ ಮೇಡಮ್. ಮೇದಿನಿ ಗೋಪಾಲ್ ಯಾರದ್ದು, ದಯವಿಟ್ಟು ಮಾತಾಡಿ. ಯಾರು ಸರ್? ಮೇದಿನಿ ಗೋಪಾಲ್ ಅಂತ ಇದೆ. ಹ್ಯಾಂಡ್ ರೈಸ್ ಮಾಡಿ ಮ್ಯಾಮ್. ವೇದಿನಿ ಗೋಪಾಲ್ ಹ್ಯಾಂಡ್ ರೈಸ್ ಮಾಡಿ. ಯಾರು ಇಲ್ಲಲ್ಲ ಸರ್, ವೇದಿನಿ ಗೋಪಾಲ್ ಅಂತ ಯಾರು ಇಲ್ಲ, ಅವರು ಹೋಗ್ಬಿಟ್ಟಿದ್ದಾರೆ. ಮೇದಿನಿ ಅಂತ ಇದೆ, ಮೇದಿನಿ ಗೋಪಾಲ್ ಅಂತ ಹೇಳಿ MC ಅಂತ ಇದೆ. ಅವರು ಹ್ಯಾಂಡ್ ರೈಸ್ ಮಾಡಿ, ಯಾರದು ಕೇಳ್ತಾ ಇದ್ರೆ ಮಾತಾಡಿ. ಯಾರದು ಲಾಸ್ಟ್ ಚಾನ್ಸ್. ಅನ್ಮ್ಯೂಟ್ ಆಗಿಲ್ಲ ಮೇಡಮ್ ಅವ್ರಿಗೆ. ಆಪ್ಷನ್ಸ್ ಕೊಟ್ಟಿದ್ದೀನಿ ಸರ್ ಅವರಿಗೆ. ಆಗಿತ್ತಾ? ಮಾತಾಡಿದ್ರಮ್ಮ ಅವರು? ಇಲ್ಲ ಸರ್, ಆಪ್ಷನ್ಸ್ ಕೊಟ್ಟಿದ್ದೀನಿ ಸರ್. ಮೇದಿನಿ ಗೋಪಾಲ್ ಅಂತ ಇದೆಯಲ್ಲ, ಆಪ್ಷನ್ಸ್ ಕೊಟ್ಟಿದ್ದೀನಿ ಅವರಿಗೆ. ಅನ್ಮ್ಯೂಟ್ ಆಗ್ತಾ ಇಲ್ಲ ಅದು. ಎಸ್, ಇನ್ನೊಂದ್ಸಲ ಕೊಡ್ತೀನಿ ಸರ್ ಇವಾಗ. ಸರ್ ಅನ್ಮಿಟ್ ಆಪ್ಷನ್ಸ್ ಕೊಟ್ಟಿದ್ದೀನಿ. ಅವರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಓಕೆ ಸರ್, ಆಯ್ತು. ಓಕೆ, ಸರಿ, ಟೈಮ್ ಆಯ್ತು ಮೇಡಮ್. ತೇಜಸ್ವಿನಿ ಮ್ಯಾಮ್ ಒಬ್ರಿದ್ದಾರೆ, ವಿಡಿಯೋ ಆನ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಆಪ್ಷನ್ಸ್ ಮಾಡ್ಕೊಂಡಿದ್ದೀರಾ? ನಾನು ಅವ್ರಿಗೆ ಹೇಳೋಣ ಅಂತ ಇದ್ದೆ ಮ್ಯಾಮ್. ತೇಜಸ್ವಿನಿ ಮ್ಯಾಮ್ ಮಾತಾಡಿ ಮ್ಯಾಮ್, ಹ್ಯಾಂಡ್ ರೈಸ್ ಮಾಡಿ ಮ್ಯಾಮ್. ಎಸ್ ಮ್ಯಾಮ್, ಆಪ್ಷನ್ಸ್ ಕೊಟ್ಟಿದ್ದೀನಿ. ತೇಜಸ್ವಿನಿ ಮ್ಯಾಮ್ ಮಾತಾಡಿ ಮಾ. ನಮಸ್ತೆ ಮ್ಯಾಮ್. ಇವತ್ತಷ್ಟೇ ಜಾಯ್ನ್ ಆಗಿದ್ದೀವಿ, ನನ್ಗೇನು ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ವೆರಿ ನೈಸ್ ಮ್ಯಾಮ್. ಕೇಳ್ಕೊಂಡಿದ್ದೀನಿ, ನಾಳೆ ನೋಡೋಣ ಮ್ಯಾಮ್, ಮಾತಾಡ್ತೀನಿ. ಎಸ್ ಮ್ಯಾಮ್, ಎಲ್ಲಿಂದ ಮ್ಯಾಮ್ ಕನೆಕ್ಟ್ ಆಗಿರೋದು ನೀವು? ನಮ್ದು ಚಿತ್ತೂರು ಮೇಡಮ್.
ಓಕೆ ಮ್ಯಾಮ್ ಆಯ್ತು. ಇವತ್ತು 21 ದಿನಗಳ ಕಾರ್ಯಕ್ರಮ ಇವತ್ತು ಸಂಪನ್ನಗೊಳ್ಳುತ್ತೆ. ನೀವು ಫೋನ್ ನಂಬರ್ನ ಚಾಟ್ ಬಾಕ್ಸ್ ಹಾಕಿದ್ರೆ ಏನು ಮತ್ತೆ ಇವಾಗ ರಾತ್ರಿ 9 ಗಂಟೆಯಿಂದ 10 ಗಂಟೆ ತನಕ ಕಾರ್ಯಕ್ರಮ ನಡೆಯುತ್ತಲ್ಲ, ಆ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಗ್ರೂಪ್ಗೆ ಆಡ್ ಮಾಡಿದ್ರೆ ಆ ಗ್ರೂಪ್ ಅಲ್ಲೂ ಜಾಯ್ನ್ ಆಗ್ಬೋದು ಮ್ಯಾಮ್ ನೀವು. ಮತ್ತೆ ಆಗಸ್ಟ್ 1ನೇ ತಾರೀಕು ತನಕ ಇಲ್ಲಿ ಕಾರ್ಯಕ್ರಮಗಳು ಇರೋದಿಲ್ಲ. ಓಕೆ ಮ್ಯಾಮ್. ಓಕೆ ಆಗ್ತೇನೆ. ನಿಮ್ ನಂಬರ್ ಚಾಟ್ ಬಾಕ್ಸ್ ಆಗಿ ಹಾಕಿ ಮ್ಯಾಮ್. ಉತ್ತಮವಾದ ಹಾಕ್ಲಾ? ವೇದಿಕೆಗೆ ಬಂದಿದ್ದೀರಾ ನೀವು. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು. ಎಲ್ಲ ಖುಷಿ ಆಯ್ತು ಮ್ಯಾಮ್. ಎಲ್ಲರ ಮಾತುಕತೆಗಳು ನೋಡಿ, ಎಬೋ 35 ಎಬೋ ಇದ್ರು ಎಷ್ಟು ಧೈರ್ಯ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಲ್ರು ಅಂತ ಖುಷಿ ಆಯ್ತು. ಇದು ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಇಷ್ಟ್ರ ಮಟ್ಟಿಗೆ ಒಂದು ಅವೇರ್ನೆಸ್ ಸ್ಟಾರ್ಟ್ ಆಗಿದೆಯಲ್ಲ ಅನ್ನೋದೇ ಒಂದು ಖುಷಿ ಆಗುತ್ತೆ. ಎಸ್ ಮ್ಯಾಮ್. ನೀವು ಚಾಟ್ ಬಾಕ್ಸ್ ನಂಬರ್ ಹಾಕಿ ಮ್ಯಾಮ್. ನೀವು ಗ್ರೂಪ್ ಆಡ್ ಮಾಡ್ತೀವಿ, ನೀವು ಕೇಳ್ಬೋದು. ಅತಿ ಹೆಚ್ಚಿನ ಮಾಹಿತಿ ಸಿಗುತ್ತೆ ನಿಮ್ಗೇನೋ ಧ್ಯಾನದ ಬಗ್ಗೆ. ಓಕೆ. ಎಸ್ ಮ್ಯಾಮ್. ಸುಮಾ ಮಲ್ಲಿಕಾರ್ಜುನ್ ಅಂತ ವಿಡಿಯೋ ಆನ್ ಮಾಡ್ಕೊಂಡಿದ್ದಾರೆ ಮ್ಯಾಮ್, ಮಾತಾಡಿ. ಎಸ್ ಮ್ಯಾಮ್, ನಮಸ್ತೆ. ಸುಮಾ ಮಲ್ಲಿಕಾರ್ಜುನ್ ಮ್ಯಾಮ್, ಆಪ್ಷನ್ಸ್ ಕೊಟ್ಟಿದೆ ನೋಡಿ ಮಾ. ಎಸ್ ಮ್ಯಾಮ್, ಎಸ್ ಮ್ಯಾಮ್, ಮಾತಾಡಿ ಮಾ. ನಾನ್ ಸುಮಾ ಮಲ್ಲಿಕಾರ್ಜುನ್ ಅಂತ ಮೇಡಮ್, ಸುಬ್ಬುಬಯ್ಯ ಕಡೆಯಿಂದ ನಾನು ಬಂದೆ. ಇದು ಮಹಾವತಾರ ಫೌಂಡೇಶನ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಧ್ಯಾನ ಅಂತೂ ಸೂಪರ್ ಆಗಿದೆ. ಇಲ್ಲಿ ಅವಕಾಶಗಳೆಲ್ಲ ಚೆನ್ನಾಗಿ ಕೊಡ್ತಾ ಇದ್ದೀರಾ. ನನಗೆ ಅದ್ ಯಾವ ರೀತಿ ಅಲ್ಲಿಗೆ ಜಾಯಿನ್ ಆಗ್ಬೇಕು ಅನ್ನೋದು ಇನ್ನೂ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇಲ್ಲ, ಈಗ ವೇದಿಕೆಗೆ ಬಂದಿದ್ದೀರಲ್ಲ, ಇನ್ಮೇಲೆ ಕಲಿತಾ ಹೋಗ್ತಾ ಇರ್ತೀರಾ. ನೀವು ಗ್ರೂಪ್ ಅಲ್ಲಿ ಇದ್ದೀರಾ ಅಮ್ಮ ನೀವು? ಆ ಗ್ರೂಪ್ ಅಲ್ಲಿ ಅಂದ್ರೆ ಹೌದು ಇದೀನಿ, ಮಹಾವತಾರ ಗ್ರೂಪ್ ಅಲ್ಲಿ ಇದ್ದೀನಿ. ಅಲ್ಲ, ಮಹಾತರ ಗ್ರೂಪ್ ಅಲ್ಲಿ ಯಾವ್ದು? ಬೆಳಗ್ಗೆ ವೇದಿಕೆ ಎಲ್ಲ, ಮಧ್ಯಾಹ್ನ ವೇದಿಕೆ ಎಲ್ಲ ಯಾವ ಗ್ರೂಪ್ ಅಲ್ಲಿ ಇದ್ದೀರಮ್ಮ ನೀವು? ಬೆಳಗ್ಗೆ ಯೋಗ ಸೆಷನ್ ಅಲ್ಲಿ ಇದ್ದೀನಿ. ನಾನು ಯೋಗ ಟೀಚರ್ ಆಗಿದ್ದೆ. ಒಂದು 7-8 ಜನಕ್ಕೆ ಹೇಳ್ಕೊಟ್ಟಿದ್ದೆ. ನಾವು ಸ್ಕೈ ಯೋಗದಿಂದ ನಾನು ಮಾಡಿದ್ದು. ಓಕೆ. ಸಿಂಪ್ಲಿ ಕುಂಡಲಿನಿ ಯೋಗ. ಇಲ್ಲ ಮೇಡಮ್, ಅಲ್ಲೇ ನಾನು ಇದ್ರಲ್ಲಿ ಬೆಂಗಳೂರಲ್ಲಿ ಪ್ರೋಗ್ರಾಮ್ ನಡೀತಲ್ಲ, ಅವಾಗ ಸೇರ್ಕೊಂಡಿದ್ದೆ. ಸುಬ್ಬುಬಯ್ಯ ಅವರು ಫಂಕ್ಷನ್ ನಡೀತಲ್ಲ. ಹೌದೌದೌದು. ಎಸ್ ಮ್ಯಾಮ್, ಎಸ್. ಓಕೆ. ಇದು 21 ದಿನಗಳ ಕಾರ್ಯಕ್ರಮ, 3 ಗಂಟೆಯಿಂದ 4:30 ತನಕ ನಡೆಯೋ ಕಾರ್ಯಕ್ರಮ ಇವತ್ತು ಸಂಪನ್ನಗೊಳ್ಳುತ್ತೆ. ನೆಕ್ಸ್ಟ್ ಆಗಸ್ಟ್ 1ನೇ ತಾರೀಕಿಗೆ ಮತ್ತೆ ಕಾರ್ಯಕ್ರಮ ಪುನರಾರಂಭ ಆಗುತ್ತೆ. ಅಲ್ಲಿ ತನಕ ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆ ತನಕ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿ ಜಾಯಿನ್ ಆಗ್ಬೋದು ನೀವು. ಮತ್ತೆ ರಾತ್ರಿ 9 ಗಂಟೆಯಿಂದ 10 ಗಂಟೆ ತನಕ ಅಲ್ಲಿ ಜಾಯಿನ್ ಆಗ್ಬೋದು ಮ್ಯಾಮ್ ನೀವು. ಓಕೆ ಮೇಡಮ್. ಬೆಳಗ್ಗೆ ಯೋಗದ್ದೆಲ್ಲ ನಾನು ಸೇರ್ಕೊಂಡ್ಬಿಡ್ತೀನಿ, ಮಾಡ್ಕೊಂತಾ ಇರ್ತೀನಿ. ಹೌದಾ? ಓಕೆ ಮ್ಯಾಮ್. ಓಕೆ ಓಕೆ. ನೀವು ಆ ಗ್ರೂಪ್ ಅಲ್ಲಿ ಇದೀರಂದ್ರೆ ಇನ್ನು ಉಳ್ಕಿದ್ದೆಲ್ಲ ಮಾಹಿತಿ ಸಿಗ್ತಾ ಹೋಗುತ್ತೆ ಬಿಡಿ ನಿಮಗೆ. ಓಕೆನಾ? ಓಕೆ ಓಕೆ ಮೇಡಮ್. ಆದ್ರೆ ನನಗೆ ಧೈರ್ಯವಾಗಿ ಮಾತಾಡಿ ಪ್ರೋಗ್ರಾಮ್ ನಡೆಸ್ಕೊಡಕ್ ಏನು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಇಲ್ಲ ಇಲ್ಲ, ಖಂಡಿತ. ಇವಾಗಿನ ಬಂದಿದ್ದೀರಲ್ಲ, ಎಲ್ಲ ಕಲಿತಾ ಹೋಗ್ತೀರಾ ನೀವು. ಓಕೆನಾ? ಇಷ್ಟು ಮಾತಾಡ್ತಾ ಇದ್ದೀರಾ ಅಂದ್ರೆ ಅದೇ ತರ ಮುಂದೆ ವೇದಿಕೆನಲ್ಲಿ ಕ್ಲಾಸಸ್ ಬರ್ತಾ ಇರುತ್ತೆ ಮೇಡಮ್. ಇಷ್ಟು ಮಾತಾಡಿದ್ರೆ ಸಾಕು ಮ್ಯಾಮ್, ಯಾವ ಕ್ಲಾಸ್ ಆದ್ರೂ ಕೊಡ್ಬಹುದು. ಓಕೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಎಲ್ರಿಗೂ ತುಂಬಾ ಸಂತೋಷ. ಎಲ್ರು ಚೆನ್ನಾಗ್ ನಡೆಸ್ಕೊಡ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ. ಇದು ಒಂಥರ ನಮ್ಗೆ ಯಾವ ತರ ಟಿವಿ ಅಭ್ಯಾಸ ಬಿಟ್ಟು ಇದ್ರಲ್ಲಿ ನಾವು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ನಮ್ಗೆ. ಓಕೆ, ಥ್ಯಾಂಕ್ ಯು ಮೇಡಮ್. ಮಾನಸ ಫೌಂಡೇಶನ್ ಹೇಳಿದ್ರಲ್ಲ, ಅದು ನಮ್ಮನೆ HBR ಇಂದ ಸ್ವಲ್ಪ ಮುಂದೆ ಹೋದ್ರೆ ಸಿಗುತ್ತೆ ಮೇಡಮ್. ಅದು ತುಂಬಾ ಚೆನ್ನಾಗಿದೆ. ಎಲ್ಲ ಚಕ್ರ ಧ್ಯಾನ ಎಲ್ಲ ಮಾಡ್ಬೋದು ಅದು. ಎಸ್, ಅಂದ್ರೆ ಹೌದು. ದೊಡ್ಡಗುಬ್ಬಿನಲ್ಲಿ ಅಲ್ಲಿ ಒಂದು ಆಶ್ರಮನೂ ಇದೆ. ಅದ್ರಲ್ಲಿ ನಾವು ವರ್ಷ ಲಲಿತಾ ಸಹಸ್ರನಾಮ ಅದು ಇದು ಹೇಳಕ್ಕೆಲ್ಲ ಹೋಗ್ತಾ ಇರ್ತೀವಿ, ದತ್ತ ಜಯಂತಿ ಇದ್ದಾಗ. ಆಮೇಲೆ ಇದು ಮಾನಸ ಫೌಂಡೇಶನ್ ಹಂಗಿಂದ ಬರುವಾಗ ಒಂದೊಂದ್ ದಿವ್ಸ ಹೋಗಿ ಬರ್ತೀವಿ. ನಾವು ಊಟ ತಿಂಡಿ ಅಂತ ಇಲ್ಲ, ಚಕ್ರ ಧ್ಯಾನ ಎಲ್ಲ ಮಾಡ್ಕೊಂಡ್ ಬರ್ತೀವಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಪ್ಲೇಸ್ ಕ್ಯೂಟ್ ಆಗಿದೆ, ಒಂಥರ ಸೈಲೆಂಟ್ ಪ್ಲೇಸ್. ಸುಮಾ ಮೇಡಮ್, ತಾವು ಯೋಗ ಶಿಕ್ಷಕರು ಅಂತ ಹೇಳಿದ್ರಿ. ದಯವಿಟ್ಟು ನಮಗೆ ಬೆಳಗಿನ ಸೆಷನ್ ನಲ್ಲಿ ಒಂದೊಂದು ವಾರ ಒಬ್ಬೊಬ್ರು ಯೋಗವನ್ನು ಮಾಡಿಸ್ತಾರೆ, ಅರ್ಧ ಗಂಟೆ. ತಮ್ಮ ಕಡೆಯಿಂದ ಸಾಧ್ಯ ಆದ್ರೆ ಒಂದ್ ವಾರ ನಾವು ಸೇವೆ ಸಲ್ಲಿಸಬಹುದ್ರಾ? ನನ್ಗೆ ಅಷ್ಟೊಂದು ತರಬೇತಿ ಇಲ್ಲ ಸರ್. ನನ್ ನಮ್ಮನೇನಲ್ಲೇ ನಾನು ಎಲ್ಲರಿಗೂ 10 ಜನಕ್ಕೆ ಹೇಳ್ಕೊಟ್ಟಿದ್ದೆ ಸ್ಕೈ ಯೋಗ. ನನ್ನಿಂದ ಅವರು ಸರ್ಟಿಫಿಕೇಟ್ ತರ ತಗೊಂಡ್ರು. ಆದ್ರೆ ನನ್ಗೆ ಈ ವಿಡಿಯೋದೆಲ್ಲ ನನ್ಗೆ ಅಷ್ಟೇನು ಅಭ್ಯಾಸ ಇಲ್ಲ. ನಾನು ಇಲ್ಲ ಮಾಡೋದೆಲ್ಲದು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತೀನಿ.
ನಮ್ಮಲ್ಲಿ ಒಂದಿಬ್ರು ಸಪೋರ್ಟ್ ಬೇಕಷ್ಟೇ. ಮೇಡಮ್ ಮಾಡ್ತಾರ್ರಿ, ಅದನ್ನ ನೋಡಿ ಒಂದ್ 2 ದಿವಸ ಅಟೆಂಡ್ ಆಗಿ ಒಂದ್ ವಾರ ಗೊತ್ತಾಗುತ್ತೆ. ನಮ್ಮಲ್ಲಿ ಹೇಮಾ ಮೇಡಮ್ ಅವರು ಮಾಡಿಸ್ತಾರೆ ಬೆಳಗ್ಗೆ 5 ಗಂಟೆಯಿಂದ ಒಂದ್ 20 ನಿಮಿಷ ಯೋಗಾಸನ ಮಾಡಿಸ್ತಾರೆ, ಒಂದ್ 10 ನಿಮಿಷ ಪ್ರಾಣಾಯಾಮ ಮಾಡಿಸ್ತಾರೆ. ತದನಂತರದಲ್ಲಿ ಮೆಡಿಟೇಷನ್ ಮಾಡ್ತೀವಿ ನಾವು. 5 ಗಂಟೆ ಕನೆಕ್ಟ್ ಆಗಿ 2 ದಿವಸ ನೋಡಿ ನೀವು, ಸಾಧ್ಯ ಆದ್ರೆ ಒಂದ್ ವಾರ ನಮಗೆ ಸರ್ವಿಸ್ ಚೆನ್ನಾಗಿ. ಡೈಲಿ ಅದ್ರ ಜೊತೆಲೆ ನಾನು ಮಾಡ್ತಾ ಇರ್ತೀನಿ ಸರ್. ಓಕೆ 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 ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್, ಶ್ಯಾಮ್ಲಾ ಮ್ಯಾಮ್ ಒಬ್ರಿಗೆ ಲಾಸ್ಟ್ ಅವಕಾಶ ಕೊಡೋಣ ಸರ್. ಅವ್ರ ವಿಡಿಯೋ ಆನ್ ಮಾಡ್ಕೊಂಡಿದ್ದಾರೆ. ನಮ್ ಶ್ಯಾಮ್ಲಾ ಮ್ಯಾಮ್ ಅಂತೂ ಏನು ಮಾತಾಡ್ತಾರಂದ್ರೆ ಎಷ್ಟು ಚೆನ್ನಾಗೆ. ಎಸ್ ಶ್ಯಾಮ್ಲಾ ಮ್ಯಾಮ್ ನಮಸ್ತೆ, ಮಾತಾಡಿ ಮಾ. ನಮಸ್ತೆ ಗೀತಾ ಮೇಡಮ್. ಎಸ್ ಮ್ಯಾಮ್. ಲಕ್ಷ್ಮಿ ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ, ಮಾತಾಡಿ ಮ್ಯಾಮ್. ನಮ್ ಮೊದ್ಲೆಲ್ಲ ಮಾತಾಡ್ಲಿಕ್ಕೆ ಬರುದಿಲ್ಲ ಇದಿತ್ತು. ಈ ಗೀತಾ ಮೇಡಮ್, ಭಾರತಿ ಮೇಡಮ್ ಎಲ್ಲ ಹೇಳಿ ಹೇಳಿ ಈಗ ಸ್ವಲ್ಪ ಮಾತಾಡೋಕ್ ಅಭ್ಯಾಸ ಆಗಿದ್ದು ಈಗ. ಮತ್ತೆ ನಮ್ ಧ್ಯಾನಕ್ ಬಂದೆಲ್ಲ ಚೆನ್ನಾಗಿತ್ತು. ತುಂಬಾ ಟೈಮ್ ಇಂದ ಧ್ಯಾನ ಮಾಡ್ತಾ ಇದ್ದೆ. ಸ್ವಲ್ಪ ಒಳ್ಳೇದಾಗಿತ್ತು ನಮ್ಗೆ. ನಂಗೆ ಕಂಟಿನ್ಯೂ ಮಾಡಿ ಮೇಡಮ್, ಎಲ್ಲಾ ಒಳ್ಳೇದು ಆಗತ್ತೆ. ಮುಂದಿನ ಮಾತಾಡಿ ಮ್ಯಾಮ್. ನಿಮ್ಗೆ ಏನ್ ಒಳ್ಳೇದಾಗಿದೆ ಅದನ್ನ ಹಂಚ್ಕೊಳ್ಳಿ ಮ್ಯಾಮ್. ನಿಮ್ ಅನುಭವ ಹಂಚ್ಕೊಳ್ಳಿ. ನಿಮ್ ಧ್ಯಾನದಿಂದ ಏನ್ ಅನುಭವ ಆಯ್ತು ಅಂತ. ಧ್ಯಾನದಿಂದ ಎಲ್ಲ ಮೊದ್ಲೆಲ್ಲ ಸ್ವಲ್ಪ ಬೇಜಾರಾಗ್ತಿತ್ತು. ಯಾರಾದ್ರೂ ಏನಾದ್ರು ಹೇಳಿದ್ರೆ ಸುಮ್ನೆ ಅಳುದಿತ್ತು. ಇವಾಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಯ್ತು, ಚೆನ್ನಾಗಾಗಿತ್ತು ಈಗ. ಎಸ್ ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ಯಾಮ್ಲಾ ಮ್ಯಾಮ್. ನಮ್ಮ ವಾಣಿ ಮ್ಯಾಮ್ ಬಂದಿದ್ದಾರೆ. ವಾಣಿ ಮ್ಯಾಮ್ ದರ್ಶನ್ ಕೊಡಿ ಮ್ಯಾಮ್. ಟೈಮ್ ಆಗಿದೆ, ಆದ್ರೂ ನಮ್ಮ ವಾಣಿ ಮ್ಯಾಮ್ಗೆ ಅವಕಾಶ ಕೊಡೋಣ. ವಾಣಿ ಮ್ಯಾಮ್ ಕಡೆಯಿಂದ ಒಂದು ವಾಣಿ ಕೇಳೋಣ. ಎಸ್ ವಾಣಿ ಮ್ಯಾಮ್ ನಮಸ್ತೆ, ಮಾತಾಡಿ ಮಾ. ವಾಣಿ ಮ್ಯಾಮ್ ಯಾಕ ಸ್ಟ್ರಕ್ ಆಗಿದೆ? ಸ್ಟ್ರಕ್ ಆಗಿದೆ. ಹೌದು. ಓಕೆ, ಮಂಜುಳಾ ಮ್ಯಾಮ್ ಒಂದ್ಸತಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಏನಿದಂತೆ ಸಂಕ್ಷಿಪ್ತವಾಗಿ ಮಾತಾಡಿ, ಸಮಯ ಆಗಿದೆ ಪ್ಲೀಸ್. ಎಸ್ ಮಂಜುಳಾ ಮ್ಯಾಮ್ ಮಾತಾಡಿ ಮ್ಯಾಮ್. ಮೇಡಮ್, ಈಗ ದೊಡ್ಡ ಗುಬ್ಬಿ ಚಿಕ್ಕ ಗುಬ್ಬಿ ಅಂತಿದ್ರಲ್ಲ, ನಮ್ದು ಗುಬ್ಬಿನೇ ತವ್ರ ಮನೆ. ಚನ್ನಬಸವೇಶ್ವರರ ತಪೋ ಕೇಂದ್ರ ಇಲ್ಲೇನೆ ತುಮಕೂರ್ ಹತ್ರ. ಗುಬ್ಬಿ 20 ಕಿಲೋಮೀಟರ್. ಹಂಗಾಗಿ ಗುಬ್ಬಿ ಚನ್ನಬಸವೇಶ್ವರ ಜಾತ್ರೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ನೋಡ್ಬೇಕಾದಂತ ದೇವಸ್ಥಾನ ಯಡಿಯೂರ್ ಟೈಪೇ ಇದೆ. ಹಂಗಾಗಿ ಅಷ್ಟೇ ಮೇಡಮ್. ಗುಬ್ಬಿ ಅಂತ ಹೇಳ್ತಿದ್ರಲ್ವಾ, ಅದಕ್ಕೆ ಅದು ನೀವಿರೋದು ತುಮಕೂರ್ ಕಡೆ ಇರೋಂತ ಗುಬ್ಬಿ ಮೇಡಮ್. ಇವಾಗ ಇವ್ರು ಹೇಳಿದ್ದು ಬೆಂಗಳೂರಲ್ಲಿ ಇರೋಂತ ಗುಬ್ಬಿ. ಅದು ಮಾನಸ ಕೇಂದ್ರ ಇರೋದು ಕೊಡಗು. ರೇವತಿ ಮೇಡಮ್ ಹೇಳಿದ್ ಕೊಡಗತ್ರ. ಇಲ್ಲ ಮ್ಯಾಮ್, ಬೆಂಗಳೂರಲ್ಲಿ ಇರೋಂತ ರೇವತಿ ಮೇಡಮ್ ಇರೋದು ಬೆಂಗಳೂರಲ್ಲೇ. ದೊಡ್ಡ ಗುಬ್ಬಿನಲ್ಲಿ ರೇವತಿ ಮೇಡಮ್ ಇರೋದು. ಅವ್ರ ನೇಟಿವ್ ಪ್ಲೇಸ್ ಬಂದು ಕೊಡಗು. ಕೊಡಗತ್ರ ಇದೆ ದೊಡ್ಡ ಗುಬ್ಬಿ ಅನ್ಕೊಂಡಿದ್ದೆ. ಇಲ್ಲ ಮ್ಯಾಮ್, ಅದಿರೋದು ಬೆಂಗಳೂರಲ್ಲೇ. ಬೆಂಗಳೂರಲ್ಲಿ ರೇವತಿ ಮೇಡಮ್ ಇರೋದು ದೊಡ್ಡ ಗುಬ್ಬಿನಲ್ಲಿ. ಅದ್ರ ಪಕ್ಕದಲ್ಲಿ ಚಿಕ್ಕ ಗುಬ್ಬಿ ಇದೆ, ಅಲ್ಲಿ ಮಾನಸ ಕೇಂದ್ರ ಅನ್ನೋ ಇರ್ತಕ್ಕಂಥದ್ದು ಅಂತ ಮೇಡಮ್ ಹೇಳಿದ್ದು. ಮೇಡಮ್ ನೇಟಿವ್ ಪ್ಲೇಸ್ ಬಂದು ಕೊಡಗು. ಓಕೆ ಮೇಡಮ್, ನಾನು ಮೇಡಮ್ ಇರೋದು ಕೊಡಗಲ್ಲೇ, ಹಂಗಾಗಿ ಅಂತ ಅನ್ಕೊಂಡಿದ್ದೆ ಮೇಡಮ್. ಇಲ್ಲ ಮ್ಯಾಮ್, ಬ್ಯಾಂಗ್ಳೂರಲ್ಲಿ ಇರೋದು. ಓಕೆ, ಶ್ರೀದೇವಿ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡ್ತಾರೆ, ಲೋ ಮಾಡ್ತಿದ್ದಾರೆ ಮ್ಯಾಮ್. ಶ್ರೀದೇವಿ ಮ್ಯಾಮ್ ಆಪ್ಷನ್ಸ್ ಕೊಟ್ಟಿದೆ ನೋಡಿ, ಲಾಸ್ಟ್ ಮಾತಾಡಿ ಮಾ ನೀವು. ಶ್ರೀದೇವಿ ಮ್ಯಾಮ್ ಇನ್ನೊಂದ್ಸಲ ಆಪ್ಷನ್ಸ್ ಕೊಡ್ತೀನಿ ನೋಡಿ ನಿಮಗೆ. 2 ಸತಿ ಹ್ಯಾಂಡ್ ರೈಸ್ ಮಾಡಿ ಲೋ ಮಾಡಿದ್ದೀರಾ ನೀವು. ಎಸ್ ಮ್ಯಾಮ್ ಮಾತಾಡಿ ಶ್ರೀದೇವಿ ಮ್ಯಾಮ್. ಎಸ್ ಮಾತಾಡಿ ಮಾ ಶ್ರೀದೇವಿ ಮ್ಯಾಮ್. ಮತ್ತೆ ಮ್ಯೂಟ್ ಮಾಡ್ಕೊಂಡ್ರು ಅವರು. ಪ್ಲೀಸ್ ದಯಮಾಡಿ ನೀಟಾಗಿ ನೋಡ್ಕೊಂಡು ಆಪ್ಷನ್ಸ್ ತಗೊಳ್ಳಿ. ಎಸ್ ಶ್ರೀದೇವಿ ಮ್ಯಾಮ್. ಎಸ್ ಮಾತಾಡಿ ಮ್ಯಾಮ್. ಎಸ್ ಮ್ಯಾಮ್ ಕೇಳಿಸ್ತಾ ಇದೆಯಾ? ಹೌದು ಮ್ಯಾಮ್ ಕೇಳಿಸ್ತಿದೆ, ಮಾತಾಡಿ. ಏನಿಲ್ಲ, ನಾನು ಕೇಳಿಸ್ತಿದೆಯಾ? ಹಾ. ಎಲ್ಲರಿಗೂ ಒಂದು ವಿಷಯ ಹೇಳ್ಬೇಕಾಗಿತ್ತು, ಬಹಳ ಏನ್ ಮಾತಾಡೋದಿಲ್ಲ. ಈಗ ಒಂದ್ ತಿಂಗಳ ಹಿಂದೆ ಭಾರತಿ ಮೇಡಮ್ ಏಂಜಲ್ ಬಗ್ಗೆ ಒಂದು ಕ್ಲಾಸ್ ಕೊಟ್ಟಿದ್ರು ನೋಡಿ. ಹೌದು, ಒಂದ್ ತಿಂಗಳ ಹಿಂದೆ ಹೌದು. ನಂಬರ್ಸ್ ಎಲ್ಲ ಹೇಳಿದ್ರಲ್ಲ, ಅದು ನಾನು ಫಾಲೋ ಮಾಡಿದೀನಿ. ನನಗೆ ಅದು ಬಹಳ ಇದು ಕೊಟ್ಟಿದೆ, ಅನ್ಸಿದೆ. ನಾನಷ್ಟೇ ಅಲ್ಲ, ನಮ್ಮ ತಮ್ಮನ ಹೆಂಡತಿಗೆ ಅವರು ಗುಲ್ಬರ್ಗ ಆಯ್ತು ತವ್ರ ಮನೆ.
ಇವಾಗ ಇರೋದು ನಮ್ ತಾವನೆ ಬೆಳಗಾವ್ ಅಂದ್ರ ಪೂರ್ತಿ ಮಲೆನಾಡ. ಹಂಗಾಗಿ ಆಕಿಗೆ ಮಳೆಗಾಲ ಬಾಳ ಸಾಕ್ತಿತ್ತು. ಆಕಿಗೆ ವಿಡಿಯೋ ಕಳ್ಸಿದ್ದೆ ನಾನು. ಆಕಿ ಮೊನ್ನೆ ಈಗ 4-5 ದಿನದಿಂದ ಫೋನ್ ಹಚ್ಚಿ ಹೇಳಿದ್ಲು, ಇಲ್ಲ ನಾನು 60 ಅಂತ ಚಾಂಟ್ ಮಾಡಾಕತ್ತೀನಿ, ಈ ಸತಿ ನನಗ ಅಸ್ಮಾನು ಆಮೇಲೆ ಅದು ನೆಗಡಿ ಕೆಮ್ಮು ಅದು ಏನೂ ಆಗಿಲ್ಲ, ಆರಾಮಿದೀನಿ ನೋಡಕ್ಕ ಅಂತ ಫೋನ್ ಮಾಡಿದ್ಲು. ಅದಕ್ಕೆ ಎಲ್ಲರೂ ನಂಬರ್ ಇದೇನು ಬರೀ ನಂಬರ್ ಅನ್ಕೋಬೇಡ್ರಿ, ಅದ್ರೊಳಗೆ ನಿಜವಾಗ್ಲೂ ಎನರ್ಜಿ ಇದೆ, ನಾನು ಕಂಡ್ಕೊಂಡಿದೀನಿ, ಅದನ್ನ ಎಲ್ಲರೂ ಬಳಸ್ರಿ ಅಂತ ಹೇಳಿಕ್ಕೆ ನಾನು ಕಾಲ್ ಮಾಡಿದ್ದೆ. ಜೊತೆಗೆ ಎಸ್ ಭಾರತಿ ಓಕೆ. ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಎಸ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ವೇದಿಕೆಯಲ್ಲಿ ಭಾರತಿ ಮ್ಯಾಮ್ ಇದ್ರೆ ಅವ್ರಿಗೂ ಸಹ ಇವ್ರಿಗೆ ಕೃತಜ್ಞತೆಗಳನ್ನು ತಿಳಿಸ್ತಿದ್ದಾರೆ. ಮತ್ತೆ ಇವಾಗ ಬೆಳಗ್ಗೆ ವೇದಿಕೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಮತ್ತೆ ಅವರು ಕ್ಲಾಸ್ ತಗೊಳ್ತಾ ಇದ್ದಾರೆ ಭಾರತಿ ಮೇಡಮ್ ಏಂಜಲ್ಸ್ ಬಗ್ಗೆ. ಹಾಗಾಗಿ ಎಲ್ಲರೂ ಜಾಯಿನ್ ಆಗಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಮ್ಯಾಮ್. ಎಸ್ ರೇವತಿ ಮ್ಯಾಮ್. ಎಸ್ ಮ್ಯಾಮ್. ಅನ್ಮ್ಯೂಟ್ ಆಗಿಲ್ಲ. ಆಯ್ತು. ಈಗ ನಮ್ದು ಮುಖ ನೋಡಿತ್ತಲ್ಲ, ನಾನು ಆಗ್ಲೇ ಮಾತಾಡಿದೆ, ನೀವ್ ಇರ್ಲಿಲ್ಲ. ನಿಮ್ಗೊಂದು ಇದ್ದೆ ಕೇಳ್ಕೊಳ್ಳಿ. ಓಕೆ, ಬಟ್ ಎಲ್ಲೋ ಮಗುನ ಕರ್ಕೊಂಡು ಬರ್ಲಿಕ್ಕೆ ಹೋಗ್ಲಿಕ್ಕಿತ್ತು ಅಂತ ಕೇಳಿದೆ, ಅದಕ್ಕೋಸ್ಕರ. ಬಟ್ ಮಧ್ಯಾಹ್ನದ ವೇದಿಕೆ ತುಂಬಾ ಚೆನ್ನಾಗಿ ಒಳ್ಳೆ ಒಳ್ಳೆ ಸ್ಪೀಕರ್ಸ್ ನ ಕರೆದು ನೀವು ನಿರ್ವಹಣೆ ಮಾಡ್ತಾ ಇದೀರಾ. ಇದಕ್ಕೊಂದು ಸ್ಪೆಷಲ್ ಥ್ಯಾಂಕ್ಸ್, ಹಾರ್ಟ್ಫುಲ್ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳ್ಕೊಂಡು ನಿಮ್ಮ ಮುಖ ನೋಡಿದ ತಕ್ಷಣ ನೆನಪಾಯ್ತು, ಅದಕ್ಕೆ ಮಾಡಿದೆ. ಆಮೇಲೆ ಮಂಜುಳಾ ಮೇಡಮ್ ಏನೋ ರೇವತಿ ಮೇಡಮ್ ಅಂದಂಗಿಂತ ಏನು ಅಂತ ಗೊತ್ತಾಗ್ಲಿಲ್ಲ. ನಾನು ಬೆಂಗಳೂರಲ್ಲೇ ಇರುವುದು ಸದ್ಯಕ್ಕೆ. ಸೊ ಹಾಗಾಗಿ ದೊಡ್ಡ ಗುಬ್ಬಿಯಲ್ಲೇ ಇರುವುದು ನಾನು, ಪಕ್ಕನೇ ಚಿಕ್ಕ ಗುಬ್ಬಿ ಇರುವುದು, ಮಾನಸ ಕೇಂದ್ರ ಇರುವಂತ ಜಾಗ. ಸೊ ಅದಷ್ಟೇ ಮೇಡಮ್, ತುಂಬಾ ಚೆನ್ನಾಗಿ ತರ್ತಾ ಇದ್ದೀರಾ. ಇನ್ನೊಂದೇನಂದ್ರೆ ನನ್ಗೆ ಖುಷಿ, ನೀವೆಲ್ಲ ಹೊಸಬ್ರನ್ನ ಮುಂದೆ ತರ್ತಾ ಇದ್ದೀರಾ, ಅದು ಬೇಕು. ಡೆವಲಪ್ಮೆಂಟ್ ಹೇಳತಕ್ಕಂಥದ್ದು ಅಥವಾ ಬೆಳೆಯತಕ್ಕಂಥದ್ದು ನಾವು ಒಬ್ಬರೇ ಅಲ್ಲ, ಎಲ್ರನ್ನ ಬೆಳೆಸತಕ್ಕಂತ ಮನೋಭಾವ ನಿಮ್ಮಲ್ಲಿದೆ. ನಾನು ಅದೇ ಅಂದೆ, ಈಗ ಭವಿತನಿಗೂ ಹೇಳಿದೆ, ನಾನು ಹೇಳಿದೆ, ನೀವು ಹಾಡು ಹೇಳ್ತಿರಲ್ಲ, ಹೇಳಿ ಅಂತ ಅಲ್ಲಿಂದ ಇಲ್ಲಿಗೆ ಹೇಳ್ಕೊಂಡು ಬಂದು ಅವರು ಹಾಡು ಹೇಳಿದ್ರು. ಮತ್ತೆ ಹೇಳಿದೆ, ನೆಕ್ಸ್ಟ್ ನೀವು ಜಾಯಿನ್ ಆಗ್ತಿರಲ್ಲ ಕ್ಲಾಸಲ್ಲಿ ಏನ್ ಹೇಳಿದ್ರು, ನಿಮ್ಗೆ ಏನ್ ಅರ್ಥ ಆಯ್ತು, ಅವ್ರಿಗೊಂದು ಧನ್ಯವಾದ ಹೇಳ್ಬೇಕು. ನಮಗೋಸ್ಕರ ತಿಳಿಸ್ಕೊಡಕ್ಕೆ ಬರ್ತಾರೆ ಅವರು, ಅವ್ರಿಗೇನ್ ಲಾಭ ಇದೆ, ಏನಿಲ್ಲ. ಬಟ್ ನಮಗೆ ಇರುದು ಲಾಭ. ಆದ ಕಾರಣ ನೀವು ಮಾತಾಡ್ಬೇಕು ಅಂತ ಅಂತ ಹೇಳ್ಕೊಂಡು, ಪಕ್ಕದ ಮನೆ ಅವ್ರದ್ದು, ನನ್ನ ಪಕ್ಕದ ಮನೆನೇ ಅವರು, ಅವ್ರ ಮನೆಗೆ ಹೋದ್ರು, ನನ್ನ ಮನೆಗೆ ಬಂದೆ ಇವಾಗ. ಸೊ ಹಾಗೆ ಎಲ್ಲರನ್ನ ಮುಂದೆ ತರಬೇಕು. ಸೊ ಮುಂದೆ ಅಷ್ಟೇ, ಈಗ ನಾನು ಅದನ್ನೇ ಹೇಳ್ತಾ ಇದ್ದೇನೆ, 41 days ಆದ್ಮೇಲೆ ಹೋಸ್ಟ್ ಮಾಡಕ್ಕೆ ಮತ್ತೆ ಎಲ್ರು ತಯಾರಾಗಿ ಲ್ಯಾಪ್ಟಾಪ್ ತಗೊಳ್ಳಿ. ಒಬ್ರು ಇನ್ನೊಂದು ರೇವತಿ ಮ್ಯಾಮ್, ಏಕೆಂದ್ರೆ ಎಲ್ಲರಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಎಲ್ಲರಿಗೂ ಬೆನ್ನು ತಟ್ಟಿ ಮುಂದೆ ಕರ್ಕೊಂಡು ಹೋಗ್ತಾ ಇರ್ಬೇಕು. ಅವರಲ್ಲಿ ಫಾಲ್ಟ್ ಹುಡುಕ್ಬಿಟ್ಟು ಅಲ್ಲೆಲ್ಲೇ ಉಸಿಬಾರ್ದವ್ರು, ಎಲ್ಲರಿಗೂ ಬೆನ್ನು ತಟ್ಬಿಟ್ಟು ಮುಂದೆ ಕರ್ಕೊಂಡು ಹೋಗ್ಬೇಕನ್ನೋದೇ ಎಲ್ಲರ ಉದ್ದೇಶ. ಎಲ್ಲರೂ ಒಳ್ಳೆ ಕಾರ್ಯದಲ್ಲಿ ಇದ್ದೀವಿ ನಾವು. ಇದ್ದಾರೆ. ನನಗೆ ಅದು ಭಾರಿ ಖುಷಿ. ಇದು ಫಸ್ಟ್ ಟೈಮು. ನನಗೆ ಭಯ ಆಯ್ತು, ಅಂಜಿಕೆ ಆಯ್ತು. ನಾನು ಅದನ್ನೇ ಹೇಳ್ತೇನೆ, ಭಯ ಅಂಜಿಕೆ ಇಲ್ಲಿ ಯಾರು ನಿಮ್ಮನ್ನ ಜಡ್ಜ್ ಮಾಡಲ್ಲ. ನೀನು ಅಪರಾಧಿ, ನೀನು ಅದೇ ವಿಟ್ನೆಸ್, ನೀನು ಅಕ್ಯೂಸ್ಡ್, ಆ ತರ ಹೇಳತಕ್ಕಂಥ ಯಾವುದೇ ಭಾವನೆ ಬೇಡ ಇಲ್ಲಿ. ತಪ್ಪು ನೆಪ್ಪು ಅಂತದ್ದು ಏನು ಸಹ ಇಲ್ಲ. ಏನ್ ಬೇಕಾದ್ರೂ ಯು ಆರ್ ಫ್ರೀ ಟು ಟಾಕ್. ಎಲ್ಲರೂ ಮುಂದೆ ಬರ್ಬೇಕು ಅಂತ ಹೇಳ್ತಕ್ಕಂಥದ್ದು ನನ್ನ ಆಶಯ. ಹಾಗಾಗಿ ವೇದಿಕೆ ಅದಕ್ಕೊಂದು ಒಳ್ಳೆ ಅವಕಾಶವನ್ನ ಕೊಟ್ಟಿದೆ. ಒಂದು ಎಲ್ರಿಗೂ ಸಹ ಧನ್ಯವಾದಗಳು. ಒಬ್ರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ, ನಿರ್ವಹಣೆ ಮಾಡುವವರಿಗೆ, ಈ ವೇದಿಕೆಯನ್ನ ಒದಗಿಸ್ಕೊಟ್ಟವರಿಗೆ, ಈ ವೇದಿಕೆಯಲ್ಲಿ ಜಾಯಿನ್ ಆಗಿ ಎಲ್ಲರೂ ಇದರ ಪ್ರಯೋಜನವನ್ನ ಪಡ್ಕೊಳ್ತಾ ಇರುವವರಿಗೆ ಸಹ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಮ್ಯಾಮ್. ಸಮಯ ಅಂತೂ ತುಂಬಾನೇ ಆಗಿದೆ ಇವತ್ತು ಸಮಾರಂಭದಲ್ಲಿ. ಎಸ್, ಸಂಪನ್ನಗೊಳಿಸೋಣ ಮ್ಯಾಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅದ್ಭುತವಾದ ನಿರೂಪಣೆ ಮಾಡಿದ್ದೀರಾ, ನಿಮ್ಗೂ ಸಹ ಕೃತಜ್ಞತೆಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಹನುಮಂತರಾಜ್ ಅವರೇ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಬಟ್ ಬಿಡಕ್ಕೆ ಮನ್ಸಿಲ್ಲ. ಸರ್, ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆಗೆ ಇರ್ಲಿ, ಅನಿಸಿಕೆ ಇರ್ಲಿ, ಏಕೆಂದ್ರೆ ಸಮಯ ತುಂಬಾ ಆಗಿದೆ. ಎಸ್ ಸರ್. ಅಕ್ಕ ನಮಸ್ತೆ. ಮಂಡಲ ಪೂಜೆ 21 ದಿವಸದಾಗಿದೆ. ಹರಿ ಓಂ. ಮಾತಾಡಿ ಸರ್, ಮಾತಾಡಿ, ಕೇಳಿಸ್ತಾ ಇದೆ. ಮಾತಾಡಿ ಸರ್, ಕೇಳಿಸ್ತಾ ಇದೆ. ನಾನು ಜರ್ನಿಯಲ್ಲಿದ್ದೆ, ಅದಕ್ಕೋಸ್ಕರ ಏನು
ನಾನು ಬಸ್ಸಲ್ಲಿ ಓಡಾಡ್ತಾ ಇದ್ದೆ ಅಕ್ಕ, ಹಂಗಾಗಿ ಏನು ಕೇಳಿಸ್ತಾ ಇರ್ಲಿಲ್ಲ. ಅಲ್ಲ ಅಲ್ಲಿ ಏನೋ ಸ್ವಲ್ಪ ಗಣೇಶ ತೊಂದರೆ ಇರೋದ್ರಿಂದ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್, ವಿಡಿಯೋ ಆಫ್ ಮಾಡ್ಕೊಂಡು ನೆಟ್ವರ್ಕ್ ಮಾತಾಡಿ ಪ್ರಾಬ್ಲಮ್ ನೋಡಿ. ಇದೆ ಅಕ್ಕ ಅಲ್ಲಿ. ಹೌದೌದು, ಈಗ ಅದಕ್ಕೆ ಕೇಳಿಸುತ್ತೆ ಈಗ ಅಕ್ಕ? ವಿಡಿಯೋ ಆಫ್ ಆಗಿದೆ, ಮಾತಾಡಿ ಸರ್. ಹಾ ಕೇಳಿಸುತ್ತಾ ಕೇಳಿಸ್ತಾ ಇದೆ, ಈಗ? ಮಾತಾಡಿ. ಕೇಳಿಸ್ತಾ ಇದೆ. ಅದೇ ಅದೇ ನಂದು ಧ್ಯಾನದ್ದು ಮತ್ತೆ ತುಂಬಾ ನನ್ಗೆ ಏನು ಮಧ್ಯಾಹ್ನ ಕ್ಲಾಸ್ ಅಷ್ಟು ತಗೊಂಡಿಲ್ಲ, ನಾನು ಸ್ವಲ್ಪ ಮಟ್ಟಿಗೆ ತಗೊಂಡೆ. ಆದ್ರೆ ರಾತ್ರಿ ಕ್ಲಾಸ್ ತುಂಬಾ ತಗೊಳ್ತಾ ಇದ್ದೆ. ಓಕೆ. ತುಂಬಾ ಆದ್ರೂ ಯಾವುದೇ ಕ್ಲಾಸ್ ತುಂಬಾನೇ ಶಕ್ತಿಯುತವಾಗಿ ತಂದಿದೆ ಅಕ್ಕ. ಹೌದು ಸರ್, ಎಲ್ಲ ನೀವು ನಮ್ದು ಯಾವ ಕ್ಲಾಸ್ ಏನ್ ಡಿಫ್ರೆನ್ಸ್, ಈ ಕ್ಲಾಸ್ ಏನ್ ಡಿಫ್ರೆನ್ಸ್ ಏನು ಇಲ್ಲ ಸರ್. ಬೆಳಿಗ್ಗೆ ಕ್ಲಾಸ್ ಆಗ್ಲಿ, ನೈಟ್ ಕ್ಲಾಸ್ ಆಗ್ಲಿ, ರಾತ್ರಿ ಹೌದು. ಕ್ಲಾಸ್ ಆಗ್ಲಿ, ಮಧ್ಯಾಹ್ನ ಕ್ಲಾಸ್ ಆಗ್ಲಿ, ಎಲ್ಲ ಒಂದೇ ತರ ಇರುತ್ತೆ ಸರ್. ಅದ್ರಲ್ಲಿ ಇದ್ರಲ್ಲಿ ಎಲ್ಲ ಅಷ್ಟೇ. ನಾನು ಈ ಜ್ಞಾನ ಧ್ಯಾನ ಅನ್ಸುತ್ತೆ, ಮಾಡ್ತಾ ಜ್ಞಾನ ಅನ್ಸುತ್ತೆ. ಹೌದಕ್ಕ, ಈ ಧ್ಯಾನ ಮತ್ತೆ ಜ್ಞಾನದಿಂದ ನನ್ಗಿಂತ ಏನು ಓದ್ತಾ ಇದ್ದೀನಲ್ಲ, ನಾನು ಓದೋ ಶಿಕ್ಷಣದಲ್ಲೂ ಮತ್ತೆ ಓಡಾಟ ಮಾಡ್ಕೊಂಡಿದ್ದೀನಲ್ಲ ಸಮಾಜದಲ್ಲಿ, ಅಲ್ಲಿ ಕೆಲವನ್ನ ವಿಷಯಗಳನ್ನ ನೋಡಿ, ಒಳ್ಳೆ ವಿಚಾರಗಳನ್ನ ನೋಡಿ, ಕೆಲವು ಕ್ಷೇತ್ರಗಳನ್ನ ಮತ್ತೆ ಕೆಲವು ಜನಗಳನ್ನ ನಾನು ಸುತ್ತಿ ಬರ್ತೀನಿ. ಅಲ್ಲಿ ಸ್ವಲ್ಪ ನೋಡಿದ್ ಕೂಡ ಇಲ್ಲಿ ಇವಾಗ ನನಗೆ ಮನವರಿಕೆ ಜಾಸ್ತಿ ಆಗ್ತಾ ಇದೆ ಈಗ, ಅಂದ್ರೆ ಬೆಳವಣಿಗೆ. ಸೊ ಅಲ್ಲಿ ಸ್ವಲ್ಪ ವಿಷಯ ಯಾವುದೋ ಒಂದು ಕೇಳಿರ್ತೀನಿ, ಓಕೆ. ಒಂದು ಒಳ್ಳೆ ವಿಷಯ, ಅದನ್ನ ಇವಾಗ ಧ್ಯಾನ ಮಾಡ್ತಾ ನನ್ಗೆ ಯಥೇಚ್ಛವಾಗಿ ಅದು ಬೆಳೆದು ಹೋಗ್ತಿದೆ. ಅದು ಏನೋ ನೆನಪು ಮತ್ತೆ ಮುಂದೆ ಆಗುವಂತ ಕೆಲಸದ್ದು ಮತ್ತೆ ಬಗ್ಗೆ ಎಸ್ ನಾನು ಹನುಮಂತರಾಜು ಸರ್, ಇಲ್ಲಿ ನೀವು ಅತಿ ಹೆಚ್ಚು ಧ್ಯಾನ ಸಾಧನ ಮಾಡ್ದಂಗೆ ಮನಸ್ಸು ಮತ್ತೆ ಆತ್ಮ ಫುಲ್ಲು ನಿಮ್ಗೆ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಅಂತ ಇಲ್ಲಿ ಹೇಳ್ಬೋದು. ಯಾಕೆಂದ್ರೆ ಹಳೆ ವಿಷಯಗಳು ಮರುಕಳಿಸಿದೆ ಅಂದ್ರೆ ಇದೆ ಮನ ಪರಿವರ್ತನೆ ಅಂತಂದೇಳಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸುಜಾತಾ ಮ್ಯಾಮ್, ಪ್ಲೀಸ್ ದಯಮಾಡಿ ಲಾಸ್ಟ್ ಮಾತಾಡಿ. ಗೀತಾ, ಇವಾಗ ಈಗ ಕಾಂಗ್ರ್ಯಾಚುಲೇಷನ್, ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡಿ ಎಲ್ಲರನ್ನು ಒಟ್ಟು ಹಾಕೊಂಡು ಜಕ್ಕೊಂಡು ಇಲ್ಲಿ ಮಟ್ಟ ತಗೊಂಡ್ ಬಂದೆಮ್ಮ. ನೆಕ್ಸ್ಟ್ ಟೈಮ್ ನಿನ್ ಮಗು ನೀನು ಕೂಡೆ ಬರ್ಬೇಕಿಬ್ರು. ಖಂಡಿತ ಸರ್. ತೋರ್ಸ್ ನಮಗ್ ಮಗುವಿಗೆ. ಆಮೇಲೆ ಲಕ್ಷ್ಮಿ ಅವ್ರುನು ತುಂಬಾ ಚೆನ್ನಾಗಿ ಮಾಡುತ್ತಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಎಲ್ಲಾರ್ಗಿ ಕಾಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಗೀತಾ, ನಿಂಗ್ ನೋಡಿದ್ರೆ ಹಸನ್ಮುಖಿ ತುಂಬಾ ಚೆನ್ನಾಗಿ ಅನಿಸ್ತದಮ್ಮ. ನಮ್ ದಿವ್ಸ ತುಂಬಾ ಚೆನ್ನಾಗಿ ಹೋಗ್ತವ. ಸನ್ನೇಗೌಡ್ರ ಸೌರ್ ಹೋದ್ರೇನ್ ಅದಾರ. ಎಲ್ಲ ನಮ್ ಗ್ರೂಪ್ ಚೆನ್ನಾಗಿದೆ ತುಂಬಾ. ಮಹಾತರ್ ಫೌಂಡೇಶನ್ ಅನ್ನೋದೇನೆ ಒಂದು ಅದ್ಭುತವಾದ ವೇದಿಕೆ ಇದು. ನಿಜವಾಗ್ಲು ಗ್ರೂಪ್ ತುಂಬಾ ಚೆನ್ನಾಗಿದೆ ಅಮ್ಮ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್. ಇಲ್ಲಿ ತನಕ ಬೆಳಿಗ್ಗೆ ಗೀತಾ ಮ್ಯಾಮ್ ಒಳ್ಳೆ ಧ್ಯಾನವನ್ನ ಮಾಡಿಸ್ಕೊಟ್ರು 25 ನಿಮಿಷಗಳ ಕಾಲ. ಗೀತಾ ಮೇಡಮ್ ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೆ ಆ ಸಂಗೀತವನ್ನ ನಮಗೆ ಅನುಕೂಲ ಮಾಡಿಕೊಟ್ಟಂತಹ ಅವತಾರ್ ಫೌಂಡೇಶನ್ ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಇಲ್ಲಿ ತನಕ ನೀವೆಲ್ಲರೂ ಸಹ ನಿಮ್ಮ ಒಳ್ಳೆಯ ಅನುಭವಗಳನ್ನ ಮತ್ತೆ ಒಳ್ಳೆ ನಿಮ್ಮ ಕಲೆಯನ್ನ ಪ್ರದರ್ಶನ ಮಾಡಿದೀರಾ. ನಿಮ್ಮ ಅನುಭವಗಳನ್ನೆಲ್ಲ ಚೆನ್ನಾಗಿ ಹೇಳ್ಕೊಂಡಿದ್ದೀರಾ. ಇಲ್ಲಿ ತನಕ ಸಮಾಧಾನದಿಂದ ಕೂತು ಎಲ್ಲರೂ ಸಹ ಈ ಕಾರ್ಯಕ್ರಮವನ್ನ ಚೆನ್ನಾಗಿ ಯಶಸ್ವಿಗೊಳಿಸಿದ್ದೀರಾ ಮಾಸ್ಟರ್. ಹಾಗಾಗಿ ನಿಮ್ಗೂ ಸಹ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಈ ವೇದಿಕೆಯನ್ನ ಸೃಷ್ಟಿ ಮಾಡ್ಕೊಟ್ಟಿರ್ತಕ್ಕಂತ ರಂಗನಾಥ್ ಸರ್ ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ, ನನಗೆ ಇಲ್ಲಿ ಅವಕಾಶವನ್ನ ಕೊಟ್ಟಂತ ಗೀತಾ ನಾಯಕ್ ನಟಿ ಮೇಡಮ್ ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಥ್ಯಾಂಕ್ ಯು.